ಮನೇನ ಅನ್ಸಿ ಅಂತ ಹೇಳಿ ದೇಹ ಪರಾರ್ಥ. ಈ ದೇಹ ಕೆಲವರು ಎರಡು ಸಲುವಾಗಿ ಅಂತಂದ್ರ ದೇಹ ಇರೋದು ಪರಾರ್ಥಕ್ಕೋಸ್ಕರ ಅಂತ ಈ ಶ್ಲೋಕದೊಳಗೆ ಹೇಳ್ಯಾರೆ. ಇದನ್ನ ನಾವು ದೇಹ ಪರಾರ್ಥಕ್ಕೋಸ್ಕರ ಅನ್ನೋದನ್ನ ನಾವು ಎರಡು ರೀತಿಯಲ್ಲಿ ಅರ್ಥವನ್ನ ಮಾಡಿಕೊಳ್ಬಹುದು. ನಾವು ಇದನ್ನ ಎರಡು ಅರ್ಥದಲ್ಲಿ ನಾವು ಗ್ರಹಿಸಬಹುದು. ದೇಹ ಪರಾರ್ಥ ಹೆಂಗಂದ್ರೆ ಎರಡು ರೀತಿಯಲ್ಲಿ. ಯಾವ ಎರಡು ರೀತಿಯಲ್ಲಿ ಅಂದ್ರ ದೇಹ ಹೆಂಗದಂತಂದ್ರ ದೇಹ ಜಡ ಅದ. ದೇಹ ಜಡ ಅದ. ಆ ಜಡದಲ್ಲಿರುವಂತ ದೇಹದಲ್ಲಿರುವಂತ ಅದರಲ್ಲಿರುವಂತ ಚೇತನದ ಉದ್ದೇಶವನ್ನ ಸಾರ್ಥಕಪಡಿಸಿಕೊಳ್ಳುವುದಕ್ಕೋಸ್ಕರವ ಅದು ಒಂದು ಸಾಧನ. ದೇಹ ಏನದ ಜಡ. ಆ ದೇಹದಲ್ಲೇ ಒಂದು ಚೇತನಾ ಶಕ್ತಿ ಅದ. ಆ ಚೇತನಾ ಶಕ್ತಿಯನ್ನ ಚೇತನದ ಒಂದು ಚೇತನಾ ಶಕ್ತಿಯ ಉದ್ದೇಶವನ್ನ ನಾವು ಸಾರ್ಥಕಪಡಿಸಬೇಕು ಅಂತಂದ್ರ ಇದು ಜಡದೇಹ ಇದು ಒಂದು ಸಾಧನ ರೂಪವಾಗಿ ನಾವು ಬಳಸ್ಕೊಳ್ಬೇಕು. ಅಂದ್ರೆ ಚೇತನವಾದಂತಹ ಆತ್ಮದ ಸಾರ್ಥಕತೆಗಾಗಿ ನಮ್ಮ ಶರೀರ ನಿರ್ಮಿತವಾಗಿದೆ. ಚೇತನವಾದಂತಹ ಆತ್ಮದ ಒಂದು ಸಾರ್ಥಕತೆಗೋಸ್ಕರ ಈ ಶರೀರ ಹುಟ್ಟ್ಯದ, ನಿರ್ಮಿತವಾಗಿದೆ. ಈ ಜೀವನ ಪೂರ್ವವಾಸನೆಗಳ ತಕ್ಕಂತೆ ಕರ್ಮ ಫಲಗಳನ್ನ ಅನುಭವಿಸುವುದಕ್ಕೂ ಮತ್ತು ಹೊಸ ಅನುಭವಗಳ ಸಂಗ್ರಹಣೆಯಲ್ಲಿ ಒಟ್ಟಿನಲ್ಲಿ ಈ ಜೀವದ ಸಂಸ್ಕಾರಕ್ಕ ಈ ಶರೀರ ಸಾಧನವಾಗಿ ನಿರ್ಮಾಣ ಆಗಿದೆ. ಜೀವನ ಏನಲ್ಲ ಮೊದಲಿನ ಪೂರ್ವವಾಸನೆಗಳ ತಕ್ಕಂತೆ ಅವನ ಕರ್ಮ ಫಲಗಳನ್ನ ಅನುಭವಿಸುವುದಕ್ಕ ಮತ್ತ ಈ ಕರ್ಮ ಫಲಗಳನ್ನ ಅನುಭವಿಸಿ ಏನು ಜೀವವನ್ನು ಶರೀರ ಪಡ್ಕೊಂಡು ಬಂದಿದ್ದಾನ ಮತ್ತ ಹೊಸ ಅನುಭವಗಳ ಒಂದು ಸಂಗ್ರಹಣೆಗಾಗಿಯೂ ಕೂಡ ಒಟ್ಟಿನಲ್ಲಿ ಏನದ ಈ ಜೀವದ ಸಂಸ್ಕಾರಕ್ಕೆ ಶರೀರ ಸಾಧನಾಗಿ ಇದು ನಿರ್ಮಾಣವಾಗಿ ಬಂದದ. ಅದನ್ನ ಆ ಉದ್ದೇಶಕ್ಕಾಗಿ ನಾವು ಉಪಯೋಗಿಸಿದ್ವಿ ಅಂತಂದ್ರ ಅದು ಸಫಲ ಆಗ್ತದೆ. ಶರೀರ ಹುಟ್ಟಿ ಬಂದಿದ್ದಕ್ಕೂ ಸಫಲ ಆಗ್ತದೆ. ಇದು ಒಂದು ಅರ್ಥದಲ್ಲಿ ನಾವು ಅರ್ಥೈಸಿಕೊಳ್ಳಬಹುದು. ಇದು ಇನ್ನೊಂದು ಅರ್ಥದಲ್ಲಿ ಹೆಂಗ ಅರ್ಥೈಸಿಕೊಳ್ಳಬಹುದು ಅಂತಂದ್ರ ನಮ್ಮ ಜನ್ಮ ಬಂದಿದ್ದು ಪರಹಿತಕ್ಕಾಗಿ. ಈ ಜನ್ಮ ಹುಟ್ಟಿದ್ದು ಪರಹಿತಕ್ಕಾಗಿ, ಪರೋಪಕಾರಕ್ಕಾಗಿ. ಶರೀರ ಬಂದದ್ದೇ ಪರೋಪಕಾರಕ್ಕಾಗಿ. ಆದ್ದರಿಂದ ಬದುಕಿನಲ್ಲಿ ಅವರ ಅಂದ್ರ ಯಾರು ಪರರ ಒಳಿತಿಗಾಗಿ ನಾವು ದುಡಿತಾ ನಿಸ್ವಾರ್ಥ ಬಾಳನ್ನ ನಡೆಸ್ತೀವಿ ಅಂತಂದ್ರ ನಿಸ್ವಾರ್ಥ ಬಾಳನ್ನ ನಡೆಸುವುದೇ ನಮ್ಮ ಧ್ಯೇಯ ಆಗಿರಬೇಕಿದೆ, ಗುರಿ ಆಗಿರಬೇಕು. ಇದು ಸಮಾಜದ ಅಭಿವೃದ್ಧಿಗೂ ಸಾಧನವಾಗ್ತದೆ ಮತ್ತ ನಮ್ಮ ಆತ್ಮನ ಉನ್ನತಿಗೂ ಕೂಡ ಸಾಧನವಾಗ್ತದೆ. ಇದು ಒಂದು ಅರ್ಥದಲ್ಲಿ ನಾವು ದೇಹ ಪರಾರ್ಥೋ ಅಂತ ಹೇಳಿಲ್ಲ. ಎರಡು ಅರ್ಥದಲ್ಲಿ ಒಂದು ಅರ್ಥದಲ್ಲಿ ಮೊದಲು ನೋಡಿವಿ. ಎರಡನೇ ಅರ್ಥದೊಳಗ ಈ ದೇಹ ಬಂದಿದ್ದು ಪರಹಿತಕ್ಕಾಗಿ, ಪರೋಪಕಾರಕ್ಕಾಗಿ. ಈ ಬದುಕಿನಲ್ಲಿ ನಾವು ಪರರ ಒಂದು ಒಳಿತಿಗಾಗಿ ಶರೀರವನ್ನ ದುಡಿಯುತ್ತಾ ಬಂದಿವೆ ಅಂತಂದ್ರ ಅದು ಹೇಗದ ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಬಂದಿವೆ ಅಂತಂದ್ರ ಅದು ಅದೇ ನಮ್ಮ ಧ್ಯೇಯವಾಗಿರಬೇಕು. ನಿಸ್ವಾರ್ಥ ಸೇವೆ ಮಾಡೋದೇ ನಮ್ಮ ಧ್ಯೇಯವಾಗಿರಬೇಕು. ಇದು ಸಮಾಜದ ಅಭಿವೃದ್ಧಿಗೆ ಮತ್ತು ಆತ್ಮದ ಉನ್ನತಕ್ಕೂ ಕಾರಣ ಆಗ್ತದ ಅಂತೇಳಿ ಆಚಾರ್ಯರು ಇಲ್ಲಿ ಉಪದೇಶ ಮಾಡ್ತಾರೆ. ಮತ್ತ ಅದನ್ನ ಬಿಟ್ಟುಕೊಟ್ಟು ನಾವು ಈ ನಮ್ಮ ಶರೀರ ಸುಖವನ್ನೇ ಧ್ಯೇಯ ಮಾಡಿಕೊಂಡು ಇವೆರಡೂ ಅರ್ಥವನ್ನು ನಾವು ಬಿಟ್ಟುಕೊಂಡು ಶರೀರವನ್ನ ನಾವು
ಇಟ್ಟುಕೊಂಡು ಈ ಶರೀರವನ್ನ ಬಹಳ ಪ್ರೀತಿಯಿಂದ ಮತ್ತ ತಿಂದುಂಡು ಆರಾಮವಾಗಿ ಬೆಳೆಸಿ ಅಲ್ಲ ಪುಷ್ಟಿಯಾಗಿ ಬೆಳೆಸಿ ಬೆಳೆಸಿದ್ರು ಕೂಡ ನೀವು ಎಷ್ಟೇ ಪ್ರೀತಿಯಿಂದ ಅಕ್ಕರೆಯಿಂದ ಈ ದೇಹವನ್ನ ನೀವು ತಿಂದುಂಡು ಏನೇನು ಬೇಗ ಬೇಡದನ್ನೆಲ್ಲ ತಿಂದುಂಡು ನೀವು ಬೆಳೆಸಿದ್ರು ಕೂಡ ಆ ದೇಹ ಕೊನೆಗೆ ಈ ಒಂದು ದಿನ ಎಲ್ಲಿ ಹೋಗ್ತದಂದ್ರೆ ಮೃತ್ಯುವಶವಾಗ್ತದ. ಪ್ರಾಣವಿಯೋಗ ಆದ್ಮೇಲೆ ಅದು ಮುಂದೆ ಎಲ್ಲಿ ಹೋಗ್ತದ? ಅದು ಮಣ್ಣಿನಲ್ಲಿಯೂ ಬರ್ತದ ಅಥವಾ ಅಗ್ನಿಯಲ್ಲಿಯೂ ಭಸ್ಮವಾಗ್ತದ. ಒಟ್ಟಿನ ಮೇಲೆ ದೇಹ ನಾಶ ಆಗ್ತದೆ. ಈ ಪಾರ್ಥಿವ ಶರೀರ ಅಂತ್ಯ ಆಗ್ತದೆ ಅಷ್ಟೇ. ನಾವು ಮಾಡಿದ ಕರ್ಮದ ಪೂರ್ವವಾಗಿ ನಾವು ಮಾಡಿದ ನಿಸ್ವಾರ್ಥ ಸೇವೆಯಿಂದ ನಾವು ದುಡಿದೀವಿ ಅಂತಂದ ಸಮಾಜಕ್ಕೆ ನಾವು ಸೇವೆಯನ್ನು ಮಾಡಿದೀವಿ ಅಂತ ಈ ಶರೀರದಿಂದ ಸಮಾಜದ ಅಭಿವೃದ್ಧಿ ಆಗ್ತದ ಮತ್ತು ಅವಾಗ ನಮ್ಮ ಆತ್ಮದ ಉನ್ನತಿ ಕೂಡ ಆಗ್ತದ ಅನ್ನೋ ವಿಷಯವನ್ನ ಗುರುಗಳು ಆಚಾರ್ಯರು ಬಹಳ ಸುಂದರವಾಗಿ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಈ ಇದನ್ನ ನಾವು ಆ ರೀತಿಯಾಗಿ ಉಪಯೋಗಿಸಬೇಕು ಅಂತ ಹೇಳ್ತಾ ಈ 4 ನುಡಿಗಳನ್ನು ತಮ್ಮೆಲ್ಲರ ಪಾದಗಳಿಗೆ ಅರ್ಪಿಸಿ ನನ್ನ ನುಡಿಗಳಿಗೆ ವಿರಾಮ ಹೇಳ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಶುದ್ಧ ಬ್ರಹ್ಮನಿಷ್ಠ ತತ್ವಗಳಾದಂತ ಶರಣಬಸವ ಮಹಾಸ್ವಾಮೀಜಿಯವರಿಂದ ಮೋಕ್ಷದ ವಿಚಾರಗಳನ್ನ ತಾವೆಲ್ಲ ಕೇಳಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀವಿ. ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ನವೆಂಬರ್ ಡಿಸೆಂಬರ್ದಲ್ಲಿ ಚಳಿ ಯಾಕೆ ಜಾಸ್ತಿ ಇರ್ತದೆ? ಅದೇ ಎದಕ್ಕಿರ್ತದೆ, ಹಿಂಗ್ಯಾಕಿರ್ತದೆ ಅಂತ. ಬೇಸಿಗೆ ಒಳಗ ಏಪ್ರಿಲ್ ಮೇದೊಳಗ ಬಿಸಿಲು ಜಾಸ್ತಿ, ಈಗ ಚಳಿ ಜಾಸ್ತಿ. ಸೂರ್ಯ ಈಗ ದಕ್ಷಿಣಾಯನ ಕಾಲದಲ್ಲಿ ಬಂದಿರ್ತಾನೆ. ಇನ್ನು 15 ದಿವಸ ದಕ್ಷಿಣಾಯನದಲ್ಲೇ ಇರ್ತಾನೆ. ಆಮೇಲೆ ಸಂಕ್ರಮಣ ಆದ್ಮೇಲೆ ದಕ್ಷಿಣಾಯನದ ಕಡೆ ಪ್ರಯಾಣ ಮುಗಿಸಿ ಉತ್ತರಾಯಣದ ಕಡೆ ಬರ್ಲಕ್ಕೆ ಹತ್ಬಿಡ್ತಾನೆ. ಉತ್ತರಾಯಣದ ಕಡೆ ಬಂದಂಗೆಲ್ಲ ಬಿಸಿಲು ಜಾಸ್ತಿ ಹಾಕೋತ್ ಏಪ್ರಿಲ್ ಮೇ ಜೂನ್ ತನಕ ಬಿಸಿಲು ಹಾಕೋತ ಹೋಗ್ತದೆ. ಆಮೇಲೆ ಮತ್ತೆ ಸೂರ್ಯನಿಂದ ದೂರ ಹಾಕೋತ ಹೋಗ್ತೀವಿ. ನಾವೀಗ ಸೂರ್ಯನಿಂದ ದೂರದೀವಿ. ಏಪ್ರಿಲ್ ಮೇದಾಗ ಸೂರ್ಯಗ ಸಮೀಪ ಹೋಗ್ತೀವಿ. ಸೂರ್ಯನ ಸಮೀಪ ಆದಂಗ ಉಷ್ಣ ಜಾಸ್ತಿ, ಸೂರ್ಯನಿಂದ ದೂರ ಆದಂಗ ಚಳಿ ಜಾಸ್ತಿ. ಹಂಗ್ಯಾಕಾಗ್ತದ್ರಿ? ಭೂಮಿ ದುಂಡಕದಲ್ಲ ಅಂದ್ರೆ ಭೂಮಿ ದುಂಡಾಕಾರ ಇಲ್ಲದು, ಅಂಡಾಕಾರ ಅದು, ತತ್ತಿ ಇದ್ದಂಗ ಅದು. ಎಲ್ಲ ಕಡೆ ದುಂಡಕ್ಕಿಲ್ಲದು, ತತ್ತಿ ಇದ್ದಂಗದ. ತತ್ತಿಯೊಳಗ ಅಕ್ಷಗಳು ಹಾಕಿದ್ರಿ, ಅಕ್ಷ ಅಂದ್ರೆ ಗೆರೆ ಹಾಕಿದ್ರಿ ಅಂತಂದ್ರೆ ಒಂದು ಪ್ಲಸ್ ಗಟ್ಲೆ ಒಂದು ಗೆರೆ ಉದ್ದಕ್ಕದ, ಒಂದು ಗೆರೆ ಸಣ್ಣದಾಗ್ತದೆ.
ಅಕ್ಷ ಒಂದ್ ಸೈಡ್ ಉದ್ದಕ್ಕದ ಇಲ್ರಿ ತತ್ತಿ, ಒಂದ್ ಕಡೆ ಗಿಡ್ಡಕ್ಕದವು. ಅಕ್ಷಗಳ ಗೊತ್ತಾಗತ್ತದ. ಪ್ಲಸ್ ಅಂತ ಒಂದು ಗೆರೆ ಹಾಕಿದ್ರಿ, ಒಂದು ತತ್ತಿ ಚಿತ್ರ ತೆಗೆದು ಒಂದು ಪ್ಲಸ್ ಹಾಕಿದ್ರಿ ಅಂತಂದ್ರ ಅದ್ರೊಳಗ ತತ್ತಿ ಒಳಗೆ ಗೆರೆ ಹಾಕಿದ್ರಿ ಅಂತಂದ್ರ ಒಂದ್ ಗೆರೆ ಸಣ್ಣದ ಬರ್ತದ, ಒಂದ್ ಗೆರೆ ಉದ್ದಕ್ಕೆ ಬರ್ತದೆ. ಉದ್ದ. ಆ ಉದ್ದ ಇದ್ದದ್ದು ಏನಾಗ್ತದ ಅಂದ್ರ ಸೂರ್ಯನಿಗಿಂತ ನಮಗ ಅಷ್ಟು ದೂರ ಕರ್ಕೊಂಡು ಹೋಗಿರ್ತದ ಭೂಮಿ. ಒಂದು ತುದಿ ಸೂರ್ಯ ಇರ್ತಾನ, ಇನ್ನೊಂದು ತುದಿ ನಾವಿರ್ತೇವೆ. ಹಿಂಗಾಗಿ ಚಳಿ. ಬ್ಯಾಸಿಗೆ ಒಳಗ ಅದು ಸಣ್ಣ ಗೆರೆ ಅದಲ್ಲ, ಒಂದು ತುದಿ ನಾವಿರ್ತೀವಿ, ಒಂದು ತುದಿ ಸೂರ್ಯ ಇರ್ತಾನ, ಅಲ್ಲಿ ಸಮೀಪ ಇರ್ತದೆ. ಸಮೀಪ ಇರ್ತದೆ. ಸೂರ್ಯನ ಸಮೀಪ ಇದ್ರ ಬಿಸಿಲು ಜಾಸ್ತಿ, ಸೂರ್ಯನಿಂದ ದೂರ ಇದ್ರ ಚಳಿ ಜಾಸ್ತಿ. ಅದು ಉದ್ದನ್ಗೆರಿ ಗಿಡ್ಡನ್ಗೆರಿ. ಗಿಡ್ಡನ್ಗೆರಿ ಒಳಗಿರ್ತೀವಿ ನಾವು ಬ್ಯಾಸಿಗ್ಯಾಗ. ಈಗ ಉದ್ದನ್ಗೆರಿ ಒಳಗಿರ್ತೀವಿ. ಒಂದು ಗೆರೆ ತುದಿ ನಾವಿರ್ತೀವಿ, ಇನ್ನೊಂದು ಗೆರೆ ತುದಿ ಹಿಂಗಾಗಿ ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ತಿರ್ತಾನೆ. ದಕ್ಷಿಣ ದಕ್ಷಿಣ ದಕ್ಷಿಣಕ್ಕೆ ಹೋಗಿ ಪೂರ್ವ ಕಡೆ ಮುಖ ಮಾಡಿದ್ರಿ ಅಂತಂದ್ರ, ಪೂರ್ವದ ಕಡೆ ಮುಖ ಮಾಡಿ ನಿಂತ್ರಿ ಅಂತಂದ್ರ, ಈ ಸೂರ್ಯ ಯಾಕಡೆ ಬರ್ತಿರ್ತಾನ ಅಂತಂದ್ರ ನಿಮಗ ಎಡಕಿನ ಮಗ್ಗಲ ಉತ್ತರ ಇರ್ತದ, ಬಲಕಿನ ಮಗ್ಗಲ ದಕ್ಷಿಣ ಇರ್ತದ. ಸೂರ್ಯನ ಕಡೆ ಮುಖ ಮಾಡಿ ನಿಂತ್ರಿ ಅಂದ್ರೆ ಹೌದಲ್ರಿ? ಪೂರ್ವಕ್ಕೆ ಮುಖ ಮಾಡಿ ನಿಂತಾಗ ನಿಮಗ ಎಡಕಿನ ಮಗ್ಗಲ ಏನ್ ಬರ್ತದ? ಉತ್ತರ ಬರ್ತದ. ಬಲಕಿನ ಮಗ್ಗಲ ಏನ್ ಬರ್ತದ? ದಕ್ಷಿಣ ಬರ್ತದ. ಆ ದಕ್ಷಿಣ ದಿಕ್ಕಿನ ಕಡೆ ಮುಖ ಮಾಡಿ ನೋಡಿದ್ರ ನಿಮಗ ಸೂರ್ಯ ಕಾಣ್ತಿರ್ತಾನ. ಪೂರ್ವ ದಿಕ್ ಮುಖ ಪೂರ್ವದಲ್ಲೇ ಅದ, ಮುಖ ನಿಮ್ಮದು ಮುಖ ಪೂರ್ವದಲ್ಲೇ ಅದ. ಆದ್ರೂ ನಿಮ್ಮ ಬಲಕಿನ ಮಗ್ಗಲ ಇರುವಂತ ದಕ್ಷಿಣ ಕಡೆ ಮುಖ ಮಾಡಿ ನೋಡಿದರೆ ನಿಮಗೆ ಆ ಕಡೆ ಸೂರ್ಯ ಕಾಣ್ತಾನ. ಉತ್ತರದಾಗ ಇರಂಗಿಲ್ಲ. ಅವಕಾಶ ತಿರುಕೋತ್ 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 ಅದು ಹೆಂಗ್ ಹೋಗ್ತದ ಅಂತಂದ್ರ ರೌಂಡ್ ಹೊಡೆದು ಭೂಮಿ ನಿಧಾನವಾಗಿ ಈ ಉತ್ತರಾಯಣದ ದಕ್ಷಿಣಾಯಕ್ಕೆ ಬಂದದ. ಈಗ ಇನ್ನ ಒಂದ್ 15 ದಿವಸ ಆ ಕಡೆ ದಕ್ಷಿಣ ಕಡೆನೇ ಹೋಗ್ತಿರ್ತಾನ. ಆ ಕಡೆ ಮೂಡ್ತಿರ್ತಾನ. ಮುಂದ ಸಂಕ್ರಮಣ ದಿವಸ ಮತ್ತೇನು ರಸ ಸೂರ್ಯ ಅಂತಾರಲ್ಲ, ಅಲ್ಲಿ ತನಕ ಈ ಹಳಿ ಸೂರ್ಯ ಹೆಂಗ ನಮಗೆ ದೂರ ಆಗ್ತಾನ, ಹಂಗಂಗ ಜೀವಿಗಳಲ್ಲಿ ಚಳಿ ಜಾಸ್ತಿ, ರೋಗ ರುಜಿನಾದಿಗಳು ಜಾಸ್ತಿ, ವೀಕ್ನೆಸ್ ಜಾಸ್ತಿ. ಆಮೇಲೆ ಮತ್ತೆ ಸೂರ್ಯ ಸಮೀಪ ಬಂದಂಗ ಉತ್ತರಾಯಣದ ಕಡೆ ಮತ್ತೆ ಪ್ರಯಾಣ ಚಾಲು ಮಾಡ್ತಾನ. ಬ್ಯಾಸಿಗೆ ಒಳಗ ಮುಖ ಪೂರ್ವದ ಕಡೆನೇ ಅದ. ಆವಾಗ ನೀವು ಉತ್ತರದ ಕಡೆ ನೋಡಿದಾಗ ಸೂರ್ಯ ಕಾಣ್ತಾನೆ, ದಕ್ಷಿಣ ಕಡೆ ಇರಂಗಿಲ್ಲ. ಹಿಂಗದೆಲ್ಲ ಪ್ರಕೃತಿ ಕೆಲಸಗಳು ಮಾಡ್ತಿರ್ತಾವ. ಇವೆಲ್ಲ ಗೊತ್ತಿರ್ಬೇಕು. ಗೊತ್ತಿದ್ರೆ ನಿಮ್ಗೆ ಬ್ರಹ್ಮಜ್ಞಾನದಾಗ ಇದೇ ಕಲಿಬೇಕು ಅದೇ ಕಲಿಬೇಕಂತಿಲ್ಲ, ಎಲ್ಲಾನು ಕಲಿಬೇಕು, ಎಲ್ಲಾನು ಗೊತ್ತಿರ್ಬೇಕು. ಹಿಂಗ್ಯಾಕೆ ಆಗ್ತದ ಹೇಳಕ್ ಬರ್ಬೇಕು. ಈಗ ಒಂದು ಮ್ಯಾಗ್ನೆಟ್ ತಗೊಂಡ್ರಿ ಅಂತಂದ್ರೆ ಅದಕ್ಕೊಂದು ಸೌತ್ ಪೋಲ್ ಮತ್ತೆ ಇನ್ನೂ ಒಂದು ನಾರ್ತ್ ಪೋಲ್ ಅಂತ ಇರ್ತಾವ. 2 ತುದಿಗಳಿರ್ತಾವ. ಅದು ದಾರ ಕಟ್ಟಿ ಹಿಂಗ ಜೋತ್ ಬಿಟ್ರಿ ಅಂತಂದ್ರ ಏನ್ ಮಾಡ್ತದದು? ಸೌತ್ ನಾರ್ತ್ ತೋರಿಸ್ತದದು. ಸೌತ್ ನಾರ್ತ್ ತೋರಿಸ್ತದಲ್ಲ, ಆ ಮ್ಯಾಗ್ನೆಟ್ ಇಂದ ಸೌತ್ ಸೆಕೆಂಡ್ ತೋರಿಸ್ತದ, ನಾರ್ತ್ ಕಡೆ ಹೋಗ್ತದ. ಮ್ಯಾಗ್ನೆಟ್ ಇಂದ ನಾರ್ತ್ ಸೌತ್ ಕಡೆ ಹೋಗ್ತದ. ಉಲ್ಟಾ ತೋರಿಸ್ತದ ಮ್ಯಾಗ್ನೆಟ್. ಕೇಳಿರ ಇಲ್ಲ?
ದಕ್ಷಿಣದ ಕಡೆ ತೋರಿಸ್ತದ, ದಕ್ಷಿಣದ ಧ್ರುವ ಉತ್ತರ ಕಡೆ ತೋರಿಸ್ತದ. ಯಾಕೆ ಹಿಂಗ್ಯಾಕೆ ತೋರಿಸ್ತದ? ಅದರ ಒಂದು ಆಕರ್ಷಣ ಶಕ್ತಿಯಲ್ಲಿ ಅಂದ್ರ ಮೈನಸ್ ಪ್ಲಸ್ ಅಂತ ಶಕ್ತಿ ಇರ್ತದಲ್ರಪ್ಪ, ಅದೇ ಅದಕ್ಕೆ ಪ್ಲಸ್ ಆಗಿ ಕೊಡ್ತಾವ ಅಂತ ಇದನ್ನ ಹೇಳ್ತೀರ. ನಾರ್ತ್ ಇದ್ದದ್ದು ಪ್ಲಸ್, ಸೌತ್ ಇದ್ದದ್ದು ಮೈನಸ್ ಮಾಡಿರ್ತಾರೆ. ಅದಕ್ಕೆ ಹಿಂಗ್ ಮಾಡ್ತಾರ. ಭೂಮಿ ಏನದಲ್ಲ, ಈ ಭೂಮಿಗೂ 2 ಧ್ರುವಗಳದಾವ. ಒಂದು ಉತ್ತರ ಧ್ರುವ, ಒಂದು ದಕ್ಷಿಣ ಧ್ರುವ ಅಂತದಾವ. ಅವುದ್ರದ್ದು ಮ್ಯಾಗ್ನೆಟಿಂದ ಕೆಲಸ ಹೆಂಗ ಅಯಸ್ಕಾಂತದಂದ್ರೆ ಉತ್ತರ ಧ್ರುವವನ್ನು ಅಪಕರ್ಷಿಸುತ್ತದೆ, ಉತ್ತರ ಧ್ರುವ ದಕ್ಷಿಣ ಧ್ರುವವನ್ನು ಆಕರ್ಷಿಸುತ್ತದೆ. ದಕ್ಷಿಣ ಧ್ರುವ ಧ್ರುವವನ್ನು ಅಪಕರ್ಷಿಸುತ್ತದೆ. ಅದೇನಾಗ್ತದ? ದಕ್ಷಿಣ ಧ್ರುವಕ್ಕೆ ಜಗ್ಗಲ್ಲದು ಉತ್ತರ ಧ್ರುವದ ಕಡೆ ಹೋಗ್ತದ. ಉತ್ತರ ಧ್ರುವ ಏನ್ ಮಾಡ್ತದ? ದಕ್ಷಿಣ ಕಡೆ. ವಿರುದ್ಧ ಧ್ರುವಗಳು ಏನ್ ಮಾಡ್ತವ? ಒಂದಕ್ಕೊಂದು ಆಕರ್ಷಿಸ್ತಾವ. ಅವಕ್ಕೇನಂತಾರ? ವಿಜಾತಿ ಧ್ರುವಗಳು ಅಂತಾರ. ಸಜಾತಿ ಧ್ರುವಗಳಂದ್ರ ನಾರ್ತ್ ಅಥವಾ ಸೌತ್. ವಿಜಾತಿ ಧ್ರುವ ಅಂತಂದ್ರೆ ನಾರ್ತ್ ಅಂಡ್ ಸೌತ್. ಅದಕ್ಕ ಈ ನಿಮ್ಮ ಅಯಸ್ಕಾಂತದ ದಕ್ಷಿಣ ಧ್ರುವ ಉತ್ತರ ದಿಕ್ಕಿನ ಕಡೆ ಯಾಕೆ ಹೋಗ್ತದ ಅಂತಂದ್ರ, ಭೂಮಿಯ ಕಾಂತೀಯ ಶಕ್ತಿ ಏನದಲ್ಲ, ಭೂಮಿದು ಉತ್ತರ ಧ್ರುವ ಉತ್ತರ ದಿಕ್ಕಿನಾಗದ, ಮ್ಯಾಗ್ನೆಟ್ ಇಂದು ಉತ್ತರ ಧ್ರುವ ದಕ್ಷಿಣ ದಿಕ್ಕಿನಾಗದ, ದಕ್ಷಿಣ ಧ್ರುವ ಉತ್ತರ ದಿಕ್ಕಿನಾಗದ. ಹೀಗಾಗಿ ಅವೆರಡು ಅಪೋಸಿಟ್ ಇರೋವು ಅಯಸ್ಕಾಂತದ ದಕ್ಷಿಣ ಧ್ರುವವನ್ನ, ಭೂಮಿಯ ಉತ್ತರ ಧ್ರುವವನ್ನ ಆಕರ್ಷಿಸ್ತದೆ. ಅಯಸ್ಕಾಂತದ ದಕ್ಷಿಣ ಧ್ರುವವನ್ನ ಭೂಮಿಯ ಉತ್ತರ ಧ್ರುವ ಆಕರ್ಷಿಸ್ತದೆ. ಭೂಮಿಯ ಉತ್ತರ ಧ್ರುವ ಉತ್ತರ ದಿಕ್ಕಿನಾಗದ, ದಕ್ಷಿಣ ಧ್ರುವ ದಕ್ಷಿಣ ದಿಕ್ಕಿನಾಗದ. ಅಯಸ್ಕಾಂತದ್ದು ಉತ್ತರ ಧ್ರುವ ದಕ್ಷಿಣದಾಗದ, ದಕ್ಷಿಣ ಧ್ರುವ ಉತ್ತರದಾಗದ. ಹಿಂಗ್ಯಾಕಾಗ್ತದ ಅನ್ನೋದು ಗೊತ್ತಾಯ್ತು. ಅದು ಬ್ರಹ್ಮಾಂಡದೊಳಗಿಂದ ವಿಷಯ ಆಯ್ತು. ಈಗ ಪಿಂಡಾಂಡದೊಳಗೆ ನಿಮ್ಮ ಶರೀರ ಅದ. ನಿಮ್ಮ ಶರೀರನು ಪೃಥ್ವಿ ಇದ್ದಂಗೆ ಅದ ಇಲ್ಲ? ಅದು ಒಂದು ಭೂಮಿನೇ ಹೌದ ಇಲ್ಲ? ಆ ಭೂಮಿದು ಹೆಂಗದಪ್ಪ ಅಂತಂದ್ರೆ ಅದಕ್ಕೂ 2 ಧ್ರುವಗಳದ. ಭೂಮಿಗೂ 2 ಧ್ರುವಗಳದ. ಒಂದು ಧ್ರುವ ಉತ್ತರ, ಇನ್ನೊಂದು ಧ್ರುವ ದಕ್ಷಿಣ. ಉತ್ತರ ಧ್ರುವ ಯಾಕಡೆದ? ಉತ್ತರ ಧ್ರುವ ನಿಮ್ಮ ಶರೀರದ ಯಾವ ಭಾಗದಲ್ಲಿ ಅದ? ದಕ್ಷಿಣ ಧ್ರುವ ಯಾವ ಭಾಗದಲ್ಲಿ ಅದ? ನಮ್ಮ ಬಲಭಾಗ ಏನಿರ್ತದೆ ದಕ್ಷಿಣ ಎಲ್ಲರೂ ಓದಿರ ಇದೆಲ್ಲನೂ ಹೇಳಂತ ಸುಮ್ಮನೆ ಹೊರಗೆ ಬಿಡ್ಬೇಡ್ರಿ. ಎಲ್ಲರೂ ಓದಿರ, ಯಾರು ಹೇಳ್ಯಾರ ಇವೆಲ್ಲ? ನಿಮಗೆ ಗೊತ್ತಿದ್ರೆ ಹೇಳ್ಬೇಕು, ಇಲ್ಲಂದ್ರೆ ಹೇಳ್ಬಾರ್ದು. ಸುಮ್ಮನೆ ಹಂಗೆ ಕೇಳ್ತಾರನ್ನ ಏನಾರ ಒಂದು ಹೇಳ್ಕೊತ ಹೋಗ್ಬಾರ್ದು. ಗೊತ್ತಿದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಬಿಟ್ಟಿಗೆ ನಿಮಗೆ ಒಂದು ಇದು ಮಾಡಬಾರ್ದು, ಸುಳ್ಳು ಕತೆ ಹೇಳ್ಬಾರ್ದು. ತಿಳಿದದ್ದು ತರ್ಕ ಮಾಡಿರಿ. ಏನ್ ತರ್ಕ ಮಾಡಿ? ಊಹೆ ಅಜುಮ್ ಹೆಂಗ್ ಮಾಡ್ಯಾರಿ? ಮೊದಲು ಹೇಳಿದ್ರ ಮೇಲೆ ಎರಡನೇದು ಏನ್ ಮಾಡ್ಯಾರಿ? ಊಹೆ ಮಾಡ್ಕೊಂಡು ಹೇಳಕತ್ತೇನೆ. ಊಹೆ ಸರಿ ಇರ್ಬೋದು, ತಪ್ಪಿರ್ಬೋದು. ಊಹೆ ಮಾಡಿ ಹೇಳ್ಬಿಡ ಹಂಗೆ. ನಮ್ಮ ಅಭಿಮುಖವಾಗಿ ಅಂದ್ರೆ ಸೂರ್ಯನ ಅಭಿಮುಖವಾಗಿ ಇರ್ತೀವಲ್ರಿ, ಬಲಭಾಗ ನಮಗೆ ದಕ್ಷಿಣ ಆಗ್ತದೆ, ಎಡಭಾಗ ಉತ್ತರ ದಿಕ್ಕೆ. ಅದಕ್ಕೇನಾರ ಆಧಾರ ಅದ ನಿಮ್ಮಲ್ಲಿ ಹೇಳಕ್ಕ? ಈ ಪಿಂಡಾಂಡಕ್ಕೆ ಸಂಬಂಧಪಟ್ಟ ವಿಷಯ ಹೇಳ್ಬೇಕಾದ್ರ ಪುರಾಣಗಳು ಓದ್ಬೇಕು.
ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟ ವಿಷಯ ತಿಳ್ಕೋಬೇಕಾದ್ರ ಇದು ಓದ್ಬೇಕು, ಯಾವುದು ಸೈನ್ಸ್ ಓದ್ಬೇಕು, ವಿಜ್ಞಾನ ಬೇಕಾಗ್ತದ. ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟದ್ದು, ಪಿಂಡಾಂಡಕ್ಕೆ ಸಂಬಂಧಪಟ್ಟದ್ದು, ಅದು ವಿಜ್ಞಾನದಾಗ ಜೀವಶಾಸ್ತ್ರದಾಗ ಆದ ಖರೆ. ಅದರ ಪುರಾಣದಾಗ ಎಲ್ಲ ಪರ್ಫೆಕ್ಟ್ ಬರ್ತದೆ. 18 ಪುರಾಣಗಳಲ್ಲ ವ್ಯಾಸಮಾರ್ಚು. ಆ ಪುರಾಣ ಓದಿದ್ರೆ ಈ ಶರೀರದ ಪುರಾಣ ಅಂದ್ರೆ ದೇಹ, ಪುರಾಣ ಅಂದ್ರೆ ದೇಹದ ಬಗ್ಗೆ ಹೇಳಿದ್ದದ ಅಷ್ಟೇ. ಫಿಸಿಕಲ್ ಶರೀರದ ಲೀಲೆಗಳು ಏನೇನದ ಎಲ್ಲ ಇರಲಿ, ಅದೇನಕ್ಕಾಗಲಕ್ಕ. ಈಗ ಏನಾಯ್ತಪ್ಪ ಅಂತಂದ್ರೆ ನಿಮ್ಮ ಶರೀರದ ಉತ್ತರ ಧ್ರುವ ಎಲ್ಲದಂದ್ರೆ ನಿಮ್ಮ ನೆತ್ತಿ, ಎಳತ್ತಿ. ಅದು ನೆತ್ತಿ ಅಂತಿರಲ್ಲ, ನೆತ್ತಿ ತಲೆ ಮೇಲೆ ಕ್ಯಾಪ್ ಟಪಿ ಹಾಕುತ್ತಿರಲ್ಲ, ಅದು ಉತ್ತರ ಧ್ರುವ. ಮತ್ತ ದಕ್ಷಿಣ ಧ್ರುವ ಎಕಡೆದ? ಅಂಗಾಲಾಗ ದಕ್ಷಿಣ ಧ್ರುವ ಅದ. ಉತ್ತರ ಧ್ರುವ ಅವಳ ನೆತ್ತಿ ಮೇಲದ. ಈಗ ಏನಾಗ್ತದ, ಉತ್ತರಕ್ಕೆ ತಲೆ ಮಾಡಿ ಮಕ್ಕೋಬಾರದು ಅಂತ ಹೇಳ್ತಾರೆ. ಯಾಕಂತಾರ ಅಂದ್ರ ಬ್ರಹ್ಮಾಂಡದಲ್ಲಿ ಏನು ಭೂಮಿ ಏನದಲ್ಲ, ಭೂಮಿಯ ಉತ್ತರ ಧ್ರುವ ಉತ್ತರ ದಿಕ್ಕಿನಲ್ಲಿ ಅದ. ನಿಮ್ಮ ತಲೆನೂ ಉತ್ತರ ದಿಕ್ಕಕ್ಕೆ ಇಟ್ರಿ ಅಂತಂದ್ರೆ ಆ ಭೂಮಿಯ ಕೆಟ್ಟ ಪ್ರಭಾವಗಳು ನಿಮ್ಮ ಶರೀರದ ಮೇಲೆ ಆಗ್ತವೆ, ಅಪಕರ್ಷಣಕ್ಕೆ ಒಳಗಾಗ್ತವೆ. ಭೂಮಿಯಿಂದ ನಿಮಗೇನು ನಿದ್ರೆ ಹಚ್ಚಿದಾಗ ಹಿತ ಆಗ್ಬೇಕು, ಆ ಹಿತ ಏನಾಗ್ತದ, ಅಹಿತ ಆಗ್ತದೆ. ಅದಕ್ಕೆ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲ್ಕೋಬಾರ್ದು. ಉತ್ತರ ದಿಕ್ಕಿಗೆ ಕಾಲ್ ಮಾಡಿ ಮಲ್ಕೊಂಡ್ರೆ ನಿಮ್ಮ ದಕ್ಷಿಣ ಶರೀರದ ಪಿಂಡಾಂಡದ ದಕ್ಷಿಣ ಧ್ರುವ, ಭೂಮಿಯ ಉತ್ತರ ಧ್ರುವ, ಅವೆರಡು ಏನ್ ಮಾಡ್ತಾವ, ಒಂದಕ್ಕೊಂದು ಆಕರ್ಷಣೆ ಒಳಗಾಗ್ತಾವ. ಹೀಗಾಗಿ ನಿಮಗ ಕನಸು ಬೀಳೋದಾಗ್ಲಿ ಅಥವಾ ರಾತ್ರಿ ಭಯ ಆಗೋದಾಗ್ಲಿ ಮತ್ತೆ ರಾತ್ರಿ ನಿಮ್ಗೆ ಏನ್ ತೊಂದರೆಗಳಾಗದ್ರೆ ಆಗಂಗಿಲ್ಲ. ಅವು ಪ್ರಕೃತಿ ಒಂದಕ್ಕೊಂದು ಆಕರ್ಷಣೆ ಒಳಗಿದ್ದಾಗ ನಮ್ಗೆ ನಿದ್ದೆ ಚೆನ್ನಾಗಾಗ್ತದೆ. ಪ್ರಕೃತಿಯ ಭಾಗಗಳು ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳು ಒಂದಕ್ಕೊಂದು ವಿರುದ್ಧವಾದ ಚಲನೆಯಲ್ಲಿರುವಾಗ ಏನಾಗ್ತವಪ್ಪ ಅಂತಂದ್ರೆ ನಮ್ಮ ರಾತ್ರಿಯ ನಿದ್ರೆ ಸರಿಯಾಗಂಗಿಲ್ಲ. ಯಾಕೆ ನಿದ್ದೆ ಬರಲಾಗ್ಯದ ಅಂದ್ರೆ ಉತ್ತರಕ್ಕೆ ತಲೆ ಮಾಡಿ ಮಕ್ಕೊಂಡದ್ದು ಒಂದನೇ ರೀಸನ್. ಉತ್ತರಕ್ಕೆ ತಲೆ ಹಾಕಿ ಮಕ್ಕೋಬಾರ್ದು ಯಾವಾಗೇ ಆಗ್ಲಿ. ಅದೇ ಉತ್ತರಕ್ಕೆ ತಲೆ ಹಾಕಿ ಮಕ್ಕೋಬಾರದು ಅನ್ನೋದ್ರ ಸಲುವಾಗಿ ಒಂದು ಪುರಾಣ ಬರೆದ್ರು. ಏನು, ಶಿವ ಪಾರ್ವತಿ ಜಳಕ ಮಾಡೋ ಟೈಮ್ನೊಳಗ ಗಣಪತಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿರ್ತಾನ. ಅವ್ರ ಅಮ್ಮ ಸ್ನಾನ ಮಾಡೋ ತನಕ ಇಲ್ಲೇ ನಿಂದ್ರತ್ ಹೇಳಿರ್ತಲ್ಲ, ಅವ ನಿಂತಿರ್ತಾನ. ಶಿವ ಯಾರತ್ ಗೊತ್ತಿಲ್ಲ, ಆಕಿ ಮೈ ಒಳಗಿಂದೇ ಕೆಸರು. ಮೈಯ ಕೆಸರು ಎದಕ್ ಬಂತು? ಅಷ್ಟೊಂದು ಗಣಪತಿ ಮಾಡಾಟ ಕೆಸರು ಎದಕ್ ಬಂತು ಗೊತ್ತದಂಕತಿ ಏನಾರ? ಒಂದು ಮೂರ್ತಿ ಮಾಡಾಟ ಕೆಸರು ಎದಕ್ ಬಂತಾಕಿ ಮೈಯಾಗ? ಏನ್ ಹೇಳಿ ಮತ್ತೆ ಎದಕ್ ಬಂತಂತ? ವಿಚಾರ ಮಾಡಿದಂಗೆ ಮೂರ್ತಿ ಮಾಡಿಬಿಡ್ತಾರ, ಅದ ಗಣಪತಿ ಅಂತ ಹೇಳ್ತಾರೆ. ಅದೇ ಆಕಿ ಮೈ ಒಳಗೆ ಅಷ್ಟೊಂದು ಕೆಸರು ಎದಕ್ ಬಂತಂತ. ನಾವು ಸ್ನಾನ ಮಾಡೋ ಟೈಮ್ದಾಗ ನಮ್ಮ ಮೈನಲ್ಲಿ ಮಣ್ಣು ಬರ್ತದಲ್ರಿ, ಚಿಕ್ಕ ಟೈಮ್ದಾಗ ಮಣ್ಣು ಬರ್ತದಲ್ರಿ, ಅದರಿಂದ ಅದೇ ಕೆಸರನ್ನೇ ಇದು ಮಾಡಿ ಗಣಪತಿ ಮಾಡೋದು ಅಂತ. ಈ ನಿಮ್ಮ ಏನ್ ಮಣ್ಣು ಬಂದದಲ್ಲ ಅದ್ರಲ್ಲಿ ಗಣಪತಿ ಮಾಡಷ್ಟು ಮಣ್ಣು ಬರ್ತಾವ. ಅಕ್ಕಿ ಮೈಯಾಗ ಅಟ್ಯಾಕ್ ಮಣ್ಣು ಬಂತಂತ. ಅವರು ಸಮತಿ ಯಾರ? ಗಣಪತಿ ಪಾರ್ವತಿ ಸಮತಿ ಯಾರು? ಗಂಗಾಮಾತೆ.
ಆ ಗಂಗಾ ಮಾತೆ ಸಂಘಟಕ್ಕೆ ಜಗಳ ಮಾಡ್ಕೊಂಡಿರ್ತಾಳ. ಸಾವಂತಿ ಜಗಳ ಪುರಾಣ ಕಥೆ ಇವೆಲ್ಲ. ಸಾವಂತಿ ಜಗಳ ಹಿಂಗಾಗಿ ನಾನು ಇಲ್ಲದೆ ನಿನ್ ಜೀವನನೇ ನಡೆಯಂಗಿಲ್ಲ ಅಂತ ಹೇಳಕ್ಕೆ, ನೀನು ತಲೆ ಮೇಲೆ ಕೂತಿದಿ, ನಾ ತೊಡೆ ಮೇಲೆ ಕೂತೀನಿ, ಏನಿದು ಅನ್ಯಾಯ ಅಂತೇಳಿ ಅವನ ಸಂಗಡ ಜಗಳ ತೆಕ್ಕೋತಾಳ. ನೀನು ತೊಡೆ ಮೇಲೆ ಕೂತ್ರೆ ಏನಾಯ್ತು, ನಾ ತಲೆ ಮೇಲೆ ಕೂತ್ರಾಯ್ತು, ಏನು ಜಗಳ ಮಾಡ್ಕೋಬೇಡ, ನಾನು ಇಲ್ಲ ಅಂದ್ರೆ ನಿನ್ ಜೀವನ ನಡೆಯಂಗಿಲ್ಲ ಅಂತ ಗಂಗಾ ಮತ್ತೆ ಹೇಳ್ತಾಳ. ಹೇಳಿದ್ರು ಈಕಿ ದಿಮಾಕ್ ಮಾಡಿ ಏನ್ ಮಾಡ್ತಾಳ, ನೀನ್ ಇಲ್ಲದೆ ನನ್ನ ಜೀವನ ಹೆಂಗ್ ನಡೆಸ್ತೀನಿ ನೋಡಂತ ಹೇಳಿ ತುಪ್ಪದ್ಲಿಂತ ಜಳಕ ಮಾಡೋದು, ತುಪ್ಪನೇ ಕೊಡದಿರೋದು ಮಾಡ್ತಾಳೆ. ತುಪ್ಪದ್ದೇ ಕೆಲಸ ಚಾಲು ಮಾಡ್ತಾಳಕಿ, ನೀರು ಬೇಡ ಬೇಡ ಅಂತ ಹೇಳಿ. ಮತ್ ಮೈ ಮೇಲೆ ತುಪ್ಪ ಹಾಕೊಂಡ್ರೆ ಏನಾಗ್ತದೆ, ಜಿಡ್ಡು ಜಗ್ಗಿ ಜಿಡ್ಡಾಗಿ ಜಿಡ್ಡಿನಿಂದ ಮಣ್ಣು ಸಂಗ್ರಹ ಆಗ್ತದೆ ಮೈ ಒಳಗೆ. ಅಷ್ಟೊಂದು ಮಣ್ಣು ತಗೊಂಡು ಒಂದು ಗಣಪತಿ ಮಾಡ್ತಾಳೆ. ನೀವು ಮಾಡ್ರಿ, ತುಪ್ಪ ಜಳಕ ಮಾಡ್ರಿ, ನಿಮ್ಗೆ ಗಣಪತಿ ತಯಾರು ಮಾಡಬೇಕು. ನೀರು ಬಳಸಲಾರ್ದಂಗೆ ತುಪ್ಪದಿಂದ ಎಲ್ಲ ಮಾಡ್ತಾಳೆ. ಅವ್ರಿಗೆ ಸಿಗ್ತದೆ, ದೇವತೆಗಳು ಏನ್ ಲೆಕ್ಕದ್ ಮಾಡ್ತಾರ ಈಗ ಮಾಡಿ ಒಂದು ಗಣಪತಿ ಮಾಡ್ತಾರ. ಇವ ಶಿವ ಬಂದಾಗ ಅಕ್ಕಿ ಮೈಯನ್ ಕೆಸದಿ ಅಂತ ಮಾಡಿದ ಗಣಪತಿ. ಅವ ಶಿವನ್ ಪರಿಚಯನೇ ಇಲ್ಲ ಅವನಿಗೆ. ಅದ್ರ ಅರ್ಥ ಏನು, ಆಗಿನ ಕಾಲದೊಳಗ ಇದು ಮನುಷ್ಯ ಶರೀರ ಗಂಡು ಹೆಣ್ಣು ಹಿಂಗ್ ಮದುವೆ ಮಾಡ್ಕೊಂಡು ಒಬ್ಬರಿಗೊಬ್ಬರು ಕಾಲ್ದ್ರೆ ಮಕ್ಕಳಾಗ್ತಾವ ಅನ್ನೋದು ಅಲ್ಲ. ಶರೀರದ ಯಾವುದೇ ಒಂದು ಅವಯವ ಸಿಕ್ಕೂ ಸಹಿತ ಅದರಿಂದ ಮಕ್ಕಳಾಗ್ಲಿಕ್ಕೆ ಸಾಧ್ಯ ಅದ. ಕ್ಲೋನಿಂಗ್ ಅನ್ನೋದೊಂದು ಬಂದದ ಈಗ ಸೈನ್ಸ್. ಅದಕ್ಕೆ ಹಿಂಗೇ ಆಗಕ್ಕೆ ಮಕ್ಕಳು ಅನ್ನೋದೇನಿಲ್ಲ. ಶರೀರದ ಒಂದು ಸೆಲ್ ಸಿಕ್ಕರೂ ಸಹಿತ ಅದರಿಂದ ಒಬ್ಬ ಮನುಷ್ಯನ ತಯಾರು ಮಾಡ್ಬೋದು ಅಂತ ಒಂದು ವಿಜ್ಞಾನ ಈಗ ಬಂದದ. ಮೊದಲಿನ ಕಾಲದಾಗ ಇತ್ತು. ಒಂದು ಶರೀರದ, ಒಂದು ಜೀವಿಯ, ಒಂದು ಜೀವಕೋಶದೊಳಗ ಎಲ್ಲ ಎಷ್ಟು ಜನ್ಮಾಂತರದ ಎಲ್ಲ ಹಿಸ್ಟ್ರಿ ಇರ್ತದಂತದ್ರೊಳಗೆ. ಅದನ್ನೆಲ್ಲ ಸ್ಟಡಿ ಮಾಡಿದ್ರೆ ಸಿಗ್ತದ. ಹಿಂಗಾಗಿ ಗಂಡು ಹೆಣ್ಣು ಮದುವೆ ಮಾಡ್ಕೊಂಡು ಹಿಂಗೆ ಮಕ್ಕಳು ಹಿಡಿಯತ್ತಿಲ್ಲ, ಹಾಗನು ಹಡಿಲಕ್ಕೆ ಇನ್ನ ಒಂದು ನಾನಾ ರೀತಿ ವಿಧಾನಗಳದ ಮಕ್ಕಳು ಹುಟ್ಟವ. ಅಂತ ಒಂದು ಅದ್ಭುತವಾದ ಜ್ಞಾನ ನಮ್ಮ ದೇಶದ ಇದ್ರೂ ಸಹಿತ ಈ ಒಂದು ಮಹಾಭಾರತದ ಕಾಲದಲ್ಲಿ ಅವಾಗೇ ಅದು ನಾಶ ಆಗಿ ಹೋಗ್ಬಿಟ್ಟಿರ್ತದೆ. ಆ ರೀತಿ ಮಕ್ಕಳು ಇನ್ನೊಂದು ರೀತಿ ಮಕ್ಕಳು ಹುಟ್ಟೋದಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಮತ್ತೆ ಅವನಿಗೋ ಮಹರ್ಷಿ ಕರೆಸಿ ವಂಶ ಉದ್ಧಾರ ಮಾಡ್ಕೊತಾರ. ಅವರು ನಿಯೋಗ ಪದ್ಧತಿ ಅಂತೇಳಿ ಬಳಸ್ತಾರ. ಅವರು ವಂಶ ನಾಶ ಆಗೋ ಸಮಯದಲ್ಲಿ ಅವರು ಬೇರೆಯವ್ರಿಗೆ ಕರೆಸಿದ ಮೇಲೆ ಧೃತರಾಷ್ಟ್ರ, ಪಾಂಡವ ರಾಜ್ಯ ಏನೋದ ಅವ್ರು ಮೂವರು ಹುಟ್ಟಬೇಕಾಗ್ತದ. ಅದು ನಿಯೋಗ ಪದ್ಧತಿ, ಅದು ಬೇರೆ ಬೇರೆ. ಅದು ನಿಯೋಗ ಪದ್ಧತಿ ಅಂದ್ರೆ ಏನು ಅಂತ ಹೇಳಕ್ಕೆ ನೀವು ಇದ್ರಾಗ ಹೊಡಿರಿ, ಗೂಗಲ್ನಾಗೆಲ್ಲ ಹೇಳ್ತಾರೆ ವಾಟ್ ಈಸ್ ನಿಯೋಗ. ಇಲ್ಲಂದ್ರೆ ಮೀಡಿಯಾ ಮಾಸ್ಟರ್ಸ್ ಅಂತ ಹೇಳಕ್ಕೆ ಒಂದು ಯೂಟ್ಯೂಬ್ ಲಿಂಕ್ ಅದ, ಅದರೊಳಗೆ ನಿಯೋಗ ಪದ್ಧತಿ ಬಗ್ಗೆ ಹೇಳ್ತಾರೆ. ಇದು ಏನದ, ಮನುಷ್ಯ ಶರೀರದ ಒಂದು ಜೀವಕೋಶ ಸಿಕ್ಕರೂ ಸಹಿತ ಜೀವಕೋಶದಲ್ಲಿ ಅವ್ರ ಹಿಂದೆ ಎಷ್ಟು ಜನ್ಮ ಎತ್ತಿ ಬಂದದ, ಏನೇನು ಸಂಸ್ಕಾರ ಬಂದಿದೆ ಎಲ್ಲನೂ ಅದರೊಳಗಿರ್ತದೆ. ಮುಂದೆ ಅದರಿಂದ ಒಂದು ಮನುಷ್ಯ ತಯಾರು ಮಾಡೋಂಥದ್ದು ಒಂದು ವಿಜ್ಞಾನ ಅದ. ಅಂಥದ್ದೊಂದು ಜ್ಞಾನ ನಮ್ಮ ದೇಶದಲ್ಲಿ ಅದ. ವ್ಯಾಸ ಮಹರ್ಷಿ ವ್ಯಾಸ ಅಲ್ಲ, ಯಾರು ಕುಂಭದಲ್ಲಿ ಹುಟ್ಟಿದ, ಯಾರವನು ಕುಂಭದಲ್ಲಿ ಹುಟ್ಟಿದ ಅಗಸ್ತ್ಯ ಮಹರ್ಷಿ. ಅವ ತಂದೆ ತಾಯಿ ಹುಟ್ಟೇ ಇಲ್ಲ, ಅವ ಜಸ್ಟಿವ್ ಬೇಬಿ ಆಗಿನ ಕಾಲದವನು. ಇಲ್ಲೇನಾಯ್ತು, ಗಣಪತಿ ಮಾಡಿದ್ರು. ಗಣಪತಿ ಶಿವ ಅವನಿಗೆ ಒಳಗೋಲಕ್ಕ ಇವ ಬ್ಯಾಡ್ ಅಂತೇಳಿ ಬಂದ್ ಮಾಡಿಬಿಟ್ಟ. ಅವನಿಗೆ ಸಿಟ್ಟು ಬಂತು. ಅವನ್ ತ್ರಿಶೂಲಿನಿಂದ ಇವನ್ ಗಣಪತಿ ತಲೆ ಕಟ್ ಮಾಡಿ ಹೋಗೋದು. ಕಟ್ ಮಾಡಿ ಹೋಗದ್ಮೇಲೆ ಅವಾಗ ಏನ್ ಮಾಡ್ಬೇಕಿ, ಪಾರ್ವತಿ ಜಳಕ ಮಾಡಿ ಬಂದ ಮೇಲೆ ನೋಡ್ತಾಳ, ಅಯ್ಯೋ ನನ್ನ ಮಗನ್ನ ಹಿಂಗ್ ಮಾಡಿಬಿಟ್ರಲ್ಲ ನೀವು, ಏನಿದು ಅಂದಾಗ, ನಿನ್ನ ಮಗ ಏನವ ನನಗೇನು ಗೊತ್ತಾ ಅಂತ. ನೀವು ಸುಮ್ಮಿರ್ತೀರ, ನನ್ನ ಮಗ
ಅಕಸ್ಮಾತ್ ನಿಮ್ಮ ಹೆಂಡ್ರೆ ಯಾರ್ಯಾರ ನಿಮ್ಮನ್ನು ಬಿಟ್ಟಕ್ಕೆ ನಂದೊಂದು ಮಗ ಇತ್ತು ಅಂದ್ರೆ ಸುಮ್ಮಿರ್ತೀರ ನೀವು? ಪಾರ್ವತಿ ಮಗನಿಗೆ ಅಕ್ಸೆಪ್ಟ್ ಮಾಡ್ಕೊಂಡ ಶಿವ, ನೀವು ಅಕ್ಸೆಪ್ಟ್ ಮಾಡ್ಕೊತೀರೇನ್ರಿ? ನಿಮ್ ಪಾರ್ವತಿ ಮಗ ಒಂದ್ ಯಾವಾಗಾರ ಬೇರೆ ಇತ್ತಂದ್ರ ಹೆಂಗ? ಇಂಥವೆಲ್ಲ ಮಾತಾಡಬಾರ್ದಲ್ಲ, ಬಹಳ ಸೀರಿಯಸ್ ಮ್ಯಾಟರ್. ಆಯ್ತು ನಿನ್ ಮಗನಿಗೆ ನಾನೇನು ಕೊಲ್ಲಿನಿ ಅಂತಂದ್ರ ಏನ್ ತೊಂದ್ರೆ ಇಲ್ಲ, ಮತ್ತ ಅವ್ನಿಗೆ ಜೀವಂತ ಮಾಡೋದು ಹೇಳಿ, ಅದೇನ್ ದೊಡ್ಡ ಆಗೋದು ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕ. ಅದಕ್ಕೊಬ್ಬನಿಗೆ ಏನ್ ಮಾಡ್ತಾನ, ಸೇವಕನಿಗೆ ಕಳಿಸಿಕೊಡು. ಏನಂತ ಹೇಳ್ತಾನ ಸೇವಕನಿಗೆ? ಏನ್ ಹೇಳ್ಬೇಕು, ಏನ್ ಹೇಳ್ತಾನ? ಉತ್ತರಕ್ಕ ಯಾರದ ತಲೆ ಮಾಡಿ ಮಲ್ಕೊಂಡಿದ್ರಂದ್ರ ಅವ್ರ ತಲೆ ಕಡ್ಕೊಂಬ. ಆ ತಲೆ ಇವನಿಗೆ ಹಚ್ಚಿದ್ರ ಇವ ಮತ್ತೇನಾತನ, ಜೀವಂತ ಆತನ. ಅವಾಗ ಸೇವಕ ಏನ್ ಮಾಡ್ತಾನ, ಹುಡುಕೋತಾನ. ಉತ್ತರಕ್ಕೆ ಯಾರು ಇರಂಗಿಲ್ಲ, ಒಂದು ಆನಿ ತಲೆ ಮಾಡಿ ಮಕ್ಕೊಂಡಿರ್ತದ. ಉತ್ತರಕ್ಕೆ ಆನಿ ತಲೆ ಮಾಡಿ ಮಕ್ಕೊಂಡಿರ್ತದ. ಆ ಆನಿ ತಲೆ ಕಡ್ಕೊಂಡ್ ಬಂದ್ಬಿಡ್ತಾರ. ಕಡ್ಕೊಂಡ್ಬಂದು ಗಣಪತಿಗೆ ಹಚ್ತಾರ. ಎಂತ ಬಲಿಷ್ಠ ಇದ್ರು ಸಹಿತ ಉತ್ತರಕ್ಕೆ ತಲೆ ಮಾಡಿ ಮಲ್ಕೋಬೇಡ್ರಿ ಅನ್ನೋದು ಮೆಸೇಜ್. ಉತ್ತರಕ್ಕೆ ತಲೆ ಮಾಡಿದ್ರೆ ನಿಮ್ಮ ತಲೆಯೂ ಉತ್ತರ ದಿಕ್ಕಿನಲ್ಲಿ ಅದ, ನಿಮ್ಮ ತಲೆಯ ಧ್ರುವನು ಉತ್ತರ ದಿಕ್ಕಿನಲ್ಲಿ ಅದ. ಬ್ರಹ್ಮಾಂಡ ಇದೇನು ಪೃಥ್ವಿ ಅದಲ್ಲ ಅದರದ್ದು ಉತ್ತರ ದಿಕ್ಕಿನಲ್ಲಿ ಅದರದ್ದು ಏನದು ಧ್ರುವ ಉತ್ತರ ದಿಕ್ಕಿನಲ್ಲಿ. ಎರಡು ಉತ್ತರ ದಿಕ್ಕುಗಳು ಒಂದೇ ಕಡೆ ಯಾವುದು ಅಂತಂದ್ರೆ ಆ ಪ್ರಕೃತಿಯ ಅವಕೃಪೆಗಳು ನಿಮ್ಮ ಶರೀರದ ಮೇಲೆ ಆಗ್ತವ. ಅದಕ್ಕೆ ಉತ್ತರಕ್ಕೆ ತಲೆ ಮಾಡಿ ಮಕ್ಕೋಬೇಡ್ರಿ ಅಂತ ಹೇಳ್ತಾರೆ. ಉಪಯೋಗದ ಏನ್ರಿ ವಿಷಯ? ಉಪಯೋಗ ಇಲ್ಲ. ಏನಿದು ಬ್ರಹ್ಮಜ್ಞಾನ ಕೇಳಕ್ ಕೂತ್ರಿ ಏನೇನಾರ ಹೇಳಕತ್ತಾರಲ್ಲ ಗಣಪತಿ ಎಲ್ಲ ಗೊತ್ತಿರ್ಬೇಕು, ಎಲ್ಲದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರಬೇಕು, ಎಲ್ಲಾನು ಗೊತ್ತಿರ್ಬೇಕು. ಹೀಗಾಗಿ ಇಷ್ಟು ಹೇಳಿದ್ಮೇಲೆ ನೀವೇನಾರ ಉತ್ತರಕ್ಕೆ ತಲೆ ಮಾಡಿ ಮಕ್ಕೊತಿದ್ರಿ ಅಂದ್ರೆ ಚೇಂಜ್ ಮಾಡ್ಬೇಕು ಅಷ್ಟೇ. ಉತ್ತರಕ್ಕೆ ತಲೆ ಇರಬಾರ್ದು, ಉತ್ತರಕ್ಕೆ ಪಾದ ಮಾಡಿ ಮಲ್ಕೋಬೇಕು. ತಲೆ ಯಾವಾಗಲೂ ದಕ್ಷಿಣ ದಿಕ್ಕಿನಲ್ಲಿ ಇಟ್ಕೊಂಡು ಮಲ್ಕೋಬೇಕು. ಇನ್ನೇನಪ್ಪ, ಶ್ರೀ ವಿಚಾರ ಸಾಗರ ಏನಾದರೂ ಚರ್ಚೆ ಮಾಡೋದಿದೇನಾ? ತೊಗಲದ್ದು ನಾವು ರೂಟು ಗೊತ್ತಾಗಿದ್ದು ರೂಟ್ ಕೇಳ್ತೇನ್ರಿ. ರೂಟ್ ಮ್ಯಾಪ್ ಹಾಕಂತವ್ರ ನಿಮ್ಗ ರೂಟ್ ಏನ್ ಕಾರಣ ಬರ್ತೀರ? ಬಸ್ನಾಗ ಬರೋದಿತ್ತು ಅಂದ್ರೆ ಅದು ಯಾವುದು ಕರಗಟ್ಟಿಗೆ ಬಂದ್ರೆ ಆಯ್ತು. ಅವರಿಗೆ ಧಾರವಾಡ ಬೈಲೊಂಗಲ ಯರಗಟ್ಟಿ ಇಲ್ಲ ಯರಗಟ್ಟಿ ಹೋಗಲ್ರಿ. ಬೈಲೊಂಗಲ ಸೊಗಲ 15 ಕಿಲೋಮೀಟರ್ 15 ಕಿಲೋಮೀಟರ್ ಐತ್ರಿ. ಇಲ್ಲಿ ನಾವು ಬೈಲೊಂಗಲಿಗೆ ಬಂದು ತಗೊಂಡ್ಬರ್ತೇವೆ. ಧಾರವಾಡ ಬಂದು ಫೋನ್ ಮಾತಾಡಿ ನಾವು ಇಲ್ಲೇ ಇರ್ಬೇಕಂತ ನೀವು ಬೇಗ ಬಂದ್ರಂದ್ರ ಧಾರವಾಡದಿಂದ ನೀವು ಬಿಟ್ಕೊಳ್ಳಿ ಫೋನ್ ಹಚ್ಚಿರಂದ್ರ ಇಲ್ಲ ಬಸ್ ಸ್ಟ್ಯಾಂಡ್ ಹೋಗಿನ ಮುಂಚೆ ಇಲ್ಲೇ ನಮ್ದು ಮನೆ ಐತ್ರಿ. ನಾವ್ ಇಲ್ಲೇ ರೀಚ್ ಮಾಡ್ತೇವೆ. ಎಲ್ಲಿ ಬೈಲೊಂಗಲ್ದಾಗ್ರಿ ಧಾರವಾಡ ಬೈಲೊಂಗಲ್ ಬಸ್ ಸ್ಟ್ಯಾಂಡ್ ಹೋಗಕ್ಕಿಂತ ಮುಂಚೆ ಮತ್ತೊಂದು ಸಣ್ಣ ಬಸ್ ಸ್ಟ್ಯಾಂಡ್ ಅದ, ಇಲ್ಲಿ ಸ್ಟಾಪ್ ಅದ. ಇಲ್ಲಿ ನಾವು ಇಲ್ಲೇ ನಿಮ್ಗೆ ರೀಚ್ ಮಾಡ್ಕೊಳ್ತೀವಿ. ಟೈಮಿಂಗ್ ಬರೋದು ಜಲ್ದಿ ಬಂದ್ರಂದ್ರ ಅದಕ್ಕ ಇಲ್ಲೇ ನಮ್ಮ ಮನೆಗೆಲ್ಲ ಬರೋಂಗಿಲ್ಲ. ಮೊದಲ ಟೈಮ್ ಜಾಸ್ತಿ ಆತಂತಂದ್ರೆ ನೀವು ಬಸ್ ಸ್ಟ್ಯಾಂಡ್ ಮತ್ತೆ ಮನೆಗೆ ಕರ್ಕೊಂಡ್ ಬರೋದು ಆಮೇಲಿನ ವಿಚಾರ. ಅಲ್ಲಿ ಸೊಲ್ಗಲಕ್ಕೆ ಹೋಗೋದು ನೀವು ಮನಿ ಎಷ್ಟಕ್ಕೆ ಬಿಡ್ತೀರಿ ಅದು ಹೇಳ್ರಿ ಮೊದಲು. ಸೊಗ್ಲಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಹೋಗಿರ್ತಾವ್ರಿ, ಇಲ್ಲಿ ಬರೀರ್ತವ್ರಿ, ಅಲ್ಲಿ ಬರೀರ್ತವ್ರಿ. ನಾವು ಅಲ್ಲಿ ಪಿಕಪ್ ಮಾಡ್ತಿರ್ತವ್ರಿ, ಇಲ್ಲಿ ಪಿಕಪ್ ಮಾಡ್ತಿರ್ತವ್ರಿ. ಎಷ್ಟು ಗಂಟೆ ತನಕ ಬಂದ್ರೆ ಪಿಕಪ್ ಮಾಡ್ತೀರಿ? ಬೇಕಾದಾಗ ಬಂದ್ರೆ ಅವರು ಬೇಕಾದಾಗ ರಾತ್ರಿ 9ಕ್ಕೆ ಬರ್ತಾರೆ. ಬಂದ್ರೆ ಅವನು ಕಳಿಸ್ತಾರೆ, ಅವನು ಮುಟ್ಟಿಸ್ತಾರೆ. ಅಷ್ಟೆದಕ್ಕೆ ರಿಸ್ಕ್ ಹೋಗಿರಿ? ಕತ್ತಲ್ದಾಗ ಅಡವ್ಯಾಗ ಅರಣ್ಯದಾಗ ಸ್ಟೆಪ್ಸ್ ಏರಿ ಹೋಗೋದು ಅದೆಲ್ಲ ಡೇಂಜರ್ ಇರ್ತಾವಲ್ಲ.
ಮತ್ತೆ ಚಳಿ ಇರ್ತದ ಅದಕ್ಕೆ ಆ ಪರಿ ನೀವು ರಾತ್ರಿ ಎಷ್ಟಕ್ಕೆ ಯಾಕೆ ಬರ್ಲಿಕ್ಕೆ ಕರ್ಕೊತೀವಿ ಅನ್ನೋದು ಅಂದ್ರ ಕೆಲಸ ಯಾಕೆ ಮಾಡ್ತೀರಿ? ಆರಾಮ್ ಇರ್ಬೇಕಿಲ್ಲ. 5 ಗಂಟೆ 6 ಗಂಟೆ ಅಥವಾ 4 ಗಂಟೆ ಏನಾರ ಒಂದು ಟೈಮ್ ಕೊಡ್ಬೇಕು. ರೇಂಜ್ ಟೈಮ್ ಕೊಡ್ರಿ. ಟೈಮ್ ಇನ್ನೊಂದು ಬೈಲಹೊಂಗಲದಿಂದ ಸೊಗಲ ಕನಿಷ್ಠ ಒಂದು 15 ಕಿಲೋಮೀಟರ್ ಆಗತ್ತೆ. ನೀವು ಹೆಂಗ 12 ತಾಸು ಅದು ಹಿಂಗ ಟೈಮ್ ಕೊಟ್ರೆ ತೊಂದ್ರೆ ಬಾಳ ಆಗತ್ರಿ. ಅದೇ ಮತ್ತೆ ನೀವು ಸೇವೆ ಮಾಡ್ಬೇಕಾದ್ರೂ ಒಂದು ಸುರಕ್ಷಿತ, ನೀವು ಸುರಕ್ಷಿತ, ಬಂದವರು ಸುರಕ್ಷಿತ. ನಿಮ್ಗೆಲ್ಲ ಶನಿವಾರ ಬೆಳಗಿನ 8ರಿಂದ ರೀ ಸಾಯಂಕಾಲ 4 ಗಂಟೆ ಮಾತ್ರ ಬೇಕಾದ್ರೆ ಅಷ್ಟು ಹೇಳ್ರಿ. ಯಾವಾಗ ಬೇಕಾದಾಗ ರಾತ್ರಿ 9ಕ್ಕೆ, ನಾನಂತೂ ರಾತ್ರಿ 12ಕ್ಕೆ ಬಂದು ಹೇಳ್ತೀನಪ್ಪ. ಏನ್ ಮಾಡ್ತೀರಿ? ಕರ್ಕೊಂಡು ಹೋಗ್ತೀನಿ ಅಂದ್ರೆ ಏನ್ ಯಾವ ಬೇಕಾದವರೆಲ್ಲ ಒಂದ್ ಟೈಮ್ ಇಟ್ಬಿಡ್ರಿ. ಮರದಿನ ಮುಂಜಾನೆ ಬರ್ಬೇಕು, ಅಲ್ಲೇ ಇರ್ಬೇಕಂತ ಹೇಳ್ಬೇಕು ಅವ್ರಿಗೆ. ಹಂಗಿಲ್ಲ. ಶನಿವಾರ ಬೆಳಗಿನ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಒಳಗಿರ್ರಿ ಅಂತ ಹೇಳ್ಬೇಕು. ನೀವು ಆರಾಮ್ ಇರ್ಬೇಕು, ಎಲ್ಲರೂ ಆರಾಮ್ ಇರ್ಬೇಕು. ಸಂಡ್ಯಾಗ ಅದು ಕತ್ತಲ ಗುಯ್ ಅಂತದ. ಅವೆಲ್ಲ ಬೆಟ್ಟ ಗುಡ್ಡ ಹಗಲ ಸಾಕೆ ಚಂದವು. ಹೊತ್ತು ಮುಳುಗ್ತಂತಂದ್ರೆ ಎಲ್ಲ ಬಿಗಿ ಹಾಕೋತ್ ಹೋಗ್ತದ. ಅರಣ್ಯದಾಗ ಹೋಗೋದು ಸುರಕ್ಷಿತ ಅಲ್ಲವು. ನಿಮಗೇನು ಬೇಕಾದಂಗೆ ಮಾಡ್ತೀರಿ, ಆದ್ರೆ ನಿಮಗದ್ರದ್ದು ವಹಿವಾಟದ ಮಾಡ್ತೀರಿ. ಉಳಿದವ್ರಿಗೆಲ್ಲ ಭಯ ಆಗ್ತದ. ಹೊತ್ತು ಮುಳುಗದಾಗ, ಸೂರ್ಯ ಮುಳುಗೋದ್ರಾಗೆ ನಾವು ಸೊಗಲು ಸೇರ್ಬೇಕು. ಇಲ್ಲ ಅಂತಂದ್ರೆ ಎಲ್ಲಿ ಇರ್ತೀರಿ ಅಲ್ಲೇ ಇರ್ಬೇಕು. ಮರುದಿನ ಮುಂಜಾನೆ ನಸಿಕ್ನಾಗ ಫಸ್ಟ್ ಬಸ್ ಹಿಡ್ಕೊಂಡು ಬರ್ಬೇಕು. ಇಲ್ಲಾಂದ್ರೆ ಇವ್ರೇನ್ ಪಿಕಪ್ ಮಾಡ್ತೀವಿ ಅಂತಾರಲ್ಲ, ಇವ್ರದ್ದು ಏನಿದ್ರು 6 ಗಂಟೆ ಮೇಲೆ ಕಾರ್ಯಕ್ರಮಗಳು ಚಾಲು. 6ರೊಳಗೆ ಜಳಕ ಇರಂಗಿಲ್ಲ ಅಲ್ಲಿ ಅಸಲ್ದಾಗ. ಮುಂಜಾನೆ ಏನು ಕರ್ಕೊಂಡ್ಬರೋದು ಕಳಸ ಪ್ರೋಗ್ರಾಮ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಸ್ನಾನ ಮಾಡಿ 9 ಗಂಟೆಗೆ ಕಾರ್ಯಕ್ರಮದೊಳಗೆ ಭಾಗವಹಿಸ್ಬೇಕು. ಲೇಟ್ ಆಗಿ ಬರೋರು ಹೆಂಗಾರೆ ಬರಲ್ರಿ. 9ರಿಂದ 12 ಒಂದ್ 2-3 ತಾಸರ ಪ್ರೋಗ್ರಾಮ್ ಮಾಡ್ಬೇಕು. ಸುಮ್ ಓಕೆ ಗುಡ್ಡ ಏರಿ ಗುಡ್ಡ ಹೇಳೋದಕ್ಕೆ ಸುಮ್ ಟೈಮ್ ಪಾಸ್ ಮಾಡಿ ಎಲ್ಲಾರ ಕೂತ್ರೆ 6 ಸಂಘಟನೆ ಮಾತಾಡಿ ಎಷ್ಟು ವರ್ಷ ಆಯ್ತ್ರಿ ನಿಮ್ ಮುಖ ನಾವ್ ನೋಡಿಲ್ಲ, ನಮ್ ಮುಖ ನೀವು ನೋಡಿಲ್ಲ ಅಂತ ಹೇಳಕ್ಕೆ ಮುಖ ನೋಡ್ಕೊತ್ ಕುಂದ್ರಲ್ಲ. ಅಲ್ಲಿ ಹೋಗೋದು ಬ್ರಹ್ಮಜ್ಞಾನ ಸಾಧನೆ ಮಾಡೋದಕ್ಕ ಒಂದಿನ ಮೊದಲೇ ಜಲ್ದಿ ಹೋಗ್ರಿ. ಮುಂಜಾನೆ 12, 10, 11, 12 ಸುಮಾರಿ ಹೋಗ್ರಿ. ಸೊಗಲ ನೋಡ್ಲಾರ್ದವ್ರು ಅಡ್ಡಾಡ್ರಿ. ಒಂದ್ಸಾರಿ ಮ್ಯಾಲೆ ಏರಿ ಇಳಿದ್ರಿ ಅಂದ್ರೆ ಒಂದ್ ಹಾಕಿ ಢೀಲ ಆಗ್ತದ. ಅವಾಗ ಬರೋಬ್ಬರಿ ಆಗ್ಬಿಡ್ತೀರಿ. ಆರೋಗ್ಯ ಚಳಿ ಅನ್ನೋದೇ ಗೊತ್ತಾಗಲ್ಲ ಮರುದಿನಕ್ಕೆ. ಆರೋಗ್ಯ ಚೆನ್ನಾಗಿರ್ತದ. ಅಗದಿ ಫ್ರೆಶ್ ಗಾಳಿ, ಫ್ರೆಶ್ ನೀರು ಎಲ್ಲ ಚಂದ ಇರ್ತದ. ಆಮೇಲೆ ಊಟದ ವ್ಯವಸ್ಥೆ ಏನ್ ಮಾಡ್ತೀರಿ? ಓಪನ್ ಆಗಿ ಕೂತು ಊಟ ಮಾಡಂಗಿಲ್ಲ. ಹಾಲಿನೊಳಗೆ ಊಟ ಮಾಡೋದು. ಯಾಕಂದ್ರೆ ಅಲ್ಲಿ ಕ್ಷೇತ್ರ, ಅದು ತೀರ್ಥಕ್ಷೇತ್ರ. ನೀವು ಕೂತಂತಾಗ ಅಲ್ಲಿ ಯಾರ್ಯಾರ ಬಂದು ಮತ್ತ ಅದ್ರ ಕೂತರು ಅಂತಂದ್ರೆ ಬೇಡ ಅಂತ ಹೇಳಕ್ ಬರಂಗಿಲ್ಲ, ಎಬ್ಬಿಸ್ಲಕ್ನು ಬರಂಗಿಲ್ಲ. ನೀವು ಮಾಡಿರ್ತೀರಿ 30 ಮಂದಿ 50 ಮಂದಿ, ನಿಮ್ದು ಎಷ್ಟು ಮಂದಿ ಅದಾರ ಅಷ್ಟು ಮಂದಿಗೆ ಅಡಿಗೆ ಮಾಡಿರ್ತೀರಿ. ಅಷ್ಟೇ ಮಂದಿಗೆ ಅಡಿಗೆ ಮಾಡ್ಬೇಕು. ಇದು ಓಪನ್ ಸತ್ಸಂಗ ಅಲ್ಲ. ನೀವು ಜಾಸ್ತಿ ಅಡಿಗೆ ಮಾಡಿದ್ರಿ, ಜಾಸ್ತಿ ಮಂದಿಗೆ ನೀಡೋದು, ಜಾಸ್ತಿ ಮಂದಿಗೆ ವೇಸ್ಟ್ ಮಾಡಿದ್ರಿ, ಯಾರು ಅಡಿಗೆ ಮಾಡ್ತೀರಿ ಯಾರು ಅಡಿಗೆ ಮಾಡಿಸ್ತೀರಿ ಅವರೇ ರೊಕ್ಕ ಕೊಡ್ಬೇಕಾಗ್ತದ ನೋಡಿ. ಅಲ್ಲಿ ನಮ್ಗೆ ಇಲ್ಲ ಹೇಳಕತ್ತೀನಿ. ಒಂದೊಂದ್ ಸಾರಿ ಬರ್ತಿರ್ತಾವ ಸಮಸ್ಯೆಗಳು, ಏನಾಗ್ಬಿಡ್ತಾವ. ಒಂದ್ 10-20 ಮಂದಿ ಯಾರು ಬಂದು ಬಾಳ ಕೂತ್ರ ಅಂದ್ರೆ ಒಲ್ಲ ಅಂದ್ರೆ ಬ್ಯಾಡ ಅಂದ್ರೆ ಬರಂಗಿಲ್ಲ. ಅಲ್ಲಿ ಪಾಠ ಕೇಳಲ್ಲೇ ಹೋಗ್ತಾರ, ಇಲ್ಲ ಊಟ ಮಾಡಲ್ಲೇ ಹೋಗ್ಬಿಡ್ತಾರ. ಎರಡೂದ್ರಾಗೂ ಸಮಸ್ಯೆಗಳಾಗ್ತಾವ. ಇದು ಕ್ಲೋಸ್ ಸತ್ಸಂಗ, ಓಪನ್ ಸತ್ಸಂಗ ಅಂತ ಇರ್ತದ. ಓಪನ್ ಸತ್ಸಂಗ ಅಂತಂದ್ರ ಫಂಡ್ಸ್ ಸಫಿಶಿಯಂಟ್ ಹಾಕಿ ಏನ್ ಬೇಕಾದ್ ಬರ್ಲಿ, ಮತ್ತೆ ನಾವು ಕಡಿಮೆ ಇದ್ರೆ ಕೊಡ್ತೀವಿ ಅನ್ನೋಂಥವ್ರು ಯಾರ್ಯಾರ ಇದ್ರು ಅಂತಂದ್ರ ಅಂತ ಟೈಮ್ನಾಗ ಓಪನ್ ಸತ್ಸಂಗ ಮಾಡ್ಲಕ್ ಬರ್ತವ. ಒಟ್ಟ 3 ರೀತಿ ಇರ್ತಾರ ಜನ. ಒಂದು ಆಯ್ತು ನಮ್ದೇನದ ನಾವು ಹಾಕಿ ಕೊಡ್ತೀವಿ, ಮುಂದ್ ಮಾಡೋರು ಟ್ಯಾಕ್ ಹಾಕಿ ಮಾಡಲ್ರಕ್ಕ, ಅವ್ರು ಹೇಳೋಬಾರ ನಾವೇನ್ ಮಾಡಮ್ಮ, ನಾವಂತೂ ಕೊಡೋದು ಇಟ್ಟಿದ್ದು ಕೊಟ್ಟೆವು ಕೂತೇವ ಅನ್ನೋದು ಒಂದ್ ರೀತಿ ಜನ. ಇನ್ನೊಂದ್ ರೀತಿ ಜನ ಏನಿರ್ತಾರಂದ್ರ, ನಾವು ಮೊದಲು ಇಷ್ಟು ಹಾಕ್ತೀವಿ, ಮುಂದ ಏನೇನ್ ಮಾಡ್ತೀರಿ ಮಾಡ್ರಿ, ಕಡಿಮೆ ಬಿತ್ತಂದ್ರೆ ಮತ್ತೆ ಹಾಕ್ತೀವಿ ಅಂತೇಳಿ ಇನ್ನೊಂದ್ ರೀತಿ ಜನ ಇರ್ತಾರೆ. ಇನ್ನೊಂದಿಷ್ಟು ಹಾಕಮ್ಮ ಲಾಸ್ಟಿಗೆ ಕಡಿಮೆ ಬಿತ್ತಂದ್ರ ಅಂತ ಇನ್ನೊಂದ್ ರೀತಿ ಜನ. ಮತ್ತೆ ಇನ್ನೊಂದ್ ರೀತಿ ಜನ ಇರ್ತಾರ,
ಏನಂತ ಬಹಳ ದೊಡ್ಡ ಗುಣ ಇರ್ತದ ಅವ್ರದ್ದು. ಎಂತ ಗುಣ ಅಂತಂದ್ರ ಅದು ಯಾಕೆ ಖರ್ಚಾಗ್ಲಕ್ಕ ಮೊದಲು ನಾವು ರೊಕ್ಕ ಕೊಟ್ಟು ಏನ್ ಮಾಡ್ತೀವಿ, ಕಾರ್ಯಕ್ರಮ ಮಾಡಿಸ್ತೀವಿ. ಅದು ಖರ್ಚು ಬಂದದ್ದು ಎಲ್ಲ ನಾ ಖರ್ಚು ನೋಡ್ಕೋತೀನಿ. ಆದ್ರ ಅಲ್ಲಿ ನಿಮ್ದು ಕಲೆಕ್ಷನ್ ಏನಾಗ್ತದ, ಅದು ಕಲೆಕ್ಷನ್ ಆಗಿರೋ ದುಡ್ಡು ನಮಗ್ ಕೊಡ್ರಿ ಅಂತಾರ. ಅದು ಎಷ್ಟೇ ಕಡಿಮೆ ಕಲೆಕ್ಷನ್ ಆದ್ರೂ ಇಷ್ಟೇ ಕಲೆಕ್ಷನ್ ಆಗಿ ತಗೋರಿ ಅಂದ್ರೆ ಆಯ್ತು, ಅಷ್ಟೇ ಜೋಬ್ನಾಗ ಇಟ್ಕೊಂಡು ಹೋಗ್ತಾರೆ. ಕಲೆಕ್ಷನ್ ಎಲ್ಲರೂ ಕೂಡಿ ಸಂಗ್ರಹ ಮಾಡ್ತೀರಿ, ಅದ್ರಾಗ ಏನೇನ್ ಖರ್ಚು ಮಾಡ್ಬೇಕು ಮಾಡಿ ಉಳಿದ ರೊಕ್ಕ ನಮ್ಮ ಕೈಯಾಗ ಕೊಟ್ಟು ಬಿಡ್ರಿ, ಎಲ್ಲ ನಾವೇ ನೋಡ್ಕೊತೀವಿ ಅನ್ನೋರು ಇರ್ತಾರೆ. ಒಟ್ಟು ನಾನಾ ರೀತಿ ಜನ ಇರ್ತಾರೆ. ಹೀಗಾಗಿ ಇಲ್ಲೊಬ್ರು ತಗೋರಿ ರೊಕ್ಕ ಬೇಕಾಗ್ತು ಅವ್ರ ಫಂಕ್ಷನ್ಗೆ, ಅದಕ್ಕೆ ಬೇಕು ಇದಕ್ಕೆ ಬೇಕು ಎಲ್ಲದಕ್ಕೆ ಕೊಟ್ಟು ಬಿಡ್ತಾರೆ ಮೊದಲು ಅವ್ರು. ಒಟ್ಟು ಏನ್ ಮಾಡ್ತಾರೆ, ಆಮೇಲೆ ಅಲ್ಲಿ ಕಲೆಕ್ಷನ್ ಏನಾಗಿದೆ ಅದು ನಮಗ್ ಕೊಡ್ರಪ್ಪ ಅಂತ. ಹಿಂಗೂ ಇರ್ತಾರೆ. ಹೆಚ್ಚಿಗೆ ಏನ್ ಬಿದ್ದದ ಅವ್ರು ಕಲೆಕ್ಷನ್ ಮಾಡಿದ್ರಕ್ಕಿಂತ ಹೆಚ್ಚಿಗೆ ಏನ್ ಖರ್ಚು ಬಿದ್ದಿರ್ತದ ಅದು ಅವ್ರು ಹಾಕ್ಲಕ್ ತಯಾರಿರ್ತಾರೆ. ಹೀಗೆಲ್ಲ ನಾನಾ ರೀತಿ ಇರ್ತಾವ. ಯಾರ್ಯಾರು ಏನೇನ್ ಮಾಡ್ತೀರಿ, ಹೆಂಗ್ ಮಾಡ್ತೀರಿ, ಪುಣ್ಯ ಕಾರ್ಯ ಎಷ್ಟು ಮಾಡಿದ್ರು ಕಡಿಮೆನೇ ಇದು. ಹಂಗಂತ ಹೇಳಕ್ಕೆ ಎಲ್ಲ ಸಂಸಾರ ಹಚ್ಚಿ ಮಾಡ್ಕೊಂಡು ಪುಣ್ಯ ಕಾರ್ಯ ಮಾಡ್ಲಕ್ ಹೋದ ಅದಕ್ಕೂ ಒಂದು ಲಿಮಿಟ್. ಓಪನ್ ಸತ್ಸಂಗ ಅಂತಂದ್ರ ನಮ್ ಸತ್ಸಂಗದಾಗ ಅವ್ರ ಪಾಠ ಕೇಳೋರು ಮಾತ್ರ ನಾವು ಈ ಕಾರ್ಯಕ್ರಮ ಮಾಡ್ಲಕತ್ತೀವಿ. ಸತ್ಸಂಗಕ್ಕೆ ಸಂಬಂಧ ಇರ್ಲಾರ್ದ ಯಾರು ಬೇಕಾದ್ರು ಬರ್ತಿದ್ರ ಅಂತಂದ್ರೆ ಅವ್ರಿಗೆ ಇದು ಅವಕಾಶನೇ ಇಲ್ಲ. ಪಾಠ ಕೇಳೋರು ಮತ್ತು ಅವ್ರ ಹೆಂಡ್ರ ಮಕ್ಕಳು, ಯಾಕಂದ್ರೆ ಅವ್ರ ಹೆಂಡ್ರ ಮಕ್ಕಳದು ಸಹಕಾರ ಇರ್ಲಾರ್ದೆ ಇದರೊಳಗೆ ಭಾಗವಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಅವ್ರ ಗಂಡ ಹೆಂಡತಿ ಮಕ್ಕಳು ಸಹಕಾರ ಇದ್ರೆ ಇದ್ರಾಗ ಬಂದಿರ್ತಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸು ಪ್ಲಸ್ ಈ ಶುದ್ಧ ಬ್ರಹ್ಮರು ಇವರಿಗೆ ಸಂಬಂಧಪಟ್ಟ ಕಾರ್ಯಕ್ರಮ. ಅಲ್ಲಿ ಮುಖ್ಯ ಅತಿಥಿಗಳು ಮತ್ತ ಆ ದೇವಸ್ಥಾನದ ಕಮಿಟಿಯವರು ಯಾರು ಇರ್ತಾರೆ ನೋಡ್ರಿ, ಆ ಪೂಜಾರಿಗಳು ಮತ್ತ ಅವ್ರು ಯಾರು ಬರ್ತಿದ್ರಂದ್ರೆ ಅವ್ರಿಗೆ ಕರ್ಕೊಳ್ರಿ. ಅವ್ರದೇ ಸಂಖ್ಯೆ ನಮ್ಗಿಂತ ಜಾಸ್ತಿ ಆಗ್ತಿತ್ತು ಅಂದ್ರೆ ಕಂಟ್ರೋಲ್ ಮಾಡ್ಬೇಕಾಗ್ತದೆ. ಎಲ್ಲ ಒಂದು ಏನೋ ಮಾಡ್ಲಿಕ್ಕೋ ಏನೋ ಆಗ್ಬಾರ್ದು ಅಲ್ಲಿ ಓಕೆ ಮತ್ತೆ ಇವು ಹಿಂಗಾಯ್ತು ಹಂಗಾಯ್ತು ಅಂತ ಹೇಳಿ ಎಲ್ಲನೂ ಒಂದು ಕಂಟ್ರೋಲ್ನಾಗ ಇರ್ಬೇಕು. ಅನಾವಶ್ಯಕವಾಗಿ ಈ ಪಾಠಕ್ಕೆ ಸಂಬಂಧ ಇರ್ಲಾರ್ದವ್ರು ಜಗ್ಗಿ ಮಂದಿ ಅದ್ರಾಗ ಬಂದು ಗದ್ದಲ್ ಮಾಡೋದಕ್ಕೆ ಅವಕಾಶ ಇಲ್ಲ. ಇದು ಓಪನ್ ಸತ್ಸಂಗ ಅಲ್ಲ, ಕ್ಲೋಸ್ಡ್ ಸತ್ಸಂಗ. ಇಂಟರ್ನಲ್ ಸರ್ಕ್ಯುಲೇಷನ್ ಅಂತಾರೆ, ಒಳಗಿಂದೊಳಗೆ ಮಾಡ್ಕೊಳ್ಳೋದು ಇವೆಲ್ಲ. ಹೊರಗೆ ಇಲ್ಲ ಪ್ರಸಂಗಗಳು ಹೇಳಕತ್ತೀನಿ ನಾನು, ಹಿಂಗ ಆತಾವ ಇಲ್ಲಿ ನಮ್ ಕಡೆನೂ ಇಂಥವ್ ಆಗ್ಯಾವ ಅನುಭವಗಳು. ಅದ್ರ ಸಲ ಅಲ್ಲಿ ಬರಂಗಿಲ್ಲ ಅಂದ್ರೆ ಬಹಳ ಚಲೋ. ಕರೆದ್ರೆ ಕರೆದ್ರೆ ಬರಂಗಿಲ್ಲ ಕೆಲವೊಂದ್ ಕಡೆ ಕರಿಲಾರ್ದೆ ಬಂದ್ಬಿಡ್ತಾರ. ಇಲ್ಲಿ ಕಲ್ಯಾಣ ಮಂಟಪಗಳೇ ಕೆಲವೊಂದು ಬ್ಯಾನ್ ಆಗ್ಯಾವ ನಮ್ಮಲ್ಲಿ ರಾಯಚೂರಾಗ. ನೀವು ಒಂದು ಲೀಸ್ಟ್ ಮಾಡಿರ್ತೀರಿ, 1,000-1,500 ಮಂದಿ ಲೀಸ್ಟ್ ಮಾಡಿ ಕೆಳಗೆ ಅಡಿಗೆ ಮಾಡಿಸಿ ಮ್ಯಾಲ ಫಂಕ್ಷನ್ ಮಾಡ್ತಿರ್ತೀರಿ. ಅಷ್ಟ್ರಾಗೆ ಕೆಳಗೆ ಒಂದು 700-800 ಮಂದಿ ಯಾರ ಸಂಬಂಧ ಇಲ್ದವ್ರು ಮುಂದೋಗ್ಬಿಟ್ಟಿರ್ತಾರೆ. ಯಾರು ನೋಡೋರಿಲ್ಲ, ಕೇಳೋರಿರಲ್ಲ. ಅಂತ ಪರಿ ಆಗಿಬಿಟ್ಟಾವ ಇಲ್ಲಿ ಕೆಲವೊಂದು ಕಲ್ಯಾಣ ಮಂಟಪಗಳು. ಗಂಜ್ ಕಲ್ಯಾಣ ಮಂಟಪ ಮಾಡ್ಯಾರ, ಗಂಜಿನ ಕೆಲಸ ಮಾಡೋ ಹೊಸ ಮಂದಿ ಹೊಕ್ಬಿಡ್ತಾರೆ. ಯಾರ್ದಾರ ಲಗ್ನ ಅದಂದ್ರೆ ಅಮಾಲ್ರಿ ಎಲ್ಲರೂ ಬಂದು ಉಂಡೋಗ್ಬಿಡ್ತಾರೆ. ಇನ್ನ ಒಂದು ವೀರಶೈವ ಕಲ್ಯಾಣ ಮಂಟಪ ಮಾಡ್ಯಾರ, ನಾವು ವೀರಶೈವರನ್ನ ಆಯ್ತು ಎಲ್ಲರೂ ವೀರಶೈವ ಕಲ್ಯಾಣ ಮಂಟಪ ಅಂದ್ರೆ ಲಗ್ನ ಅದಂದ್ರ ಸುತ್ತಮುತ್ತಲ ಅಂಗಡಿ ವ್ಯಾಪಾರ ಮಾಡೋರು ಎಲ್ಲರೂ ಬಂದಲ್ಲಿ ಉಂಡೋಗ್ಬಿಡ್ತಾರೆ. ಇದೇನು ಇವೆಲ್ಲ ಕೆಲವೊಂದು ಕಲ್ಯಾಣ ಮಂಟಪಕ್ಕೆ ಮಂದಿ ಹೋಗ್ಲಕ್ ಭಯ ಪಡ್ಲಕತ್ತಾರ. ಅಯ್ಯೋ ಅಡಿಗೆ ಮಾಡ್ತೀವಿ, ನಮ್ಮ ಮಂದಿನೇ ಇನ್ನ ಬಂದಿಲ್ಲ, ಅಡಿಗೆ ಕಲ ಮಸ್ತ್ ಮಾಡ್ಬೇಕಂದ್ರ ಅವ ಏನ್ ಮಾಡ್ಬೇಕು, ಎಲ್ಲಿ ತರುವ ಕಿರಾಣಿ, ಎಲ್ಲಿ ಅಡಿಗೆ ಮಾಡ್ಬೇಕು, ಡೇಂಜರ್ ಕೆಲಸ ಆಗಿಬಿಡ್ತು. ಹಿಂಗಾಗಿ ಎಲ್ಲಾನು ಏನ್ ನಡೆದ ನಮ್ಮ ಶುದ್ಧ ಬ್ರಹ್ಮ ಪೀಠದ ಸಾಧಕರಿಗೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥಾಪಕ ಮಂಡಳಿ ಯಾರು ಅಲ್ಲಿ ಲೋಕಲ್ ಅವ್ರಿಗಷ್ಟೇ ನಾವು ಅವಕಾಶ ಕೊಡ್ಬೇಕು. ಉಳಿದವ್ರಿಗೆ ಯಾರಿಗೆ ಜಾಸ್ತಿ ಮಂದಿಗೆ 1000 ಗಟ್ಟಲೆ ಮಂದಿ 500 ಗಟ್ಟಲೆ ಮಂದಿನ ಜಮಸೋದಿಲ್ಲ. ನಮ್ಮ ಸಂಖ್ಯೆ ನೋಡ್ಕೋಬೇಕು, ಪ್ಲಸ್ ಇದಕ್ಕೆ ಸಂಬಂಧಪಟ್ಟಂತವ್ರು ಇರ್ಬೇಕು. ಅದೇನು ಸುಮ್ಮನೆ ಒಂದು ಹೇಳೋದಿತ್ತು, ನಾವು ಹೇಳ್ತೀವಿ, ಮುಂದೆ ನೀವ್ ಏನ್ ಮಾಡ್ತೀವಿ ನಾವು. ಪ್ರತಿಯೊಂದು ಅಜ್ಜಿ ಎಲ್ಲರ ಮೇಲೆ ಬೀಳ್ತಿರ್ತದ. ಮತ್ತೆ ಸುಮ್ಮನೆ ಅನಾವಶ್ಯಕ ತೊಂದರೆ ಆಗಬಾರ್ದು. ಮತ್ತೆ ಇದರ ಆಯ್ತಾ. ಈಗ ಶ್ರೀ ವಿಚಾರ ಸಾಗರ
ಅದು ನಿಶ್ಚಲ್ ದಾಸಿಯವರ ಕೃತಿ. ಎರಡನೇ ತರಂಗ ಅನುಬಂಧ ವಿಶೇಷ ನಿರೂಪಣ. ಮತ್ತೆ ದೋಹ ಎಷ್ಟನೇದ್ರಿ? ಎಷ್ಟನೇ ದೋಹ? 13ನೇ ದೋಹ. 13ನೇ ದೋಹ 83ನೇ ವಿಷಯಾಂಕ ಏನದ? ಪ್ರಮೇಯ ದೋಷದ ಖಂಡನೆ. ಪ್ರಮೇಯ ದೋಷ ಸಾಮಗ್ರಿಯ ಖಂಡನೆ. 83ನೇ ವಿಷಯಾಂಕ. ಇದು ಏನು? 83ನೇ ವಿಷಯಾಂಕ 83ನೇ ವಿಷಯಾಂಕ ಪ್ರಮೇಯ ದೋಷದ ಖಂಡನೆ ಅಂತಂದ್ರೇನು? ಯಾಕೆ ಖಂಡನೆ ಮಾಡ್ಲಕತ್ತಾರ? ಇದು ಸಾರಿ, ಖಂಡನೆ ಅಲ್ಲ, ಪ್ರಮೇಯ ದೋಷದ ಖಂಡನೆ. ಯಾಕೆ ಮಾಡ್ಲಕತ್ತಾರ ಪ್ರಮೇಯ ದೋಷದ ಖಂಡನೆ? ಪೂರ್ವ ಪಕ್ಷಿ ಏನ್ ಮಾಡ್ಯಾನ? ಆ ಪ್ರಮೇಯ ದೋಷ ಇದ್ರೇನೆ ಅಭ್ಯಾಸ ಆಗ್ತದ ಅಂತ ಹೇಳಕತ್ತಾನ. ಹೀಗಾಗಿ ಆ ಪ್ರಮೇಯ ದೋಷ ಎನ್ನುವ ಸಾಮಗ್ರಿ ಇಲ್ಲದ ಕಾರಣ ನಿಮ್ಮಲ್ಲಿ ಅಭ್ಯಾಸ ಇಲ್ಲ, ಬಂಧ ಸತ್ಯವಾಗಿದೆ ಅಂತಾನ. ಅದಕ್ಕೆ ವೇದಾಂತಿ ಏನ್ ಹೇಳ್ತಾನ? ಈ ಪ್ರಮೇಯ ದೋಷ, ಪ್ರಮಾದ ದೋಷ, ಪ್ರಮಾಣ ದೋಷ ಇರಲೇಬೇಕೆಂಬ ನಿಯಮವಿಲ್ಲ, ಆದರೆ ಬಂಧ ಇಲ್ಲ ಅಂತ ಹೇಳಬೇಡ, ಬಂಧ ಇದೆ. ಹೇಗಿದೆ ಅಂತಂದ್ರೆ ನಿತ್ಯವಾಗಿ ಇದೆ. ಅವನೇನಂತಾನ? ಅಭ್ಯಾಸನೇ ಆಗಂಗಿಲ್ಲ, ಅಲ್ಲಿ ಸಾಮಗ್ರಿನೇ ಇಲ್ಲ, ಹೀಗಾಗಿ ಬಂಧ ಸತ್ಯವಿದೆ ಅಂತಾನ. ಇಲ್ಲಿ ಅಭ್ಯಾಸ ಆಗಂಗಿಲ್ಲ. ಯಾಕ? ಅಭ್ಯಾಸ ಆಗ್ತದ. ಈ ಪ್ರಮಾಣ, ಪ್ರಮೇಯ, ಪ್ರಮಾದ ದೋಷ ಇಲ್ಲಂದ್ರೂ ಅಭ್ಯಾಸ ಆಗ್ತದೆ, ಇರಲೇಬೇಕೆಂಬ ನಿಯಮವಿಲ್ಲ. ಬಂಧ ನಿತ್ಯವಾಗಿಲ್ಲ, ಬಂಧ ಇದೆ, ಆದ್ರೆ ಹೆಂಗದಂದ್ರೆ ನಿತ್ಯವಾಗ್ಯದ, ಅದು ಸತ್ಯವಾಗಿಲ್ಲ ಅಂತೇಳಿ ಯಾರು ಹೇಳಕತ್ತಾರ? ವೇದಾಂತಿಗಳು ಹೇಳಕತ್ತಾರ. ಅದಕ್ಕೆ ಒಂದು ಅಭ್ಯಾಸದಲ್ಲಿ ಒಂದು ಅಭ್ಯಾಸದಲ್ಲಿ ಹಿಂಗ ಒದ್ದಾಡ್ಲಕತ್ತೀವಿ ನಾವು. ಹೆಂಗಂದ್ರ ಒಂದು ಸರೋವರದ ದಡದಲ್ಲಿ ಕುಳಿತೀರಿ. ಆ ಸರೋವರದ ದಡದಲ್ಲಿರುವ ಗಿಡಗಳು ಆ ಸರೋವರದ ಪ್ರತಿಬಿಂಬ ಹೆಂಗ್ ಉಂಟು ಮಾಡ್ಲಿಕ್ಕತ್ತವ? ಉಲ್ಟ ಕಾಣ್ತವ. ಹೊರಗ ಗಿಡದ ತಲೆ ಮ್ಯಾಲದ, ಬೇರು ನೆಲ್ಲಗದವ. ಇದ್ರೊಳಗೆ ಹಿಂಗದ, ಗಿಡದ ಬೇರು ಮ್ಯಾಲ ಕಾಣ್ಲಕತ್ತವ, ಗಿಡ ಕೆಳಗ್ ಕಾಣ್ಲಕತ್ತವ. ಮತ್ತೆ ನೀವು ಕುಂತೀರಿ, ನಿಮ್ಮ ಪ್ರತಿಬಿಂಬ ಸಹಿತ ನೀರೊಳಗ ತಲೆ ಕೆಳಗಾದಂಗೆ ಕಾಣ್ಲಕತ್ತವ. ಇದು ಹಗ್ಗ ಅಲ್ಲ ಹಾವು ಅಂತೇಳಿ, ಅಥವಾ ಇದು ಹಗ್ಗ, ಇದು ಹಾವು ಅಲ್ಲ ಹಗ್ಗ ಅಂತೇಳಿ ನಿಮಗ ಬೆಳಕು ಮಾಡ್ಕೊಂಡು ಜ್ಞಾನ ಮಾಡ್ಕೊಂಡ್ರಿ ಅಂತಂದ್ರ ಅಲ್ಲಿರೋದು ಅಧಿಷ್ಠಾನ ವಸ್ತುವಿನ ದರ್ಶನ ಆಗ್ತದೆ, ಅಧ್ಯಕ್ಷ ವಸ್ತು ಹೋಗ್ಬಿಡ್ತದೆ. ಹೌದಿಲ್ರಿ? ಅಧ್ಯಕ್ಷ ಆಗಿ ಹೋಗ್ತದೆ. ಹಗ್ಗ ಇದ್ದಾಗ ಹಾವಾಗಿ ಕಂಡಿರ್ಬೋದು, ಅಥವಾ ಹಾವಿದ್ದಾಗ ನಿಮಗೆ ಹಗ್ಗದಾಗ ಕಂಡಿರ್ಬೋದು. ಯಾವುದು ಸತ್ಯ ವಸ್ತು ಅದ ಅದು ಉಳಿತದ, ಯಾವುದು ಮಿಥ್ಯ ವಸ್ತು ಅದ ಅದು ಹೋಗ್ಬಿಡ್ತದೆ. ಆದ್ರೆ ಇಲ್ಲಿ ಹೆಂಗದ? ಇಷ್ಟು ಮಂಡತನ ಅದ, ನಿಮ್ಮ ತಲೆ ಮ್ಯಾಲದ, ಕಾಲ ಕೆಳಗದವ ಅಂತ ನಿಮಗೆ ಗೊತ್ತಿದ್ರೂ ಸಹಿತ ನಿಮ್ಮ ಪ್ರತಿಬಿಂಬ ಉಲ್ಟಾನೇ ಕಾಣುತ್ತೆ.
ಇದೆಂತ ಅಭ್ಯಾಸ ನೋಡ್ರಿ ಇದು. ನಿಮ್ಗೆ ಗೊತ್ತಾದ್ಮೇಲೆ ಅಲ್ಲಿ ಚೇಂಜ್ ಆಗ್ತದಿಲ್ಲ. ಹಗ್ಗ ಹೋಗಿ ಮಾತ್ರ ಹೋಗಿ ಹಗ್ಗ ಆಗ್ತದೆ. ಬೆಳಕಿನಾಗ ಅಧಿಷ್ಠಾನ ವಸ್ತು ಅಧ್ಯಸ್ಥ ವಸ್ತು ಚೇಂಜ್ ಆಗ್ತದಿಲ್ಲ. ಅವು ಅಧ್ಯಸ್ಥ ವಸ್ತು ತೋರುವುದು ನಿಂತು ಬಿಡ್ತದ. ಕೇವಲ ಅಧಿಷ್ಠಾನ ಒಂದೇ ತೋರ್ತದ. ಇಲ್ಲಿ ಹೆಂಗದ ಒಳಗಿನ ಪ್ರತಿಬಿಂಬ ಉಲ್ಟಾ ಪ್ರತಿಬಿಂಬ ಅದಲ್ಲ ನೀರಾಗ. ಅಧ್ಯಸ್ಥ ವಸ್ತು ನಿಮ್ಮ ಅಧಿಷ್ಠಾನ ವಸ್ತುವಿನ ಜ್ಞಾನ ಆದ್ಮೇಲೆ ಮುಂದೆ ಉಳಿತದೆ. ಇದೆಂತ ಮಂಡತನದ ನೋಡ್ರಿ. ಇದನ್ನು ದಾಟಬೇಕಾದ್ರೆ ಇನ್ನ ಸಮಸ್ಯೆ ಅದ. ಅಂತದ್ರ ಒಂದು ಉದಾಹರಣೆ ಕೊಡ್ಲಕತ್ತಾರ ಅವರು. ಜಾತಿ ಭೇದ ಅದಲ್ಲ ಇದು ಎಷ್ಟು ಹೇಳಿದ್ರು ಬಿಡಂಗಿಲ್ಲ. ಏನು ಜಾತಿ ಭೇದ? ಗಂಡು ಹೆಣ್ಣು ಅನ್ನೋದೊಂದು ಜಾತಿ ಭೇದ. ಮೊಲೆ ಮೊಳಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಅವೆರಡರೊಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ನೋಡ ಕೂಡಲ ಚಂದ ಮಲ್ಲಿಕಾರ್ಜುನ ಅಂತೇಳಿ ಅಕ್ಕಮಹಾದೇವಿ ಹೇಳಿದಾಗನು ಇವತ್ತಿನ ತನಕ ಗಂಡು ಹೆಣ್ಣು ಸಮಾನತೆ ಆಗ್ಯದೇನ್ರಿ? ಎಂದರೆ ಆಗ್ಯದೇನು? ಹೆಣ್ಣು ಎಂದರೆ ಗಂಡಿಗೆ ಸಮಾನ ಆಗ್ಯದೇನು? ನಾವೇನಾರ ಸಮಾನತೆ ಮಾಡ್ತೀವಿ ಮುಂದಕ್ಕೆ ಬರ್ರಿ ಅಂತಂದ್ರ ನಾವ್ ಹೆಣ್ಮಕ್ಳು ಅದೀವಿ, ನಾವ್ ಹಿಂಗೆ ಇರ್ತೀವಿ ಇಲ್ಲೇ ಇರ್ತೀವಿ ಅಂತ ಅವರೇ ಒಂದ್ ಜಂಪನೆ ಹಾಕೊಂಡು ಸಪ್ರೇಟ್ ಕೂತಿರ್ತಾರೆ ಮಾತಾಡ್ತಾರೆ. ಅವರು ತಾನು ಜಾಸ್ತಿ ಬಿಟ್ಟು ಬರ್ಲಕ್ ತಯಾರಿಲ್ಲ, ಇವರು ಸಮಾನತೆ ಮಾಡ್ಲಕ್ಕೂ ತಯಾರಿಲ್ಲ. ಸಮಾನತೆ ಮಾಡ್ಬೇಕಂದ್ರೆ ಒಬ್ಬೊಬ್ಬರು ಸಹಕಾರ ಇಲ್ಲ. ಸಮಾನತೆ ಮಾಡುವಾಗ ಇವ್ರ ಸಹಕಾರ ಇರಲ್ಲ. ಬೇರೆ ಟೈಮ್ನಾಗ ನಮ್ದೇನದ ಹೆಣ್ಮಕ್ಳ ಹತ್ರ ಹಿಂದಕ್ಕೆ ಕರ್ಕೊಂಡ್ಬಿಡ್ತಾರೆ. ಹಿಂಗೆಲ್ಲ ಅದಾವ. ಹಿಂಗಾಗಿ ಎರಡೂರೊಳಗೆ ತಿಳಿಯುವ ಆತ್ಮ ಒಂದೇ ಅಂತ ಹೇಳಿದ್ಮೇಲೆ ಎಲ್ಲಿ ಹೆಣ್ಣು ಬರ್ತದ ಎಲ್ಲಿ ಗಂಡು ಬರ್ತದ? ಮತ್ತ ಲಿಂಗ ಭೇದ, ಮತ್ತೆ ಅಧಿಕಾರ ಜವಾನ, ಅಧಿಕಾರಿ ಮತ್ತು ಜವಾನ. ಅವ ಕೆಲಸ ಮಾಡವ ಸೇವಕ, ಮತ್ತ ಮ್ಯಾಲಿನವ ಅಧಿಕಾರಿ. ಈ ಅಧಿಕಾರಿ ತಲೆಯೊಳಗೆ ಎಂದರೆ ಸೇವಕ ನನ್ನಂಗೆ ಅಂತ ನೋಡ್ಕೊಂಡನೇನವನು. ಸೇವಕನನ್ನ ಭೇದ ಭಾವದಿಂದ ನೋಡ್ತಾನ ಇಲ್ಲ? ನಾನೇ ಒಬ್ಬರು ಗೌಡ್ರ ಬಳಿ ಹೋಗಿದ್ದೆವು. ಗೌಡ್ರ ಸಂಗಟ ಮಾತಾಡಾಗ ಗೌಡ್ಕಿ ಅಂದ್ರೆ ಹೆಂಗಿರ್ತದ ಸ್ವಾಮಿ ಹೇಳ್ತೀನಿ ಕೇಳು ಅಂತಂದ್ರೆ ಏನಂದ್ರ, ಎದುರು ಬಂದವನಿಗೆ ಬಾರಪ್ಪ ಕೂಡು ಅಂದ್ರೆ ಹೊಯ್ತತಿ ಅವನು ಗೌಡ್ಕಿ. ಅದು ಅಲ್ಲೇ ಹೋಗ್ಲಕ್ ಚಾಲು ಆಗಿಬಿಡ್ತದ. ಗೌಡನ ಬಲ್ಲಿ ಹೋಗಿ ಕುಂದ್ರದು, ಬಗ್ಲಕ್ ಕುಂದ್ರದು, ಗೌಡನ್ ಎದುರು ಕುಂದ್ರದು ಅಂತದ್ ಏನೇ ಇಲ್ಲ. ಗೌಡ ಅಂದ್ರೆ ಗೌಡ, ಮುಸ್ಲಿಂ. ಅವನ ಮುಂದೆ ನಿಂತೆ ಬಗೆಹರಿಸ್ಕೊಂಡ್ಬರ್ಬೇಕು ಸಮಸ್ಯೆಗಳು. ಹಂಗಪ್ಪ ಹಂಗಿದ್ರೆ ವ್ಯವಸ್ಥೆ ಬರೋಬ್ಬರಿ ಇರ್ತದ. ಆ ವ್ಯವಸ್ಥೆ ಸರಿಗೆ ಕೆಟ್ಟ ಹೋಗೋದೇ ಇಲ್ಲ ಅಂದ್ರೆ ಅಲ್ಲೇ ತನ್ನ ಬಾಗ್ಲಾಗ ಯಾರು ಬೇಕಾವ್ರಿಗೆ ಕರ್ಕೊಂಡು ಕುಂದಿರ್ಸಿ ಕುಡಿಯೋದು, ತಿನ್ನೋದು, ಇಸ್ಪೇಟ್ ಆಡೋದು, ಹುಚ್ಚುಚ್ಚು ಮಾಡ್ಕೊಂಡು ಕುಂದಿರ್ತಾವಲ್ಲ. ಹೀಗಾಗಿ ಗೌಡಿಗೆ ಕ್ವಾಲಿಟಿ ಡೌನ್ ಆಗಿಬಿಡ್ತದ. ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಂಗ ಒಂದು ಕಾಲಕ್ಕೆ ಗೌಡ ಬಹಳ ದೊಡ್ಡ ಜವಾಬ್ದಾರಿ, ಸಮಾಜವನ್ನು ಸರಿಯಾಗಿ ಇಡೋದ್ರ ಸಲ ದೊಡ್ಡ ಜವಾಬ್ದಾರಿ ವಹಿಸಿ ಮುಂದೆ ಕಾಲಾಂತರದಲ್ಲಿ ಆ ವ್ಯವಸ್ಥೆ ಕೆಟ್ಟೋಗ್ಬಿಡುತ್ತೆ. ಇದು ಅಧಿಕಾರಿ ಸೇವಕ. ಮತ್ತೆ ಇದು ಏನದ ಆತ್ಮ ಅಧಿಕಾರಿ ಅದ ಸೇವಕ ಅದ? ಅಲ್ಲಿ ಎರಡೂ ಅದ. ಸೇವಕನಲ್ಲಿ ಆತ್ಮ ಇಲ್ಲ. ಗಂಡಿನಲ್ಲಿ ಆತ್ಮ ಅದ, ಹೆಣ್ಣಿನಲ್ಲಿ ಅದೇ ಆತ್ಮ. ಎರಡರಲ್ಲಿ ಒಂದೇ ಆತ್ಮ ಅದ. ಅದರಂಗ ಅಧಿಕಾರಿಯಲ್ಲಿರುವ ಆತ್ಮವು ಅದೇ, ಸೇವಕನಲ್ಲಿರುವ ಆತ್ಮವು ಅದೇ. ಆತ್ಮ ನೋಡಿದ್ರೆ ಅಲ್ಲಿ ಭೇದ ಇಲ್ಲ, ಅಧಿಕಾರ ನೋಡಿದ್ರೆ ಭೇದ ಬರ್ತದೆ. ಆತ್ಮ ನೋಡ್ಬೇಕಾ ಅಧಿಕಾರ ನೋಡ್ಬೇಕಾ? ಅಂದ್ರೆ ಈ ಸಮಾಜವನ್ನ ಇದನ್ನು ನೋಡ್ಬೇಕಾದ್ರೆ ಅಧಿಕಾರನ ಇದ್ರೆ ಸೃಷ್ಟಿ ಒಂದರಿ ವ್ಯವಹಾರಕ್ಕಾಗಿ ಬೇಕಾಗ್ತದ. ಅದು ಅದಿಲ್ಲ ಕೆಟ್ಟ ಹೋಗ್ತದ್ರಿ. ಕೆಟ್ಟದ್ದು
ಪರಮಾತ್ಮ ಕೊಟ್ಟು ಬಿಡ್ತಾನೆ. ಕೊಟ್ಟರೆ ಎಲ್ಲ ಉಳಿತಾವಲ್ಲ ರೀ. ಸೇವೆ ಮಾಡ್ಲಿಕ್ಕೆ ಮನ್ಸು ಬರಂಗಿಲ್ಲ, ಬರೇ ರೊಕ್ಕ ಮಜಾ ಮಾಡ್ಬೇಕನ್ನಿಸ್ತು. ಎಲ್ಲರೂ ಸಮಾನ, ಎಲ್ಲರ ಎಲ್ಲ ಸಮನಾಗಿರ್ತಂತಂದ್ರೆ ಯಾರು ಯಾರ ದುಡಿಯಾಕ ಹೋಗ್ರಿ, ಸಮಾಜದ ನಿಲ್ಲ ಎಲ್ಲ ಆಗಿಬಿಡ್ತೈತಿ. ಯಾವಾಗ ಇದು ಬ್ರಹ್ಮಜ್ಞಾನ ಬಂತು ಅಂತಂದ್ರೆ ಈ ಭೇದ ಅನ್ನೋದು ಏನಾಗ್ತದ? ನಾಶ. ಬ್ರಹ್ಮಜ್ಞಾನ ಇದ್ದಾಗ ಅದಕ್ಕೇನಂತಾರೆ ಬಳಸದಿರು ಅದ್ವೈತವನ್ನು ಬಾಯದವಳು ಅಂದ್ರ ಒಳಗ ಆ ಸೇವಕನ ಬಗ್ಗೆ ನಿನಗೇನಿರ್ಬೇಕು, ಒಳಗಿರ್ಬೇಕು. ಏನು ಅವನು ನನ್ನಂಗೆ ಅನ್ನೋ ಭಾವನೆ ಇರ್ಬೇಕು. ಅದನ್ನೇನಾರ ನೀವು ಹೊರಗೆ ಬೆಳೆಸಿ ನಿನ್ನ ಮೇಲೆ ಬಂದು ಕೂತ್ಬಿಡ್ತಾನೆ. ಒಳ್ಳೆ ಭಾವನೆ ಇದ್ದು ಅವನಿಗೆ ಹಿತವನ್ನ ಅವನಿಗೆ ಎಲ್ಲಿಡ್ಬೇಕು ಅಲ್ಲಿ ಇಟ್ಟು ನಾವು ಹಿತವನ್ನ ಬಯಸ್ಬೇಕು. ಯಾಕಂದ್ರೆ ಅವನಿಗೆ ಸೇವೆ ಮಾಡೋ ಮನುಷ್ಯ ಬರಂಗಿಲ್ಲ. ನಿಮ್ ಸಂಗಟ ಬಗಲ ಕುಂದಿಸ್ಕೊಂಡ್ರಿ ಅಂತಂದ್ರೆ ನಾನು ಗೌಡ ಅಂತನೋ ಹಿಂಗಿರ್ತದೆ. ಅದಕ್ಕೆ ಇದು ಏನಾಗ್ತದ, ಬ್ರಹ್ಮಜ್ಞಾನ ಬಂತು ಅಂತಂದ್ರೆ ಈ ಭೇದ ಭಾವ ಅನಿತ್ಯ ಆಗ್ತದ. ಅನಿತ್ಯ ಆಗಿ ಅದು ಇಲ್ಲದಂಗ ಆಗ್ತದ. ಅದು ಇಲ್ಲದಂಗ ಎಲ್ಲಿ ಮಾಡ್ಕೋಬೇಕು? ಒಳಗ್ ಮಾಡ್ಕೋಬೇಕು. ವ್ಯವಹಾರಿಕ ಬದುಕಿನೊಳಗೆ ಅದು ಇಲ್ಲದಂಗ ಮಾಡ್ಲಕ್ಕೆ ಹೋಗಿದ್ದಕ್ಕೆ ಕಲ್ಯಾಣ ಕ್ರಾಂತಿ ಆಯ್ತು. ಕಲ್ಯಾಣ ಕ್ರಾಂತಿ ಆಗಿದ್ದು ವ್ಯವಹಾರಿಕ ಬದುಕಿನೊಳಗ ಇವೆಲ್ಲ ಇಲ್ಲದಂಗ ಮಾಡ್ಕೊಳಕ್ ಹೋಗಿದ್ದಕ್ಕೆ ಕ್ರಾಂತಿ ಆಯ್ತು. ವ್ಯವಹಾರಿಕ ಬದುಕಿನೊಳಗ ಅವರವರ ಯೋಗ್ಯತೆಗೆ ತಕ್ಕಂತೆ, ಅವರವರ ಸಂಸ್ಕಾರಗಳಿಗೆ ತಕ್ಕಂತೆ ಅವರವರ ಜೀವನ ವಿಧಾನಗಳು ಬೇರೆ ಬೇರೆ ಇರ್ತಾವ. ಒಂದು ಜೀವಿ ಉನ್ನತ ಮಟ್ಟದ ಸಂಸ್ಕಾರ ಹೊಂದಿರ್ತದ, ಇನ್ನ ಒಂದು ಜೀವಿ ಸಂಸ್ಕಾರ ಸರಿಯಾಗಿ ಹೊಂದಿರಂಗಿಲ್ಲ. ಅವೆರಡೂ ಕೂಡಿ ಏನಾರ ಮದುವೆ ಮಾಡ್ಕೊಂಡು ಅಂತಂದ್ರೆ ಅದರ ಸಂಸ್ಕಾರದ ಪ್ರಭಾವ, ಇದರ ಸಂಸ್ಕಾರದ ಪ್ರಭಾವ ಎರಡೂ ಕೂಡಿ ಏನಾಗ್ತಾವ, ಗುದ್ದಾಟ ಕಟ್ಟಿಬಿಡ್ತಾವ. ಹೊಂದಿಕೆ ಯಾಕೆ ಆಗಂಗಿಲ್ಲ ಗಂಡ ಹೆಂಡತಿ ಅಂತಂದ್ರೆ ಅವ್ರಿಂದ ಪಡ್ಕೊಂಡಂತ ಸಂಸ್ಕಾರಗಳು ಸರಿಗಿರಂಗಿಲ್ಲ. ಬರೀ ಜಾತಿ ಒಂದೇ ನೋಡ್ತೀವಿ ನಾವು, ಆದ್ರೆ ಹಿಂದಿನ ಸಂಸ್ಕಾರ ನೋಡಂಗಿಲ್ಲ. ಈಗಂತೂ ಏನು ನೋಡಲ್ಲ. ಏನ್ ಓದ್ಯಾರ, ಏನ್ ನೌಕರಿ ಮಾಡ್ತಾರ, ಇಷ್ಟೇ ನೋಡ್ತಾರ. ಅವ್ರ ಹಿಂದಿನ ಸಂಸ್ಕಾರಗಳು ಅದು ನೋಡಂಗಿಲ್ಲ. ಬ್ಯಾಕ್ ಗ್ರೌಂಡ್ ಅಂತ, ಬ್ಯಾಕ್ ಗ್ರೌಂಡ್ ಏನದ ನೋಡ್ಬೇಕಂತಂದ್ರೆ ಅವ್ರ ಅಪ್ಪ ಮುದ್ದೆ ಮಾಡಿದ ಹೊಲ ಮನಿ ಏನದ ಅದೇ ಅವ್ರ ಬ್ಯಾಕ್ ಗ್ರೌಂಡ್ ಅಂತ. ಅವ್ರ ಅಪ್ಪ ಮುದ್ದೆ ಮಾಡಿದ ಹೊಲ ಮನಿ ಏನು ಬ್ಯಾಕ್ ಗ್ರೌಂಡ್ ಅಲ್ಲದು. ಅದೇನು ಉತ್ತರ ಅಂತಂದ್ರೆ ಖರ್ಚು ಮಾಡಿ ಹಾಳು ಮಾಡಿಬಿಡ್ತಾರ. ಅವ್ರು ಶಾಣ್ಯರು ಇರ್ತಾರಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಅಂದ್ರೆ ಏನು, ಅವ್ರ ಗುಣ ಸ್ವಭಾವಗಳು ಹೆಂಗದವ, ಮಾಡ್ಕೊಂಡು ತಿನ್ಲಕ್ ಯೋಗ್ಯರದಾರೋ ಎಲ್ಲೋ, ಹುಚ್ಚು ರೊಕ್ಕ ಖರ್ಚು ಮಾಡಿ ಹಾಳು ಮಾಡ್ತಾರೋ, ಮತ್ತೆ ಕೆಟ್ಟ ಚಟ ಅದಾವೋ, ಇದು ಬ್ಯಾಕ್ ಗ್ರೌಂಡ್. ಅದು ಬಿಟ್ಟು ಬ್ಯಾಕ್ ಗ್ರೌಂಡ್ ಅಂತಂದ್ರೆ ಬೇಕು ಗುರು ಏನ್ ನೋಡ್ತಾರ ಅಂದ್ರೆ ಅವ್ರೇನ್ ಹೊಲ ಏಟದ, ಮನಿ ಏಟದ, ಇದು ಅವ್ರ ಬ್ಯಾಕ್ ಗ್ರೌಂಡ್ ಅಂತ. ಏನು ಸಂಬಂಧ ಇಲ್ಲ. ಒಂದು ರಾತ್ರಿ ಹಾಳು ಮಾಡ್ತಾರೆ ಈ ಬ್ಯಾಕ್ ಗ್ರೌಂಡ್ಗಳು. ಅವರು ನಿತ್ಯ ಜೀವನ ಹೆಂಗ್ ಮಾಡ್ತಾರ ಅನ್ನೋದು ಬೆಳಗಿನಿಂದ ಸಾಯಂಕಾಲ ತನಕ ಅವ್ರು ಬಂದು ಮಿತ್ರರು ಯಾರಿರ್ತಾರ, ಎಂತವ್ರು ಅವ್ರ ದೋಸ್ತರದಾರ, ಅವ್ರ ಜೀವನ ಹೆಂಗ್ ಮಾಡ್ತಾರ, ಹೊತ್ತು ಮುಳುಗಿದ ಮೇಲೆ ಹೆಂಗಿರ್ತಾರ, ಮಧ್ಯಾಹ್ನ ಹೆಂಗಿರ್ತಾರ, ಮುಂಜಾನೆ ಹೆಂಗಿರ್ತಾರ, ಇದು ನೋಡ್ಬೇಕು ಅವ್ರು. ಬರೇ ರೊಕ್ಕಕ್ಕೆ ಬಾಯಿ ಹಚ್ಚಿದ ಕಾಂಚಾಣವ ನೆಚ್ಚಿದ ನಾಯಿಗೆ ಅಂತ ಬರ್ದಾರ. ಈ ರೊಕ್ಕಕ್ಕೆ ಬೆನ್ನ ಹಚ್ಚಿದ ನಾಯಿಗಳಿಗೆ ಈ ಅವನ ಗುಣ ಸ್ವಭಾವದ ಬ್ಯಾಕ್ ಗ್ರೌಂಡ್ ಏನ್ ಗೊತ್ತಂತ, ಬರೀ ರೊಕ್ಕ ನೋಡ್ತಿರ್ತಾನ ನಾವು. ಅದು ಬ್ಯಾಕ್ ಗ್ರೌಂಡ್ ಅಲ್ಲ ಅದು. ಅದೇನಕ್ಕಿರ್ಲಕ್ಕ ಏನಾಯ್ತು, ಅದು ಜಾತಿ ಅನ್ನೋದು ಭೇದ ಭಾವ ಅನ್ನೋದು ಅನಿತ್ಯ ಅದ. ಮತ್ತೆ ಇವೆಲ್ಲ ಹೊಸು ಹೋಗ್ಬಿಡ್ತಾವ ಬ್ರಹ್ಮಜ್ಞಾನ ಬಂತು ಅಂತಂದ್ರೆ. ಮತ್ತೆ ವರ್ಣಭೇದ, ವರ್ಗಭೇದ. ವರ್ಗ ಅಂದ್ರೆ ಶ್ರೀಮಂತ ಬಡವ, ಮತ್ತೆ ಅಧಿಕಾರಿ ಸೇವಕ, ಇವೆಲ್ಲ ವರ್ಗ ಭೇದ, ಕೆಟಗರಿ ಅಂತಾರ. ಶ್ರೇಷ್ಠ ವರ್ಣ ಅಂತಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹಿಂದೂ ಧರ್ಮದ ಪದ್ಧತಿ ಪ್ರಕಾರ. ಮತ್ತೆ ಆಶ್ರಮ ಭೇದ ಅಂತಂದ್ರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಇವೆಲ್ಲರೊಳಗೂ ಆತ್ಮ ಒಂದೇ ಆತ್ಮ ಅದ. ಮತ್ತೆ ಪಾಂಡಿತ್ಯ ಭೇದ, ಒಬ್ರು ಶಾಣ್ಯರು, ಒಬ್ರು ಪಾಮರ, ಮಧ್ಯದಲ್ಲಿ ವಾನರ, ಲಾಸ್ಟಿಗೆ ನರ. ಇಷ್ಟು ತಿಳ್ಕೊಂಡ್ಬಿಡ್ರಿ. ಏನೂ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಗುರು ಗೊತ್ತಿಲ್ಲ. ಇದೊಂದು ಕೆಟಗರಿ. ಇವ್ರಿಗೆ ಬೇಕನೂ ಆಗಿಲ್ಲ. ಬೇಡ 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 ಬೇಡ, ನಾವು ಕುಂತಾಗ ಮುಲಾಜಿ ಕೂತು ಒಂದ್ 4 ಮಾತು ಕೇಳ್ತಾರೆ ಹೊರತು
ಆಮೇಲೆ ಆದ್ಮೇಲೆ ಆಯ್ತು ಏನ್ ತೆಗಿನೇನಪ್ಪ ಇವನು ಅಂತಿರ್ತಾರೆ. ಇವರೆಲ್ಲ ಯಾರಿವರು? ಪಾಮರರು. ಇನ್ನ ಒಂದಿಷ್ಟು ಮಂದಿ ಅದೀವಿ, ಯಾರಂದ್ರೆ ವಾನರರಂತ. ವಾನರರಂದ್ರೆ ನಾವು ತಿಳಿಲಾರ್ದಂಗನು ಸುಮ್ ಕೂತಿಲ್ಲ. ಬ್ರಹ್ಮಜ್ಞಾನ ಅಂತ ಒಂದು ಟೊಂಗಿ ಅದ, ಸಂಸಾರ ತಿನ್ನ ಒಂದು ಟೊಂಗಿ ಅದ. ಒಮ್ಮೆ ಆ ಟೊಂಗಿ ಮೇಲೆ ಕುಂದಿರ್ತೀವಿ, ಒಮ್ಮೆ ಈ ಟೊಂಗಿ ಮೇಲೆ ಕುಂದಿರ್ತೀವಿ. ಹೌದಾ ಇಲ್ಲ? ಎರಡು ಟೊಂಗಿ ಮೇಲೆ ಅದೀವಿ ನಾವೀಗ. ಈ ಸತ್ಸಂಗ ಮುಗಿತಂದ್ರೆ ಮತ್ತೊಂದು ಟೊಂಗಿಗೆ ಹಾರಿಬಿಡ್ತೀವಿ, ಕೈಕೊಂಡು ಕೂತೀವಿ ನಾವು. ಸಂಸಾರ ಟೊಂಗಿಗೆ ಹಾರಿಬಿಡ್ತೀವಿ. ಮುಂಜಾನೆ 4-5ಕ್ಕೆ ನೋಡಿದ್ರೆ ಭಾರಿ ಡೀಸೆಂಟ್ ಏನ್ ಬ್ರಹ್ಮರ್ಷಿಗಳಿಗಂತೆ ಬಂದು ಬ್ರಹ್ಮಜ್ಞಾನದ ಟೊಂಗಿ ಮೇಲೆ ಕೂತಿರ್ತೀವಿ. ಇದೇನದು? ಅದು ಇದು ವಾನರ ಬುದ್ಧಿ. ಇದು ಈ ಲೈಟ್ ಲೂಸ್ ಕನೆಕ್ಷನ್ ಇರ್ತಾವಲ್ಲ, ಯಾವಾಗರೆ ಓದ್ತಿರ್ತದ, ಯಾವಾಗರೆ ಬರ್ತದೆ. ಹಾಗೆ ಮುಂದಿನ ಬುದ್ಧಿ ಯಾವುದು? ಅದ್ರಾಗ ಒಂದಿಟ್ಟು, ಇದ್ರಾಗ ಒಂದಿಟ್ಟು, ಅದ್ರಾಗ ಒಂದಿಟ್ಟು, ಇದ್ರಾಗ ಒಂದಿಟ್ಟು ಕೂಡ್ಕೋತ ಅದಕ್ಕೆ ಗೊತ್ತಾಗ್ತದ ಎದ್ರಾಗ ನಿಜವಾದ ಸುಖ ಅದ, ಎದ್ರಾಗ ನಿತ್ಯ ಸುಖ ಅದ, ಎದ್ರಾಗ ಆನಂದ ಅದ ಅಂತ ಅದಕ್ಕೆ ಗೊತ್ತಾದ್ಮೇಲೆ ಅದೇನ್ ಮಾಡ್ಬಿಡ್ತದ? ವಾನರ ಬುದ್ಧಿ ಕಳ್ಕೊಂಡು ನರ ಆಗ್ಬಿಡ್ತದ. ವಾನರ ಹೋಗಿ ನರ ಆಗ್ತದೆ. ನರ ಹೋಗಿ ಅದ್ರಾಗೇ ಉಳಿತಲ್ಲ. ಯಾವಾಗ ಇದಕ್ಕೆ ವಿವೇಕ ಉಂಟಾಯ್ತು ಅವಾಗೆ ಅದಕ್ಕೆ ನರ ಅಂತಾರೆ. ಮನುಷ್ಯತ್ವ ಆದ ಇಲ್ಲ ನಿನಗೆ. ನಮ್ಮ ಮನುಷ್ಯತ್ವ ಆದ ವಿವೇಕ. ಮತ್ತೇನದು ಮನುಷ್ಯತ್ವ ಅಂದ್ರೆ ವಿವೇಕ. ಒಳ್ಳೆಯದು ಕೆಟ್ಟದು ಬೇರ್ಪಡಿಸಿ ತಿಳಿದುಕೊಂಡು ಕೆಟ್ಟದ್ದನ್ನ ತ್ಯಾಗ ಮಾಡಿ ಒಳ್ಳೆಯದನ್ನೇ ಸಂಗ್ರಹ ಮಾಡಿ ಒಳ್ಳೆಯ ರೀತಿ ಜೀವನ ಮಾಡೋದಕ್ಕೆ ಮನುಷ್ಯತ್ವ ಅಂತಾರೆ. ಈ ವಿವೇಕ ಇದ್ದಾಗ ನರ ಆಗ್ತಾನೆ. ವಿವೇಕ ಇರ್ಲಾರ್ದಾಗ ಒಮ್ಮೆ ಅದ್ರಾಗ ಓದ್ತಾನ, ಒಮ್ಮೆ ಇದ್ರಾಗ ಬರ್ತಾನೆ ವಾನರ. ಆಮೇಲೆ ಏನಾಗ್ತಾನ? ನರನೇ ಹೋಗಿ ನಾರಾಯಣ ಆಗ್ತಾನೆ. ಮೊದಲು ನರ ಆಗುತ್ತೆ, ಆಮೇಲೆ ನಾರಾಯಣ ಆಗುತ್ತೆ. ನರನೇ ಆಗ್ಲಿಲ್ಲ ಅಂತಂದ್ರೆ ನಾರಾಯಣ ಅಂತ ವಿವೇಕನೇ ಇಲ್ಲ, ವೈರಾಗ್ಯ ಇಲ್ಲ ಅಂತಂದ್ರೆ ಯಾವ ನರ ಆಗ್ತಾನ? ಇನ್ನ ವಾನರ ಪರಿಸ್ಥಿತಿ ಒಳಗೆ ಅದ. ಹೀಗಾಗಿ ಏನದ? ಪಾಮರನಾಗರೆ ಇರಬೇಕು, ಇಲ್ಲ ನರನಾಗರೆ ಇರಬೇಕು. ಮಧ್ಯದಲ್ಲಿ ವಾನರದ ಸಾಧನೆ ಏನದಲ್ಲ, ಇದರಿಂದ ಏನಾಗ್ತದ? ಒಂದಿಟ್ಟು ಆ ಕಡಿ, ಒಂದಿಟ್ಟು ಈ ಕಡಿ, ಒಂದಿಟ್ಟು ಆ ಕಡಿ, ಒಂದಿಟ್ಟು ಈ ಕಡಿ ಮಾಡ್ಕೋತ ಮುಂದೆ ನರ ಆಗಿ ಮುಂದೆ ನಾರಾಯಣ ಅಂತಂದ್ರೆ ಬ್ರಹ್ಮಜ್ಞಾನಿ ಆಗಿ, ನರ ಅಂದ್ರೆ ಬ್ರಹ್ಮಜ್ಞಾನಿ ಆಗದು. ಮತ್ತೆ ನಾರಾಯಣ ಆಗೋದಂದ್ರೆ ಬ್ರಹ್ಮ ಸ್ವರೂಪ ಆಗದು. ಹೌದಾ ಇಲ್ರಿ? ಹೇಳಕತ್ತಿದ್ ಒಪ್ಪಿಗೆ ಆಯ್ತಾ? ಅದಕ್ಕೇನೇನಾಯ್ತು? ಜಾತಿ ಆಯ್ತು, ವರ್ಣ ಆಯ್ತು, ಆಶ್ರಮ ಆಯ್ತು. ಆಶ್ರಮ ಅಂದ್ರೆ ಯಾರು? ಇವು ಯಾವ? ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸಿ, ಆಶ್ರಮ, ಪಾಂಡಿತ್ಯ ಮತ್ತು ವಯಸ್ಸು. ದೊಡ್ಡವ್ರಿಗೇನು ತಿಳಿಯಂಗಿಲ್ಲ ಅಂತ ಸಣ್ಣವ್ರು ಬೈತಿರ್ತಾರೆ, ಸಣ್ಣವ್ರಿಗೇನು ತಿಳಿಯಂಗ ಅಂತ ದೊಡ್ಡವ್ರು ಬೈತಿರ್ತಾರೆ. ಇಬ್ಬರಿಗೆ ತಿಳಿತಿರ್ತಾರೆ. ಕೆಲವೊಂದು ವಿಷಯ ಇಬ್ಬರಿಗೆ ತಿಳಿದಿರಂಗಿಲ್ಲ. ಎಲ್ಲರೂ ತಿಳಿದಿರಂಗಿಲ್ಲಲ್ಲ, ಎಲ್ಲರೂ ತಿಳಿದವ್ರು ಅಂತಲ್ಲ. ವಯಸ್ಸಾಗ್ಯದಂತ ಕೂಡ್ಲೇನೆ ಎಲ್ಲ ತಿಳಿದವ್ರು ಅಂತ ತಿಳ್ಕೋಬಾರ್ದು. ಇನ್ನು ವಯಸ್ಸಾಗಿಲ್ಲ ಅಂದ್ರೆ ಅವ್ರಿಗೇನು ತಿಳಿಯಲ್ಲ ಅಂತ ತಿಳ್ಕೋಬಾರ್ದು. ಇದು ವಯಸ್ಸು ಭೇದ, ಈ ದೇಶ ಭೇದ. ಆ ದೇಶದವರು ಈ ದೇಶದವ್ರು ಅಂತ ಮಾಡ್ತಾರಲ್ಲ, ಇವಂತೂ ಬಹಳ ದೊಡ್ಡ ಮೂರ್ಖತನಗಳಿವು. ದೇಶ ಭೇದ, ಭಾಷಾ ಭೇದ, ಇವೆಲ್ಲ ನಾವು ಬದುಕೋದಕ್ಕಿರೋಂಥ ಭೂಮಿಯನ್ನ ನಾನಾ ರೀತಿ ಗೆರೆಗಳು ಎಳೆದು ಬೌಂಡ್ರಿ ಮಾಡಿ ಅದಕ್ಕೆ ನೀವು ಇದು ನಾವು ಅಂತೇಳಿ ಏನ್ ಮಾಡ್ತಾರಲ್ಲ, ಈ ಎಲ್ಲ ಭೇದ ಭಾವಗಳು ಏನಾಗಬೇಕಂದ್ರೆ ಕಳ್ಕೊಂಡು ದೊಡ್ಡವರಾಗಬೇಕಾದ್ರೆ ಬ್ರಹ್ಮಜ್ಞಾನಿಯಾಗಿ ಬ್ರಹ್ಮ ಸ್ವರೂಪ ಆದಾಗ ಯಾವ ದೇಶ ಭೇದಗಳು ಇರಲ್ಲ, ಭಾಷಾ ಭೇದಗಳು ಇರಲ್ಲ. ಪ್ರತಿಯೊಂದು ನಾವು ನೋಡಿ ಸಂತೋಷ ಪಡೋದೇ ಇರ್ತದೆ. ಯಾವೊಂದು ದುಃಖ ಪಡೋಂಥ ವಿಷಯ ಅಲ್ಲಿ ಇರಂಗೇ ಇಲ್ಲ. ಅಂತ ಒಂದು ಸ್ಥಿತಿ ಬರ್ತದೆ. ಹೀಗಾಗಿ ಜಾತಿ ಅನ್ನೋದು ಏನದ? ಅನಿತ್ಯ ಅದ, ಅಸತ್ಯ ಅದ. ಅದು ಏನಾಗ್ತದ? ಬ್ರಹ್ಮಜ್ಞಾನ ಬಂತು ಅಂದ್ರೆ ಹೋಗಿಬಿಡ್ತದ. ಈ ಜಾತಿ ಅನ್ನೋದು ಏನ್ ಮಾಡ್ತದೆ? ಭೇದ ಭಾವವನ್ನು ಹುಟ್ಟಿಸ್ತದ. ಸಮಾಜವನ್ನ ತುಂಡು 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 ಮಾಡ್ತದೆ. ಕತ್ರಿ ಕೆಲಸ ಇದು. ಜಾತಿ ಅನ್ನೋದು ಕತ್ರಿ ಇದ್ದಂಗೆ.
ಎಷ್ಟು ತುಂಡುಗಳು ಗೊತ್ತಾ? ಎಷ್ಟು ತುಂಡುಗಳ ಗೊತ್ತದ? ಮೊದಲು ಹಿಂದೂ ಅಂದ್ರು, ನಮ್ಗೇನ್ ಗೊತ್ತಾ? ಹಿಂದೂಗಳಂದೆವು. ಹಿಂದೂ ಅಂದ ಕೂಡ್ಲೇನೆ ಮುಂದೆ ಬರ್ತಪ್ಪ ಲಿಂಗಾಯತರ ಹಿಂದೂ ಲಿಂಗಾಯತ ಬರೋದು. ಮತ್ತೆ ವೀರಶೈವ ಬಂದ್ರು, ಮತ್ತೆ ವೀರಶೈವ, ಹಿಂದೂ ವೀರಶೈವ ಲಿಂಗಾಯತ್ ಮಾಡಿದ್ರು. ವೀರಶೈವ ಲಿಂಗಾಯತ್ ಮಾಡ್ಕೋತ್ ಮತ್ತೇನ್ ಮಾಡಿದ್ರು? ಜಂಗಮರತ್ ಮಾಡಿದ್ರು. ಅವ್ರಿಗೆ ವೀರ ಮಾಹೇಶ್ವರ ರತ್ ಮಾಡಿದ್ರು. ಆಯ್ತು, ಜಂಗಮರೇ ಒಂದು ಮಾರಿಯವ್ರದಿರ ಇಲ್ಲ, ಅದ್ರಾಗ ಮಠಪತಿಯವ್ರತ್ತ, ಹಿರೇಮಠದವ್ರತ್ತ, ತಾವರ ಮಠದವ್ರತ್ತ, ಆ ಮಠದವ್ರತ್ತ ಏನೇ ಏಸವು. ಹಿಂಗಾದ್ರೆ ಹೆಂಗ ಮನುಷ್ಯ ಬದುಕ್ತಾನ್ರಿ? ಇದು ಬದುಕು ಮಾಡೋ ಪದ್ಧತಿನ ಇದು? ಎಷ್ಟು ಡಿವೈಡ್ ಹಾಕೋತ್ ಹೋಗ್ತೀವಿ ಅಂತಂದ್ರ ನಮ್ಮೊಳಗಿನ ಶರೀರಗಳು, ನಮ್ಮೊಳಗಿನ 15 ಅವಯವಗಳು ಏನದಾವ ಅವೇ ಒಂದಕ್ಕೊಂದು ಸಂಬಂಧ ಇರ್ಲಾರ್ದಂಗ ಆಗ್ತಾವ. ಬದುಕೋದಕ್ಕೆ ಓಸು ಕೂಡಿ ಕೆಲಸ ಮಾಡಿದ್ರೆ ಬದುಕ್ತಿವೆ, ನಾವು ಬೇರೆ ಬೇರೆ ಮಾಡಿದ್ರೆ ಬದುಕ್ತಿವ್ರಿ? ಕೂಡಿ ಕೆಲಸ ಮಾಡೋ ಬುದ್ಧಿ ಇರ್ಬೇಕು. ಬಿಟ್ಟಿಗೆ ಸಹನಾವತ್ತು ಸಹನವು ಗುಣತ್ತು ಶ್ಲೋಕ ಎದಕ್ಕೆ ಹೇಳ್ಯಾರ ಅಂದ್ರೆ, ಎಲ್ಲರೂ ಕೂಡಂಬರ್ರಿ, ಎಲ್ಲರೂ ಕೂಡಿ ದುಡಿಯಂಬರ್ರಿ, ಎಲ್ಲರೂ ಕೂಡಿ ಆ ಬಂದದ್ದನ್ನ ಬೋಗ್ಸಂಬರ್ರಿ, ತೇಜಸ್ವಿಗಳಾಗಂಬರ್ರಿ. ಈ ಮಂತ್ರ ಬಿಸಾಕಿಬಿಟ್ರು. ಎಲ್ಲರೂ ಡಿವೈಡ್ ಆಗಿ ಹಾಳಾಗಿ ಹೋಗೋ ಕೆಲಸ. ಅದಕ್ಕೇನದ, ಇದು ಭೇದ ಭಾವ ಕತ್ರಿ ಕೆಲಸ ಯಾವಾಗ ಮಾಡ್ತದ? ಜಾತಿ ಮಾಡ್ತದ. ಬ್ರಹ್ಮಜ್ಞಾನ ಏನ್ ಮಾಡ್ತದ? ಆತ್ಮಜ್ಞಾನ ಒಗ್ಗಟ್ಟು ಮಾಡ್ತದ, ಏಕತ್ವ ಮಾಡ್ತದ. ಇದು ಯಾವ್ದು ಕೆಲಸ ಅಪ್ಪ ಅಂದ್ರೆ ಅದು ಕತ್ರಿ ಕೆಲಸ. ಇದು ಸೂಜಿ ಕೆಲಸ. ಸೂಜಿ ಏನ್ ಮಾಡ್ತದ? ಬೇರೆ ಬೇರೆ ತುಂಡುಗಳನ್ನ ಕೂಡಿಸಿ ಹೊಲಿದು ಒಂದು ಅಂಗಿ ಮಾಡ್ತದ, ಒಂದು ಪ್ಯಾಂಟ್ ಮಾಡ್ತದ, ಒಂದು ಪೈಜಾಮ ಮಾಡ್ತದ. ಅದು ಸೂಜಿ. ಕತ್ರಿ ಏನ್ ಮಾಡ್ತದ? ಕತ್ರಿ ಪೀಸ್ ಪೀಸ್ ಮಾಡ್ತದ. ಮತ್ತೆ ಜಾತಿ ಅನ್ನೋದೇನದ? ವಿಷಯ, ಅನಾತ್ಮ ವಸ್ತು ಅದು. ಇದು ಆತ್ಮಜ್ಞಾನ ಏನದ? ವಿಷಯಿ ಆತ್ಮ. ಇದು ತಿಳ್ಕೊತದ. ಈ ಜಾತಿ ಅನ್ನೋದು ಇರಬೇಕೋ ಇರಬಾರ್ದು, ಇದು ಇರೋದ್ರಿಂದ ಏನ್ ಅನುಕೂಲ, ಏನ್ ಅನಾನುಕೂಲ, ಹಿಂಗೆಲ್ಲ ಇರ್ತದೆ. ವಿಷಯ ವಿಷಯಿ. ಮತ್ತೇನಾಯ್ತು? ಜಾತಿ ಅನ್ನೋದು ಒಳಗದ ಹೊರಗದ ಯಾರು? ನಿಮ್ಮ ಜಾತಿ ಹೇಗಿದ್ರು ಹೊರಗದ, ಒಳಗಿಲ್ಲ. ಜಾತಿ ಪರಾಕದ, ಆತ್ಮ ಏನದ? ಒಳಗದ. ಒಳಗಿರೋದು ನೋಡಿದ್ರೆ ಏನೂ ವ್ಯತ್ಯಾಸ ಇಲ್ಲ. ಹೊರಗಿಂದ ನೋಡಿದ್ರೆ ಅಂತಂದ್ರ ಇದೆಲ್ಲ ಶರೀರಕ್ಕೆ ಸಂಬಂಧಪಟ್ಟದ್ದು. ಜಾತಿ ಕಂಬಾರನ ಮನೆಗೆ ಹುಟ್ಟಿದವ ಕಂಬಾರಾಗ್ಯನ, ಕುಂಬಾರನ ಮನೆಗೆ ಹುಟ್ಟಿದವ ಕುಂಬಾರಾಗ್ಯನ, ಬಡಿಗೆರ ಮನೆಗೆ ಹುಟ್ಟಿದವ ಬಡಿಗೆರಾಗ್ಯನ. ಎದಕ್ಕಾಗ್ಯನ? ಆ ಹೊರಗಿನ ಶರೀರದಿಂದ ಆ ಶರೀರ ಹುಟ್ಟಿದ ಹೊರತು ಆತ್ಮ ಹುಟ್ಟಿಲ್ಲ, ಸತ್ತಿಲ್ಲ. ಹಿಂಗಾಗಿ ಆತ್ಮ ಒಳಗದ, ಜಾತಿ ಹೊರಗದ. ಮತ್ತ ಜಾತಿ ಏನದ? ಅಖಂಡವಾಗ್ಯದ ಏನ್ರಿ? ಪರಿಚ್ಛಿನ್ನ ಅದ, ಅಖಂಡದ ಜಾತಿ. ಈಗ ಆ ಜಾತಿಯವ್ರು ನಾವು ಈ ಜಾತಿಯವ್ರ ಹತ್ತೇವೆ, ಜಾತಿ ಜಾತಿ ಮಾಡ್ತೇವೆಲ್ಲ. ಅದು ಅಖಂಡನೋ ಪರಿಚ್ಛಿನ್ನನೋ? ಅದು ಪರಿಚ್ಛಿನ್ನ. ನಿಮ್ಮ ಜಾತಿಯವ್ರ ಮೇಲೆ ನೀವು ಡಿಪೆಂಡ್ ಆಗಿರೇನು? ನೀವು ನಿಮ್ ಜಾತಿಯವರೇ ಏನು ಹೊಲದಾಗ ಹಣ್ಣು ಹಂಪ್ಲು ಎಲ್ಲ ಕಾಳು ಕಡಿ ಬಿತ್ತಿ ಎಲ್ಲ ಲಾರಿ ಒಳಗ ಸಾಮಾನ್ ತಂದು ನಿಮ್ ಮನೆಗೆ ಹಾಕಿ ನಿಮ್ ಚಪ್ಲಿಯನ್ನು ನಿಮ್ ಜಾತಿಯವರೇ ಹೊಂದು ಕೊಡ್ತಾರ? ನಿಮ್ ಬಟ್ಟೆ ನಿಮ್ ಜಾತಿಯವರೇ ಹೊಂದು ಕೊಡ್ತಾರ? ನಿಮ್ಗೇನೇನ್ ಬೇಕು ಜೀವನ ಅವಶ್ಯಕ ವಸ್ತುಗಳೆಲ್ಲ ನಿಮ್ ಜಾತಿಯವರೇ ಮಾಡಿಕೊಟ್ಟಾರ? ಬೇರೆ ಜಾತಿಯವ್ರ ಬಳಿ ಹೋಗಿ ತಗೋಬೇಕಾಗ್ತದ ಇಲ್ಲ? ನಮ್ ಕೆಲಸ ಆಗ್ಬೇಕಾದ್ರೆ ಈಗ ಒಬ್ಬ ಆಫೀಸ್ನಾಗ ಅದನ, ಅವನ್ ನಿಮ್ ಜಾತಿ ಬಿಟ್ಟು ಬೇರೆ ಜಾತಿ ಅವ ಕೂತಾನಲ್ಲ ಆಫೀಸ್ನಾಗ, ಅವನ ಬಳಿ ಕೆಲಸ ಮಾಡಿಸ್ಕೋಬೇಕಾದ್ರೆ ಅವನಿಗೆ ಸಾಲ ಹೊಡಿಬೇಕಾಗಬೇಡ? ಹೊಡಿತೀರಾ ಇಲ್ಲ? ಮತ್ತ ಎಲ್ಲರೂ ಬೇಕು ಅನ್ನೋದೇ ಆತ್ಮತತ್ವ. ಜೀವನ ನಡಿಬೇಕಾದ್ರ ಎಲ್ಲರಿಗೂ ಕೂಡಿಸ್ಕೊಂಡೆ ನಾವು ಬದುಕಬೇಕಾಗ್ತದ. ಮತ್ತೆ ನಿಮ್ ಜಾತಿ ಅಭಿಮಾನ ಇಟ್ಕೊಂಡವ್ರು ಮತ್ತೆ ಎಲ್ಲಿ ಆಫೀಸ್ನಾಗ ಬೇರೆ ಜಾತಿಯವ್ರ ಕಡೆಯಿಂದ ಕೆಲಸ ಮಾಡ್ಸ್ಕೊಬೇಡ್ರಿ.
ಅವನು ಮುನ್ಸಿಪಾಲಿಟಿ ನೀರ್ ಬಿಡವ ಯಾವ ಜಾತಿ ಅವ ಇರ್ತಾನೇನೋ, ಮುನ್ಸಿಪಾಲಿಟಿ ನೀರ್ ಕುಡಿಬೇಡ್ರಿ, ನಿಮ್ಮ ದವಸ ಧಾನ್ಯಗಳು ಯಾವ ಜಾತಿಯ ಬೆಳೆದಿರ್ತಾನೋ, ಯಾವ ಜಾತಿಯ ಮುಟ್ಟಿರ್ತಾನೋ, ಯಾವನ್ನ ಎಲ್ಲ ತಿನ್ನೋದಕ್ಕ ಉಣೋದಕ್ಕ ಬದುಕೋದಕ್ಕ ಎಲ್ಲದಕ್ಕೂ ತುಂಬ ತಿಂತಾರ. ಹೊರಗೆ ಕೂತು ಮಾತಾಡೋದಕ್ಕ, ಸಮಾಜದೊಳಗೆ ಒಡಕು ಹುಟ್ಟಿಸೋದಕ್ಕ, ತಮ್ಮ ಮೂರ್ಖ ಬುದ್ಧಿ ಪ್ರದರ್ಶನ ಮಾಡೋದಕ್ಕ ಜಾತಿ ಸುದ್ದಿ ಮಾತಾಡ್ತಾರೆ. ಜಾತಿ ಸುದ್ದಿ ಮಾತಾಡೋರು ಬೇರೆ ಜಾತಿಯವರು ಮಾಡಿದ ಯಾವ ವಸ್ತುಗಳನ್ನು ಮುಟ್ಟಬೇಡ, ಮಡಿವಂತಿಕೆ ಮಾಡಿ. ಸಮಗಾರನಿಂದ ಚಪ್ಪಲಿ ಬೇಕು, ಸಮಗಾರ ಬೇಕಾಗಿಲ್ಲ. ಕುಂಬಾರನಿಂದ ಗಡಿಗೆ ಬೇಕು, ಕುಂಬಾರ ಬೇಕಾಗಿಲ್ಲ. ಯಾಕಂದ್ರೆ ಒಬ್ಬ ಅವ ಮಾಡಿದ ಗಡಿಗೆ ಬೇಕು, ಅದಕ್ಕೆ ಜಾತಿ ಇಲ್ಲ. ಗೌಳಿಗರು ಹಾಲು ಮೊಸರು ತುಪ್ಪ ಬೆಣ್ಣೆ ಎಲ್ಲ ಮಾಡೋದಕ್ಕೆ, ಆದ್ರೆ ಗೌಳಿಗರು ಬೇಕಾಗಿಲ್ಲ ನಮಗೆ. ಇದೆಂತ ದುಷ್ಟ ಬುದ್ಧಿ ರೀ ಇದು. ತಪ್ಪ ಭಾವನೆಗಳು ಹೌದಲ್ರಿ ಇವು, ದುಷ್ಟ ಭಾವನೆಗಳು ಹೌದಾ ಅಲ್ಲ. ಬರೀ ಹಿಂಗೆ ಯೂಸ್ ಅಂಡ್ ಥ್ರೋ. ನಾವು ಮಾಡೋ ಪಾಠ ಬೇಕಾಗ್ಯದ, ನಾ ಬೇಕಾಗಿಲ್ಲ. ಎಷ್ಟೋ ಮಂದಿಗೆ ಎಲ್ಲರೂ ಕಳತನದಿಂದ ಪಾಠ ಕೇಳ್ತಾರ, ನಾವ್ ಬೇಕಾಗಿಲ್ಲ. ಇದು ಬುದ್ಧಿ ಒಳ್ಳೆ ಶಿಷ್ಟ ಬುದ್ಧಿನ ದುಷ್ಟ ಬುದ್ಧಿನ? ಇದು ದುಷ್ಟ ಬುದ್ಧಿನೇ. ಪಾಠ ಬೇಕು, ಪಾಠ ಹೇಳ ಮಾತಾಡ್ಬೇಕಾಗಿಲ್ಲ. ಜ್ಞಾನ ಬೇಕು, ಜ್ಞಾನಿ ಬೇಕಾಗಿಲ್ಲ. ಇದಂಗ ಹೆಂಗ್ಯಾಕ್ ಮಾಡಲ್ಲಕ್ಕ, ಜ್ಞಾನಿ ಬ್ಯಾಡದ್ರ ಬಿಡಲ್ಲಕ್ ನಡಿ ಆ ಕಡೆ, ಜ್ಞಾನರೇ ತಗೋತಾರ ನಡಿ ಅಂತ ಅಂತವ್ರಿಗೂ ನಾವೇನ್ ಮಾಡ್ಬೇಕಾಗ್ತದ, ಸಹಕರಿಸಿಕೊಂಡು ಹೋಗ್ಬೇಕಾಗ್ತದೆ. ಅವ್ರನ್ನ ಪ್ರೀತಿ ಮಾಡ್ಬೇಕು. ನಮ್ಮ ಪ್ರೀತಿ ಒಳಗೆ ಯಾರಿಗೆ ಕಡಿಮೆ ಆಗಲ್ಲ, ಎಲ್ಲರಿಗೂ ಪ್ರೀತಿನೇ ಇರ್ತದೆ. ಅವರು ಸುಧಾರಣೆ ಆಗ್ಲಿ ಅಂತೇಳಿ ಕೆಲವೊಂದು ಸೂಚನೆಗಳು ಕೊಡ್ತಿರ್ತೀವಿ. ನಾವು ಹಿಂಗೆ ಇರ್ತೀವಿ ಸ್ವಾಮಿ, ನಿಮ್ ಪಾಠ ಕೇಳ್ತೀವಿ, ಆದ್ರೆ ನಾವು ಮಾತ್ರ ಹಿಂಗೆ ಇರ್ತೀವಿ. ಇರ್ರಿ, ಯಾರು ಅಂತಾರ, ಯಾರು ಹೆಂಗಿರ್ತೀರಿ ಹಂಗೆ ನಿಮಗೆ ಅದಕ್ಕೆ ತಕ್ಕ ಫಲ ಸಿಗ್ತದಷ್ಟೇ. ಈ ರೀತಿಯಾಗಿ ಆತ್ಮನೊಡನೆ ಜಾತಿಯ ಸಾದೃಶ್ಯವಿಲ್ಲ. ಈ ಜಾತಿ ಅಂತ ಏನ್ ಮಾಡ್ಕೊಂಡಿರಿ, ಅದು ಆತ್ಮದೊಡನೆ ಸಾದೃಶ್ಯವಿಲ್ಲ. ಜಾತಿಗೂ ಆತ್ಮನಿಗೂ ಏನು ಸಂಬಂಧ ಇಲ್ಲ. ಆತ್ಮನು ವಿಭು ವ್ಯಾಪಕ ಇದ್ದಾನೆ, ಜಾತಿ ಪರಿಚ್ಛಿನ್ನವಿರುತ್ತದೆ. ಆತ್ಮನು ಪ್ರತ್ಯಕ್ಷ ಅಂದರೆ ಹೊರಗೆ ಇದ್ದಾನೆ, ಜಾತಿ ಪರಾಕೆಂದರೆ ಹೊರಗೆ ಇರುತ್ತದೆ. ಆತ್ಮನು ವಿಷಯಿಯಾಗಿದ್ದಾನೆ ಮತ್ತು ಜಾತಿಯು ವಿಷಯವಾಗಿದೆ. ವಿಷಯಿ ಅಂದ್ರೆ ತಿಳಿಯುವವನು, ಅದು ವಿಷಯ ಅಂತಂದ್ರೆ ಅನಾತ್ಮ ವಸ್ತು. ಅದು ಈ ರೀತಿಯಿಂದ ಆತ್ಮದಲ್ಲಿ ಜಾತಿಯ ವಿರೋಧವುಳ್ಳದ್ದಾಗಿದೆ. ವಿರೋಧವುಳ್ಳ ಜಾತಿ ಏನಾಗ್ಯದ, ಇದಕ್ಕೇನಂತೀರಿ, ಅಧ್ಯಾಸ. ವಿರೋಧ ಇದ್ರೂ ಸಹಿತ ಇದು ತಪ್ಪು, ಇದು ಕೆಟ್ಟದ್ದು ಅಂತ ಗೊತ್ತಿದ್ರೂ ಸಹಿತ ಆ ನೀರೊಳಗಿನ ಉಲ್ಟಾ ಪ್ರತಿಬಿಂಬ ಹೆಂಗ ಇದು ತಪ್ಪು ಇದು ಸರಿ ಇಲ್ಲ ಅಂದ್ರೂ ಹೆಂಗ ನಿಮಗೆ ಅನುಭವಕ್ಕೆ ಬರ್ತದೋ ಹಂಗಿದು ಜಾತಿ ಅನ್ನೋದು ಏನಾಗ್ಯದ, ಇದು ಕೆಟ್ಟದ್ದಂದ್ರೂ ಸಹಿತ ಅದು ಹಂಗೆ ರೂಢಿ ಒಳಗದ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ತ್ರಿವರ್ಣಗಳಿಗೆ ದ್ವಿಜಾತಿ ಎಂದು ಹೆಸರು. ಇವರೆಲ್ಲರೂ ಏನ್ ಮಾಡ್ತಾರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಮೂವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಏನ್ ಮಾಡ್ತಾರ, ತಾಯಿ ಶರೀರದಿಂದ ಬಂದದ್ದು ಮಾಂಸಪಿಂಡ, ಮತ್ತೆ ಒಬ್ಬ ಗುರುವಿನ ಬಳಿ ಹೋಗಿ ಮಂತ್ರಪಿಂಡ ಆಗ್ತಾರ. ಮಾಂಸಪಿಂಡ, ಮಂತ್ರಪಿಂಡ, ಮೂರು ವರ್ಣಗಳಿಗೆ ದ್ವಿಜಾತಿ ಎಂದು ಹೆಸರು. ಆದರೆ ಶೂದ್ರರಿಗೆ ದೀಕ್ಷೆ ತಗೊಳ್ಳೋ ವ್ಯವಸ್ಥೆ ಇಲ್ಲ. ಅವರಿಗೆ ಇನ್ನೊಂದು ಗುರುವಿನ ಹತ್ರ ಹೋಗಿ ದೀಕ್ಷೆ ತಗೊಂಡು ಸಾಧನೆ ಮಾಡುವಂತ ಒಂದು ವ್ಯವಸ್ಥೆ ಹಿಂದೂ ಧರ್ಮದಲ್ಲಿ ಇಲ್ಲ. ಅದೇ ಅವರ ಸಮಸ್ಯೆ. ಅವರಿಗೆ ದ್ವಿಜಾತಿ ಅನ್ನಂಗಿಲ್ಲ, ದ್ವಿಜ ಅನ್ನಂಗಿಲ್ಲ.
ತಂದೆ ತಾಯಿಗಳಿಂದ ಹುಟ್ಟಿದ್ದು ಒಂದು ಜನ್ಮ ಮಾಂಸಪಿಂಡ, 8ನೇ ವಯಸ್ಸಿನಲ್ಲಿ ಗುರುವಿನಿಂದ ಮುಂಜುವೆ ಸಂಸ್ಕಾರ ಹೊಂದಿ ಇನ್ನೊಂದು ಜನ್ಮ ತಾಳುವುದು ಮಂತ್ರಪಿಂಡ. ಇದು ಮಾಂಸಪಿಂಡ, ಮಂತ್ರಪಿಂಡ. ಯಾರಿಗೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರಿಗೆಲ್ಲ ಈ ರೀತಿ ಒಂದು ಅವಕಾಶ ಅದ. ಇದು ಕೇವಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಮಾತ್ರ, ಶೂದ್ರರಿಗೆ ಇಲ್ಲ. ಅದಕ್ಕೆಂದೇ ಬಸವಣ್ಣನವರು ಏನ್ ಮಾಡಿದ್ರು? ಇದು ಅಸಮಾನತೆಯ ನೇಣು. ನೇಣು ಅಂತಂದ್ರೆ ಊರ್ಲು ಹಾಕೋದು. ಯಾವುದು ನೇಣು ಅಂತ ಯಾರಿಗಂದ್ರು? ಯಾವದಕ್ಕಂದ್ರು? ಯಾವದಕ್ಕಂದ್ರಿ ನೇಣಂತ? ಊರ್ಲಾಕ ಹಗ್ಗ ಅಂತ ಯಾವದಕ್ಕಂದ್ರ ಅವರು? ಏನನ್ನು ಕುರಿತು ಹೇಳಿದ್ರು? ಶನಿವಾರವನ್ನು ಕುರಿತು ಹೇಳಿದ್ರು. ಅವರು ಗುರುವಿನ ಬಳಿ ಹೋಗಿ ದೀಕ್ಷೆ ತಗೊಂಡು ಮಂತ್ರಪಿಂಡ ಆಗಿ ದ್ವಿಜ ಆಗಿ ಒಂದು ಹೊಸ ದಾರ ಹಾಕೋತಾರಲ್ಲ ಜನಿವಾರ, ಆ ಜನಿವಾರಕ್ಕೆ ಏನಂದ್ರ ಅವರು ನೇಣುಗಂಬದ ಒಂದು ಹಗ್ಗ. ಇದು ಊರ್ಲಾಕ ಹಗ್ಗ ಅದ. ಇದು ಒಂದು ವರ್ಗದ ಜನರಿಗೆ ಸರ್ವನಾಶ ಮಾಡಂತ ಹಗ್ಗ ಅದ ಇದು ಜನಿವಾರ ಅಂತ ಹೇಳಿದ್ರು. ಇವತ್ತಿಗೂ ಬುದ್ಧಿ ಬಂದಿಲ್ಲ ಅವರಿಗೂ ಜನಿವಾರ ಹಾಕಿ ನಮ್ಮ ಸಂಗಟ ಕರ್ಕೊಳ್ಳಮ್ಮ ಅನ್ನೋದು. ಹೌದಾ ಇಲ್ಲ? ಯಾರು ಜನಿವಾರ ಹಾಕ್ಲಕ್ಕತ್ತಾರನ್ರಿ? ಶೂದ್ರರಿಗೆ ಜನಿವಾರ ಧಾರಣೆ ಮಾಡ್ಯಾರೇನ್ರಿ ಇಲ್ಲಿ ತನಕ? ಬರೀ ಎಲೆಕ್ಷನ್ದಾಗ ಓಟ್ ಹಾಕಿ ಇಸ್ಕೊಂಡು ನಮ್ಮ ಧರ್ಮದ ಇದು ಬರ್ಲಿ, ಏನು ಪಕ್ಷ ಆರಿಸಿ ಬರ್ಲಿ ಅಂತ ಬಡದಾಡ್ತಾರೆ ಹೊರತು ಆ ಓಟ್ ಹಾಕೋದ್ರ ಸಲುವಾಗಿ ಶೂದ್ರರು ಬೇಕು, ಜನಿವಾರ ಹಾಕೋದ್ರ ಶೂದ್ರರು ಬೇಕಾಗಿಲ್ಲ. ಇದೇ ನಮ್ಮ ದೇಶದ ದುರಂತ. ಅಲ್ಲಿಂದ ಇಲ್ಲಿ ತನಕ ನಮ್ಮ ದೇಶದಲ್ಲಿ ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ದೇಶದವರು ಬಂದು ಯಾಕೆ ಆಳಿ ಹೋತಾರಂತಂದ್ರೆ ಈ ನೇಣೆ ಅದಕ್ಕೆ ಮುಖ್ಯ ಕಾರಣ. ಒಂದು ಕೆಟ್ಟ ಸ್ವಭಾವ, ದುಷ್ಟ ಸ್ವಭಾವವನ್ನು ನಮ್ಮ ದೇಶದಲ್ಲಿ ಪಾಲಿಸಿಕೊಂಡು ಬಂದಾರ. ಇವತ್ತಿಗೂ ಅದೇ ಪಾಲಿಸ್ತಾರೆ. ಅದ್ರ ಸಲುವಾಗಿ ಏನಾಯ್ತು? ಆ ಧರ್ಮದಿಂದ ಎಲ್ಲ ಧರ್ಮಗಳು ಹೊರಗೆ ಬಂದು, ಜೈನ ಧರ್ಮ ಅದು ಮೂಲದಲ್ಲಿ ಯಾವ ಧರ್ಮ ಇರ್ತದೆ? ಜೈನ ಧರ್ಮ ಮೂಲದಲ್ಲಿ ಯಾವ ಧರ್ಮ? ಜೈನ ಧರ್ಮ ಒಂದೇ ಸಲ ಉದಯ ಆಗಿಲ್ಲದು. ಹಿಂದೂ ಧರ್ಮ, ಬೌದ್ಧ ಧರ್ಮ ಮೂಲದಲ್ಲಿ ಯಾವ ಧರ್ಮ? ಅದು ಹಿಂದೂ ಧರ್ಮ. ನೀವು ವೀರಶೈವ, ಲಿಂಗಾಯತ ಮತ್ತೇನೇನೇನೇನೇನೇ ಹೆಸರುಗಳು ಇಟ್ಕೊಂಡ್ರಲ್ಲ, ಅದು ಯಾವ ಧರ್ಮ ಮೂಲದಲ್ಲಿ? ಎಲ್ಲನೂ ಹಿಂದೂ ಧರ್ಮ. ಭಾರತದಲ್ಲಿ ಈ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಇವೆರಡು ಬಿಟ್ರೆ ಉಳಿದು ಎಷ್ಟು ಧರ್ಮಗಳದವ ಅವೆಲ್ಲ ಓದು ಧರ್ಮಗಳು ಈ ಒಂದು ಮೂಲವಾದ ಹಿಂದೂ ಧರ್ಮದಲ್ಲಿರುವ ಈ ಏನದಲ್ಲ ಅಸಮಾನತೆಯ ನೇಣ ಏನದಲ್ಲ, ಇದಕ್ಕೆ ಬೇಸತ್ತು ಹೊರಗೆ ಬಂದದ್ದು. ಇದಕ್ಕೆ ಬೇಸತ್ತು ಮತ್ತೆ ಸ್ವತಂತ್ರ ಧರ್ಮ, ಆ ಧರ್ಮ ಈ ಧರ್ಮ ಮಾಡಿ ಸ್ವತಂತ್ರ ಧರ್ಮ ಅಂದ್ರೆ ಯಾಕಿದು, ಯಾಕೆ ಹಿಂಗ್ ಮಾಡ್ಲಕತ್ತಾರ ಅಂತಂದ್ರೆ, ನೀವು ಜನಿವಾರ ಹಾಕೋದ್ ಬಿಟ್ರೆ ಬಿಡ್ರಪ್ಪ, ನಾವು ನಿಮ್ಮಿಂತ ಸಪರೇಟ್ ಆಗಿ ನಾವು ಎಲ್ಲರಿಗೆ ಲಿಂಗ ಕಟ್ತೀವಿ ಅಂತ ಬಸವಣ್ಣವ್ರು ಬಂದರು ಸಪರೇಟ್ ಆಗಿ. ಈ ಲಿಂಗ ಕಟ್ಟೋದ್ರೊಳಗ ಲಿಂಗ ಕಟ್ಟಿದ್ರು, ಆದ್ರೂ ಸಂಗಟ ಕರ್ಕೊಂಡ್ರೇನು, ಜೊತೆಗೂಡಿ ತಮ್ಮಂಗೆ ಮಾಡ್ಕೊಂಡ್ರೇನು? ಲಿಂಗಕ್ಕೆ ಜನಿವಾರ ಹಾಕೋದ್ರಾಗ ಒಂದು ಸ್ಟೆಪ್ ಮುಂದೆ ತಂದ್ರು. ಅವರು ಶೂದ್ರರಿಗೆ ಜನಿವಾರ ಹಾಕಂಗಿಲ್ಲ, ನಾವು ಎಲ್ಲರೂ ಲಿಂಗ ಕಟ್ಕೋತೀವಿ, ಶೂದ್ರರಿಗೆ ಲಿಂಗ ಕಟ್ತೀವಿ ಅಂತಂದ್ರು. ಶೂದ್ರರಿಗೆ ಲಿಂಗ ಕಟ್ಟಿದ ಮೇಲೆ ಶೂದ್ರರಿಗೆ ತಮ್ಮ ಸಮಾನ ಕೂಡಿಸಿಕೊಂಡು ತಮ್ಮ ಸಮಾನವಾದ ಸ್ಥಾನಮಾನ ಕೊಟ್ರೇನು? ಅಂತದೇನಾರ ಕೊಟ್ಟಿರೇನು? ಯಾರ್ಯಾರ ಎಲ್ಲರೇ ಕೊಟ್ಟಿವಿ. ಎಲ್ಲಿ? ಒಂದು ಊರೂರಿಗೆ ಮಠ ಕಟ್ಟಿ ಒಂದು ಜಾಮೀನ್ ಮಾಡೀವಿ. ಮತ್ತೇನ್ ಮಾಡೀವಿ?
ಎಲ್ಲರೂ ಕೂಡಿ ಕರ್ಕೊಂಡು ಉಣಾಗ ಫಂಕ್ಷನ್ದಾಗ ಎಲ್ಲರೂ ಕೂಡಿ ಉಂಡಿ ನಿಮ್ಮ ಮಕ್ಕಳಿಗೆ ವರಕನ್ನೆ ನೋಡ್ಲಕ್ಕ ಹೋದ್ನಾಗ ಯಾರ್ಯಾಕಿರಲಕ್ಕ ಲಿಂಗ ಕಟ್ಕೊಂಡವ್ರು ಇದ್ರು ಸಾಕಪ್ಪ ಅಂತೇಳಿ ಒಂದೇ ಸೂತ್ರ ಇಟ್ಕೊಂಡು ಎಲ್ಲರೂ ಹುಡುಕಿರ ನೀವು ಲಿಂಗ ಕಟ್ಕೊಂಡು ಲಿಂಗ ದಾರಿಗಳು ಇದ್ರು ಸಾಕು ನಾವು ಮದುವೆ ಮಾಡ್ಕೊತೀವಿ ಅಂತ ಹೇಳಿ ಲಿಂಗ ಏನಾರು ಇಟ್ಕೊಂಡಿರ ನೀವು ಬರೀ ಲಿಂಗ ಒಂದೇ 1 ಪಾಯಿಂಟ್ ಪ್ರೋಗ್ರಾಮ್ ಇಟ್ಕೊಂಡಿರೇನು ಎಲ್ಲ ಲಿಂಗಾಯತರಿಗೆ ಕೇಳ್ತೀನಿ ಈ ಪ್ರಶ್ನೆ ನಾನು. ನಿಮ್ಮ ಮಕ್ಕಳಿಗೆ ಹೆಣ್ಣ ಗಂಡ ನೋಡೋ ಟೈಮ್ನೊಳಗ ಮತ್ತೆ ನೀವು ಜಾಸ್ತಿ ಒಂದು ಸಗಣಿ ತಿನ್ನಕ್ ಹೋಗ್ತೀರಿ? ಬರೀ ಲಿಂಗವಂತರಿದ್ರು ಸಾಕು ಅಂತ ಹೇಳಿ ವರಕನ್ನೆ ಮಾಡ್ಕೊಂಡಿರೇನು? ಅದು ಮಾಡ್ಕೊಳ್ಳೋ ಟೈಮ್ನೊಳಗೆ ಎಲ್ಲರೂ ವೀರಶೈವರು ಇರ್ಬೋದು, ಲಿಂಗಾಯತರು ಇರ್ಬೋದು, ಎಲ್ಲರೂ ಸಮಾನತೆ ಧರ್ಮದ ಬಗ್ಗೆನೆ ಮಾತಾಡ್ತಾರ. ಒಬ್ಬನೇ ಒಬ್ಬ ಬಸವಣ್ಣ ಆಟ ಮಾತಾಡಿ ಹೋಗ್ಯಾನ ಹೊರತು ಉಳಿದವ್ರು ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿಲ್ಲ. ಆ ತರ ನಡೆದಿಲ್ಲ, ಯಾರ ಕಡೆಯಿಂದ ಅದು ಸಾಧ್ಯ ಆಗಿಲ್ಲ. ಎಲ್ಲೋ ಒಂದು ದೈವಿ ಸ್ವರೂಪ ಅದು. ವೀರಶೈವರಾದ್ರೂ ಎಲ್ಲರೂ ಸಮಾನ, ಎಲ್ಲರೂ ಬೇಕು ಅಂತ. ಎದಕ್ಕಂತಂದ್ರ ನರಸದಕ್ಕೆ ಬೇಕಾಗ್ಯದ, ಒಬ್ರಿಗೊಬ್ರು ಮೆರವಣಿಗೆಗೆ ಬೇಕಾಗ್ಯದ. ಸಮಾನವಾದಂತ ಸ್ಥಾನಮಾನ ಯಾವಾಗರ ಮಠಕ್ಕೆ ಒಬ್ಬ ಶೂದ್ರನನ್ನು ಒಯ್ದು ಮಠಕ್ಕೆ ಸ್ವಾಮಿ ಮಾಡ್ಯಾರೇನು? ಯಾರೇ ಅವ್ರದ್ರಾಗ ಸಂಸ್ಕಾರ ಏನ್ ಇರ್ಲಾರ್ದ್ರ ಓಸು ಮಂದಿ ವೇಸ್ಟ್ ಅದಾರ ಏನವ್ರು? ಏನ್ ನಿಮ್ಮದ್ರಾಗ ಓಸು ಮಂದಿ ಸಂಸ್ಕಾರದಿಂದ ತುಂಬಿ ತುಳುಕ್ಲಕ್ಕತ್ತಾರೇನು? ಇದೆಲ್ಲ ವಿಚಾರ ಮಾಡೋ ವಿಷಯ ಅದರ. ಇದು ಜ್ಯೋತಿಷ್ಯರಿಗೆ ಬೈದಾರ, ಪುರಾಣ ಹೇಳೋರು ಬೈದಾರ, ಎಲ್ಲರಿಗೂ ಬೈತಿರ್ತಾರ. ಬೈಕೋತ ತಮ್ಮ ಮಗನಿಗೆ ಒಂದು 20 ವರ್ಷ 25 ವರ್ಷ ಆಯ್ತಂದ್ರೆ ಅದೇ ಜ್ಯೋತಿಷ್ಯ ಬಲ್ಲೆ ಹೋಗಿ ದೊಕ್ಕತಾರ. ನಮ್ಮ ಮಗನ ಮದ್ವೆ ಆಗ್ಬೇಕು, ಸುರಕ್ಷಿತವಾಗಿರ್ಬೇಕಾದ್ರೆ ಹೆಂಗ್ ಮಂದಿ ಮಕ್ಕಳಿಗೆ ಮಂದಿಗೆ ತೋರಿಸ್ಲಕ್ಕ ವೇದಿಕೆ ಮೇಲೆ ಬೇರೆ 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 ದೊಡ್ಡ ಶಾಲೆಯರಾಗಿ ಮಾತಾಡ್ತಾರ. ತಮ್ಮ ಮನೆ ವಿಷಯ ಬಂದಾಗ ಅದೇ ಜ್ಯೋತಿಷಿಗಳ ಬಲ್ಲೆ ಹೋಗ್ತಾರ ಮತ್ತು ತಮ್ಮ ಜಾತಿಯವರ ಬಲ್ಲೆ ಗಂಡು ಹೆಣ್ಣಿನ ವ್ಯವಹಾರ ಮಾಡ್ತಾರೆ. ಉಣುವಲ್ಲಿ ಉಡುವಲ್ಲಿ ಸಮಾನತೆ ಎಂಬರು, ಕೊಡುವಲ್ಲಿ ಕೊಂಬಲ್ಲಿ ಜಾತಿಯ ನರಸುವರು. ತನ್ನ ಬಸವಣ್ಣ ಹೇಳ್ತಾನೆ, ಇವ್ರ್ಯಾ ಧರ್ಮಗಳು, ಇವು ಯಾವ ಧರ್ಮಕ್ಕೆ ಸಂಬಂಧ ಇಲ್ಲ. ಮತ್ತಿನ್ನೇನ್ ಮಜಾ ಮಾಡ್ತಾರಪ್ಪ ಅಂತಂದ್ರೆ, ಅವ್ರ ಮಕ್ಕಳು ಈ ತತ್ವಜ್ಞಾನವನ್ನ ಸ್ವಲ್ಪ ತಿಳ್ಕೊಂಡು ನಮ್ಮ ಧರ್ಮ ಅಂತಂದ್ರೆ ಇದು ಸಮಾನತೆ ಧರ್ಮ, ಜಾತಿ ಭೇದ ಮಾಡೋದು ತಪ್ಪು ಅಂತ ತಿಳ್ಕೊಂಡು ಅವು ಏನಾರ ಮಾಡಿ ಅವಸರ ಮಾಡಿ ಏನ್ ಮಾಡ್ಯಾವ, ತಂದೆ ತಾಯಿಯನ್ನು ಮೀರಿ ಸಹಿತ ಮಕ್ಕಳು ಮುಂದುವರೆದಾರ. ಕೆಲವೊಂದ್ ಕಡೆ ಕ್ಯಾಸ್ಟ್ ಬಿಟ್ಟು ಮದುವೆ ಮಾಡ್ಕೊಂಡಾರ. ಒಂದ್ ಸೆಕೆಂಡ್ ಏನಂತ ವೀಣಾ ಮೇಡಮ್ ಫೋನ್ ಬರ್ಲಿಕ್ಕೆ. ಹಲೋ ಮೇಡಮ್, ಹೇಳ್ರಿ. ಹಲೋ, ಆತು ಬಂತು ಫೋನ್ ಮಾಡಿ ಬಂತು. ವರ್ಕಿಂಗ್ ಡೇ ಅದ, ಇಳಿವು ಹಚ್ಚಿದ್ರೆ ಹಿಂಗೆ ಫೋನ್ ಕಾಲ್ ಬರ್ತಿತ್ತು. ಹೀಗಾಗಿ ಏನಾಯ್ತು, ಆ ಮಕ್ಕಳು ಮುಂದುವರೆದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡ್ರ ಇವ್ರು ಹಿರಿಯರೆಲ್ಲರೂ ಕೂಡಿ ಏನ್ ಮಾಡ್ತಾರ, ಅವಾಗ ಬಸವಣ್ಣನ ಧರ್ಮದ ಪ್ರಕಾರ ನಾವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡಿವಿ ಅಂತೇಳಿ ತಾವು ಮಾಡಿದ ಒಂದು ಹಗರಣಕ್ಕೆ ಒಂದು ಲೇಬಲ್ ಕೊಟ್ಕೋತಾರ. ಬಸವಣ್ಣನ ಲೇಬಲ್ ಗಟ್ಲೆ ಯೂಸ್ ಮಾಡ್ಕೊಳಕತ್ತಾರ. ಮಕ್ಕಳು ಮಾಡಿದ ಗತ್ತಲಕ್ಕ ಒಂದು ಲೇಬಲ್ ಕೊಟ್ಟು ಮತ್ತೆಲ್ಲರೂ ಸಾಲ್ಬಾಳಾಗ್ತಾರ. ಇವೆಲ್ಲ ಏನದವ, ಇನ್ನ ಪ್ರಾಕ್ಟಿಕಲ್ ಆಗಿ ಬರ್ಬೇಕಾದ್ರೆ ಬಹಳ ಕಷ್ಟ ಅದು. ಎಲ್ಲರಿಗೂ ಪ್ರತಿನಿತ್ಯ ಎಲ್ಲಾ ದೃಶ್ಯಗಳ ಕಣ್ಣಿಗೆ ಬೀಳ್ತಿರ್ತಾವ. ಆದ್ರೆ ಮಹಾತ್ಮರ ಕಣ್ಣಿಗೆ ಬಿದ್ದಾಗ ಆ ದೃಶ್ಯಗಳು ಇತಿಹಾಸವನ್ನು ಸೃಷ್ಟಿ ಮಾಡ್ತಾವ. ದಿನ ಸಾಯ್ತಾರ. ಬುದ್ಧ ಹುಟ್ಟೋದ್ರಕ್ಕಿಂತ ಮೊದಲು ಎಷ್ಟೋ ಮಂದಿ ಸತ್ತಿದ್ರು, ಎಷ್ಟೋ ಮಂದಿ ರೋಗಿಗಳಾಗಿದ್ರು, ಎಷ್ಟೋ ಮಂದಿ ಮುದುಕರಿದ್ರು. ಆದ್ರೆ ಬುದ್ಧನ ಕಣ್ಣಿಗೆ ಬಿದ್ದ ಮುದುಕನ ಸ್ಥಿತಿ, ಬುದ್ಧನ ಕಣ್ಣಿಗೆ ಬಿದ್ದ ರೋಗ, ಬುದ್ಧನ ಕಣ್ಣಿಗೆ ಬಿದ್ದ ಹೆಣ, ಅದು ಬುದ್ಧನನ್ನ, ಒಬ್ಬ ಪರಮಾತ್ಮನನ್ನ ಸೃಷ್ಟಿ ಮಾಡುತ್ತೆ ಆ ದೃಶ್ಯ. ಬಸವಣ್ಣನವರ ಕಾಲದಲ್ಲಿ ಮಾದಿರಾಜ ಅವರು ತಂದಿರ್ತಾನಲ್ಲ,
ಆ ಬಸವಣ್ಣನಿಂದ ಧರ್ಮ ಉದಯ ಆಗ್ಯದ ಅಂತೇಳಿ ಎಲ್ಲರೂ ಹೇಳ್ತಾರ. ಧರ್ಮದ ಉದಯ ಎಲ್ಲಿ ಆಗ್ಯದ ಅಂತ ಸರಿ ಗೊತ್ತಿಲ್ಲದೆ ಸುಮ್ಮನೆ ಬಸವಣ್ಣನ ಮೆರೆಸ್ತಾರ. ಮೂಲದಲ್ಲಿ ಮಾದಿರಾಜನ ತಂಗಿ ಇರ್ತಾಳ ಮನ್ಯಾಗ. ಅವ್ರ ತಂಗಿ ಏನಾಗಿರ್ತದ ಅಂತಂದ್ರೆ ಅವ್ರ ತಂಗಿಗೆ ಬಾಲ್ಯ ವಿವಾಹ ಮಾಡಿರ್ತಾರ. ಸಣ್ಣ ಕೂಸಿದ್ದಾಗೆ ಮದುವೆ ಮಾಡಿರ್ತಾರ. ಇನ್ನೇನಕ್ಕೆ ದೊಡ್ಡಕ್ಕೆ ಆಗಿ ಗಂಡನ ಮನೆಗೆ ಹೋಗ್ಬೇಕನ್ನುವ ಸಂದರ್ಭದಲ್ಲಿ ಆ ಹುಡುಗ ಏನಾತನ ಸತ್ತೋಗ್ಬಿಡ್ತಾನ. ಬಸವಣ್ಣನ ಸೋದರತ್ತೆಯ ಗಂಡ ಇನ್ನ ಮದುವೆ ಆಗ್ಯದ, ಬಾಲ್ಯ ವಿವಾಹ. ಅವ್ರ ದಾಂಪತ್ಯ ಜೀವನ ಆರಂಭ ಮಾಡೋದಕ್ಕ ಆಕೆ ಗಂಡನ ಮನೆಗೆ ಹೋಗೋದ ಇರ್ತಾಳ. ಇನ್ನೊಂದ್ ಸ್ವಲ್ಪ ದಿವ್ಸನಾಗೆ ಅಷ್ಟೊತ್ತಿಗೆ ಅವ್ನು ಸತ್ತೋತಾನ. ಆವಾಗ ನಿನ್ ಗಂಡ ಸತ್ತಾನ ಅಂತೇಳಿ ಆಕೆ ತಲೆ ಬೋಳಿಸ್ಲಕ್ಕ ಎಲ್ಲರೂ ಕೂಡಿ ವ್ಯವಸ್ಥೆ ಮಾಡಿರ್ತಾರ. ಆ ಕಾರ್ಯಕ್ರಮಕ್ಕ ಫಸ್ಟ್ ಟೈಮ್ ಪ್ರತಿಭಟನೆ ಮಾಡಿದಕ್ಕೆ ಮಾದಿರಾಜನ ತಂಗಿ. ಬಸವ ಧರ್ಮದ ಉದಯ ಮಾದಿರಾಜನ ತಂಗಿಲಿಂದ ಆಗ್ತದೆ. ಆ ಪ್ರತಿಭಟನೆ, ಆ ಜಗಳ, ಆ ಕಿರಿಕಿರಿ ಅವೆಲ್ಲನೂ ಬಸವಣ್ಣನ ಕಿವಿಯಾಗಿ ಬೀಳ್ತು. ಇವರೆಲ್ಲರೂ ಕೂಡಿ ದೌರ್ಜನ್ಯ ಮಾಡಿ ಸಮಾಜದೊಳಗೆ ಅನಿಷ್ಟ ಪದ್ಧತಿಗಳನ್ನ ಹುಟ್ಟು ಹಾಕಿ ಇನ್ನ ಆ ಗಂಡನ ಮುಖನೇ ನೋಡಿಲ್ಲ, ಅವ ಯಾರತ್ತು ಗೊತ್ತಿಲ್ಲ, ಬಾಲ್ಯ ವಿವಾಹ ಮಾಡಿರಿ, ಯಾವನೋ ಸತ್ತನ್ ಅಂತ ಹೇಳಿಕೆ ನನಗ್ಯಾಕೆ ತಲೆ ಬೋಳಿಸ್ತಿರಿ ಅಂತಕಿ ಪ್ರತಿಭಟನೆ ಮಾಡಿದ್ರು ಸಹಿತ ಆಕೆ ಹಿಡಿದು ತಲೆ ಬೋಳಿಸಿ ಅಸಹ್ಯ ಮಾಡಿಬಿಟ್ರಲ್ಲ. ಅದು ಬಸವಣ್ಣನಿಗೆ ಆದ ಫಸ್ಟ್. ಅದಕ್ಕಿಂತ ಮೊದಲು ಎಷ್ಟೋ ಮಂದಿ ತಲೆ ಬೋಳಿಸಿದ್ರು, ಎಲ್ಲರೂ ನೋಡಿದ್ರು. ಅದ್ರ ಪರಿಣಾಮ ಆಗಿದ್ದಿಲ್ಲ. ಬಸವಣ್ಣನಲ್ಲಿ ಇದು ವಿವೇಕ ಉದಯ ಆಗಿತ್ತು. ಇದು ಒಳ್ಳೆಯದು, ಇದು ಕೆಟ್ಟದು, ಇದು ದುಷ್ಟ ಪದ್ಧತಿ, ಇದು ಸರಿಯಾದ ಪದ್ಧತಿ ಅಲ್ಲ ಅನ್ನೋಂಥದ್ದು ವಿವೇಕ ಉದಯ ಆಗಿ ಅವನು ಆ ಪದ್ಧತಿಯನ್ನ ತ್ಯಾಗ ಮಾಡಬೇಕು. ಈ ಸಮಾಜದಿಂದ ಇದನ್ನ ನಾಶ ಮಾಡಬೇಕಂತೆ ಅವನು ಪಣ ತೊಟ್ಟ. ಮುಂದೆ 8 ವರ್ಷ ಆದ್ಮೇಲೆ ಜನಿವಾರ ಹಾಕ್ತೀನಿ ಬರ್ರಿ ಅಂತ ಅವನಿಗೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರ. ಜನಿವಾರದ ಒಂದು ಮುಂಜಿವೆ ವ್ಯವಸ್ಥೆ ಮಾಡಿದ ಹೊತ್ನಾಗ ಏನಾಗ್ತದ, ಏನಪ್ಪ ಇವತ್ತ ನಿಂದು ಅಂತ ಅವ್ರ ಅಪ್ಪ ಕೇಳ್ತಾನ. ನಂದೇನದ ಅಂತ ನಂದೇನದ ಅಂತಂದ್ರ ನಿಂದು ಇವತ್ತು ಮುಂಜಿವೆ ಅದ, ಈ ಮುಂಜಿವೆ ದಿವಸ ನಿನಗೆ ಜನಿವಾರ ಹಾಕ್ತೀವಿ. ಜನಿವಾರ ಧಾರಣೆ ದ್ವಿಜ, ಗುರುವಿನ ಹಸ್ತದಲ್ಲಿ ನೀನು ಕರಕಮಲ ಸಂಜಾತನಾಗಿ ನೀನು 2ನೇ ಜನ್ಮ ತೋಳಕತ್ತಿದೀವತ್ತ ಅಂತ. ನಾನು ಎಷ್ಟರವಪ್ಪ ಸಣ್ಣ ಹುಡುಗ, ನಾನು ನಮ್ಮ ಅಕ್ಕ ಅದಳಲ್ಲ, ನಮ್ಮ ಅಕ್ಕಗೆ ಹಾಕಿ ನೀನು ಮೊದಲ ಅಕ್ಕಂದು ಅಯ್ಯಾಚಾರ ಅದು ಮಾಡು. ಅಯ್ಯಾಚಾರ ಅಂದ್ರೆ ಮುಂಜಿವೆ ಅಂದ್ರೆ ಅಕ್ಕಗ್ ಮಾಡ್ರಿ ಮೊದಲ. ಅಕ್ಕಗ್ ಮಾಡ್ಲಕ್ ಬರಂಗಿಲ್ಲ, ಮುಂಜಿವೆ ಅಕ್ಕಗ್ ಮಾಡ್ಲಕ್ ಬರಂಗಿಲ್ಲ. ಯಾಕಂದ್ರೆ ಆಕೆ ಶೂದ್ರ ಅದಾಳ. ಇಡೀ ಹೆಣ್ಮಕ್ಳಿಗೆ ಶೂದ್ರ ಅಂದ್ಬಿಟ್ರು. ಆಕೆ ಪ್ರತಿ ತಿಂಗಳ ಮುಟ್ಟ ಹಾಕ್ತಾಳ, ಅದ್ರ ಸಲುವಾಗಿ ಆಕೆಗೆ ಹಾಕ್ಲಕ್ ಬರಂಗಿಲ್ಲ. ನೀವು ಮುಟ್ಟಿನಿಂದಲೇ ಹುಟ್ಟಿರ್ತೀವಿ, ಮತ್ತೆ ಆ ಮುಟ್ಟನ ಪಾಪ ಸಣ್ಣ ಹುಡುಗರ್ತದ ತಿಳಿಯಂಗಿಲ್ಲ. ಆಯ್ತು ಹೋಲ್ಬಿಡು, ಅಕ್ಕ ಏನೋ ಶೂದ್ರದಳ ಹೋಲ್ಬಿಡತ್ತ ನಂಗಿರ್ತಾನ. ಮತ್ತೆ ಅಲ್ಲಿ ಕಸ ಬಳಿಲಕತ್ತಾನಲ್ಲ ಚೇತ, ಆ ಚೇತನಿಗೆ ಮೊದಲು ಮಾಡ್ರಿ. ಅವನ್ ಅನ್ಕಿತ ದೊಡ್ಡವದನ, ನಮ್ಮ ಮನೆಗೆ ದುಡಿಲಕತ್ತಾನ, ನಮ್ಮ ಮನೆ ಮಗ ಇದ್ದಂಗದನ, ಅವನಿಗೆ ಒಂದ್ ಸ್ವಲ್ಪ ಶೂದ್ರ ಬಾಲಕ ನನ್ನ ತೋರಿಸಿ ಅವನಿಗೆ ಯಾಕೆ ನೀವು ಜನಿವಾರ ಹಾಕಿಲ್ಲ ಅಂತ ಕೇಳ್ತಾನೆ. ಅವನು ಶೂದ್ರನ. ಯಾವ್ದಕ್ಕೆ ಶೂದ್ರ ಅಂದ್ರೆ ಅವ ಮಾಂಸ ಅದೆಲ್ಲ ತಿಂತಾನ, ಅದ್ರ ಸಲುವಾಗಿ ಶೂದ್ರ. ಮಾಂಸ ತಿಂತಾನ ಅಂತಂದ್ರೆ ಮತ್ತೆ ಅಡಿಗೆ ಮನೆಗೆ ಹೋಗಿ ಬೆಕ್ಕ ಹಿಡ್ಕೊಂಡು ಬರ್ತಾನ ಬಸವಣ್ಣ. ಇದು ಬೆಕ್ಕನು ಮಾಂಸ ತಿಂತದ, ಮತ್ತೆ ಇದಕ್ಕೆ ಅಡಿಗೆ ಮನೆಗೆ ಯಾಕೆ ಒಳಗ್ ಕರ್ಕೊತೀರಿ, ಮತ್ತ ಅವನು ಮಾಂಸ ತಿಂತಾನ ಅಂತಾರ, ಅವನಿಗೆ ಯಾಕೆ ಹೊರಗಿಡ್ತೀರಿ ಅಂತ ಕೇಳ್ತಾನ ಬಸವಣ್ಣ. ಮಾಂಸ ತಿನ್ನ ಬೆಕ್ಕು ನಾಯಿಗಳಿಗೆ ಮನೆಯಾಗ ಇಟ್ಕೊಂಡು ಸಾಕ್ತೀರಿ, ಅದಕ್ಕಿಂತ ಕನಿಷ್ಠ ಆಗ್ಯಾನ ಈ ಮನುಷ್ಯ, ಏನಿದು ಪದ್ಧತಿ ಅಂತ ಹೇಳಿ ವಾದ ಮಾಡ್ಲಕತ್ತಿದ ಕೂಡ್ಲೇನೆ ಮಾದಿರಾಜ ಸೈಲೆಂಟ್ ಆಗಿಬಿಡ್ತಾನೆ. ಏನ್ ವ್ಯವಸ್ಥೆಗಳು ಮಾಡ್ಬೇಕು ಮಾಡ್ರಿ, ಮಾಡೋಣ ಅವನಿಗೆ ಅಂತ ಹೇಳಿ ಕೈ ಕಾಲು ಎಲ್ಲ ಗಟ್ಟಿ ಹಿಡಿದು ಅವನಿಗೆ ಮುಂಜಿವಿ ಮಾಡ್ತಿರ್ತಾರೆ. ಮುಂಜಿವಿ ಮಾಡೋ ಟೈಮ್ನೊಳಗ ಹೋಮ ಮಾಡ್ತಿರ್ತಾರೆ. ಹೋಮದೊಳಗ ಅವು ಎಲ್ಲ ವಸ್ತುಗಳು ಹಾಕಿ ಸುಡಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸ್ವಾಹ ಸ್ವಾಹ ಅಗ್ನಿ ದೇವಾಯ ಸ್ವಾಹ ಅಂತಿರ್ತಾರ. ಅದೇ ಟೈಮಿಗೆ ಮತ್ತೆ ಪರಮಾತ್ಮನಿಗೆ ಕಟ್ಟಿ ಹಾಕಿ ದೌರ್ಜನ್ಯ ಮಾಡಿಕೆ ಏನ್ ಮಾಡ್ಬೇಕು, ಮುಂಜುವಿ ಮಾಡುವ ಸಮಯದಲ್ಲಿ ಅವ ಯಾವ ಮಂತ್ರ ಹೇಳ್ತಿರ್ತಾನ ಆ ಪುರೋಹಿತನ ಮನೆಗೆ ಬೆಂಕಿ ಎತ್ತಿರ್ತಾನೆ. ಯಾರೋ ಒಬ್ರು ಬಂದು
ನಿಮ್ ಮನೆಗೆ ಬೆಂಕಿ ಹಚ್ಚದ ಅಂದ ಕೂಡಲೇ ಇವ ಮಂತ್ರ ಹೇಳೋದ್ ಬಿಟ್ಟು ಓಡಿ ಹೋಗ್ಲಕ್ ತಯಾರಾತಾನ. ಅವನ ಕೈ ಬಸವಣ್ಣ ಗಟ್ಟಿಯಾಗಿ ಹಿಡಿತಾನ. ಹಿಡಿದು ಯಾಕ ಅಗ್ನಿದೇವಾಯ ಸ್ವಾಹ, ಅಗ್ನಿ ನಿನಗೆ ದೇವರೇ ಆಗಿತ್ತು ಅಂತಂದ್ರ ಈ ಅಗ್ನಿ ಬೇರೆ, ನಿನ್ನ ಮನೆಗೆ ಹಚ್ಚಿದ ಬೆಂಕಿ ಅಗ್ನಿ ಬೇರೆ ಏನು ಇರ್ಲಿ, ನಿನ್ ಮನೆ ಅಗ್ನಿ ದೇವಾಯ ಸ್ವಾಹ ಅಂತ ಮಂತ್ರ ಅನು. ಎದಕ್ ಓಡಿ ಹೋಗ್ತಿದಿ ನೀನ್ ಅಲ್ಲಿಗೆ? ಹೋಗ್ಬೇಡ, ಹೋಗ್ಲಿ, ಅಗ್ನಿ ದೇವ ತೋಳಕತ್ತನ. ನಿಮಗೊಂದು ದಾರಿ ನಮಗೊಂದು ದಾರಿ ತೋರ್ಸ ಕೆಲಸ ಮಾಡ್ಬೇಡ್ರಿ. ಅಗ್ನಿದೇವ ಈಗ ಮನಿಗೆ ಬೆಂಕಿ ಹತ್ತದಂದ್ರ ಇಲ್ಲಿ ಅಗ್ನಿ ಬೇರೆ ಅಲ್ಲೇ ಅಗ್ನಿ ಬೇರೆ ಅದೇನು, ಸಮಾನ ಇರ್ಲಿ ನಿಮ್ಮ ದೃಷ್ಟಿಯಲ್ಲಿ ಅಂತೇಳಿ ಬಸವಣ್ಣನ ಫೈಟಿಂಗ್ ಹಿಂಗೆ ಇರ್ತದ. ಆಮೇಲೆ ಹೆಂಗೆಂಗೋ ಮಾಡಿ ಅವನು ಆದ್ರೆ ಇನ್ನೊಬ್ಬ ಮಂತ್ರ ಹೇಳಿ ಮುಂಜುವಿ ಮಾಡಿ ಮಂತ್ರ ಹೇಳಿ ಅವನ್ ಮಂಜುವಿ ಮಾಡಿ ಆಮೇಲೆ ಮಾದಿರಾಜ ಏನೋ ಒಂದು ಘನಕಾರ್ಯ ಮಾಡಿದ, ಇದು ಭಾರಿ ಉಡಾಳ ಹುಡುಗದ, ಇದ್ರದ್ದು ಏನಾರ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ದೊಡ್ಡ ತಲಿಬೇನಿ, ನಾನೊಂದೇನೋ ಕಾರ್ಯಕ್ರಮ ಮಾಡಿದೆ ಅಂತೇಳಿ ಊಟ ಮಾಡಿ ಪಾನ್ ಹಾಕೊಂಡು ಸಂತೋಷವಾಗಿ ದೊಡ್ಡ ಹೊಟ್ಟೆ ಬಿಟ್ಟುಕೊಂಡು ಒಂದು ಕಂಬಕ್ಕೆ ಬೆನ್ನು ಹಚ್ಕೊಂಡು ಕೂತಿರ್ತಾನ. ಕೂತ್ ಹೊತ್ನಾಗ ಬಸವಣ್ಣ ಊಟ ಮಾಡಲ್ಲ, ಏನೇನು ಮಾಡಂಗಿಲ್ಲ. ಇದು ಅಸಮಾನತೆಯನ್ನೇನು ನನ್ನ ಕೊಳ್ಳಿಗೆ ಹಾಕಿದ್ದು ಅಂತ ಹೇಳಿ ಅವನೊಂದು ಕತ್ರಿ ತಗೊಂಡು ಬಂದು ಅವನೇನ್ ಜನಿವಾರ ಹಾಕಿರ್ತಾರಲ್ಲ ಆ ಜನಿವಾರ ತಗೊಂಡು ಏನ್ ಮಾಡ್ತಾನ, ಅವ್ರ ಅಪ್ಪನ ಮುಂದೆ ಅದನ್ನ ಕಟ 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 ಸಣ್ಣ ಕಟ್ ಮಾಡ್ಬಿಡ್ತಾನೆ. ಇಲಿಗತ್ಲೆ ಕಟ್ ಮಾಡಿ ಅವ್ರ ಅಪ್ಪನ ಮುಖಕ್ಕೆ ಎಸದು, ನೀನ್ಯಾ ಮುಂಜುವೆ ಮಾಡ್ತಿ, ನೀನ್ಯಾ ಈ ಒಂದು ನನಗೆ ಸಂಸ್ಕಾರ ಕೊಡ್ತೀವಿ ನಡೆ ಆ ಕಡೆ ಅಂತೇಳಿ ಅವ ಬಿಸಾಕಿ ಅವ ಬಸವಣ್ಣ ಕಲ್ಯಾಣದ ಕಡೆ ಹೋಗ್ತಾನೆ. ಹಿಂಗೆ ಬಿಟ್ರೆ ಇದು ನನಗೆ ಇಲ್ಲಿಂದ ಹಾಳು ಮಾಡ್ತಾರ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಕೂಡಲ ಸಂಗಮದ ಕಡೆ ಹೋಗ್ತಾನೆ. ಬಸವಣ್ಣ ಬಾಗೇವಾಡಿನಿಂದ ಕೂಡಲ ಸಂಗಮದ ಕಡೆ ಹೋಗ್ತಾನ. ಈ ಒಂದು ಬಸವ ಧರ್ಮದ ಉದಯ ಅಲ್ಲಿ ಅವನು ಮನಿ ಬಿಟ್ಟು ಹೋಗೋದಕ್ಕ, ಅವನು ಡೆವಲಪ್ ಆಗೋದಕ್ಕ, ಅವನು ಒಬ್ಬ ದೊಡ್ಡ ವ್ಯಕ್ತಿ ಆತನಂತ ಕಂಡು ಹಿಡ್ದವ ತಂದಿಗೆ ಗೊತ್ತಾಗಿಲ್ಲ, ಅವ್ರ ಅಕ್ಕ ಗೊತ್ತಿರ್ತಾವ, ಅಕ್ಕ ನಾಗಮ್ಮನ. ಆಕೆ ಅಕ್ಕ ನಾಗಮ್ಮ ಮನಿ ಬಿಟ್ಟು ಹೋಗೋದಕ್ಕ ಪ್ರೋತ್ಸಾಹ ಕೊಟ್ಟಕ್ಕನೆ ಅಕ್ಕ ನಾಗಮ್ಮ, ನಿನ್ನ ಕಾನ್ಸೆಪ್ಟ್ ಎಲ್ಲ ಕರೆಕ್ಟ್ ಅದಾವ ಬಸವಣ್ಣ, ನೀನು ನಡಿ ಮುಂದೆ ನಡಿ, ನಾನು ಬರ್ತೀನಿ ಅನುಕೂಲ ಮಾಡ್ಕೊಂಡು ಅಂತೇಳಿ ಆಕೆ ಬಸವಣ್ಣಗೆ ಮೊದಲು ಕೂಡಲ ಸಂಗಮಕ್ಕೆ ಕಳಿಸ್ಕೊಡ್ತಾವ. ಬಸವಣ್ಣಗ ಮೊದಲು ಕೂಡಲ ಸಂಗಮಕ್ಕೆ ಕಳಿಸ್ಕೊಡ್ತಾವ, ಬೆನ್ನಿಂದ ಆಕೆ ಹೋಗ್ತಾವ. ಫಸ್ಟ್ ಬಸವ ಧರ್ಮ ಉದಯ ಆಗಿದ್ದು ಮಾದಿರಾಜನ ತಂಗಿ ಮತ್ತೆ ಬಸವಣ್ಣನ ಅಕ್ಕ ನಾಗಮ್ಮ, ಅವರಲ್ಲಿ ಉದಯ ಆಗಿ ಬಸವಣ್ಣ ಪ್ರೋತ್ಸಾಹ ಕೊಡ್ತಾರ. ಮನೆಯೊಳಗ ಒಂದು ಹುಡುಗ ಏನ್ ಗದ್ದಲ ಮಾಡ್ತಾನ, ಹೆಂಗಿರ್ತಾನ ಅನ್ನೋದು ಅವ್ರ ತಂದೆ ತಾಯಿ ಗೊತ್ತಿರಲ್ಲ, ಅವ್ರ ಅಕ್ಕ ಅಥವಾ ತಂಗಿರ್ತಾರಲ್ಲ ಅವ್ರಿಗೆ ಪಕ್ಕ ಗೊತ್ತಿರ್ತದೆ. ಫುಲ್ ಅಬ್ಸರ್ವ್ ಮಾಡಿರ್ತಾರ ಅವನ್ನ, ಅವ್ರ ಮೇಲೆ ಫುಲ್ ಇನ್ಫಾರ್ಮೇಶನ್ ಇರ್ತಾವ ಅವನ ಬಗ್ಗೆ, ಅವ ಏನದನ್ನ ಏನ್ ಮಾಡ್ತಾನೆ ಹೆಂಗ್ ಮಾಡ್ತಾನ. ಹಂಗ ಬಸವ ಧರ್ಮ ಈ ರೀತಿ ಉದಯ ಆಯ್ತು. ಇದು ಅಸಮಾನತೆಯ ನೇಮ, ಇದರಿಂದ ಏನು ಉಪಯೋಗ ಇಲ್ಲ. ಅದರ ಬದಲಾಗಿ ಬಸವಣ್ಣನವರು ಸಮಾನತೆ ಅಂತೇಳಿ ಇಷ್ಟಲಿಂಗ ಧಾರಣ ಪದ್ಧತಿ ಜಾರಿಗೆ ತಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರೂ ಧರಿಸಿಕೊಳ್ಳಬಹುದು. 12ನೇ ಶತಮಾನದಾಗ ಬ್ರಾಹ್ಮಣರು ಲಿಂಗಧಾರಣೆ ಮಾಡ್ಕೊಂಡ್ರು, ಕ್ಷತ್ರಿಯರು ಲಿಂಗಧಾರಣೆ ಮಾಡ್ಕೊಂಡ್ರು, ವೈಶ್ಯರು ಲಿಂಗಧಾರಣೆ ಮಾಡ್ಕೊಂಡ್ರು, ಶೂದ್ರರು ಲಿಂಗಧಾರಣೆ ಮಾಡ್ಕೊಂಡ್ರು. 4 ವರ್ಣದವರಿಗೆ ಸಮಾನತೆ ತಂದ್ರು. ಎಲ್ಲರೂ ಧರಿಸಿ ಶಿವಯೋಗ ಮಾಡಬಹುದು ಅಂತ ಸಮಾನತೆಯ ಸೂತ್ರ ತಂದರು. ಹೇಗೆ ಆತ್ಮನಲ್ಲಿ ಸಾದೃಶ್ಯವಿಲ್ಲದೆ ಜಾತಿಯ ಅಧ್ಯಾಸವಾಗುವುದೋ, ಆತ್ಮದೊಳಗ ಯಾವ ಜಾತಿನೇ ಇಲ್ಲ ಆದರೂ ಸಹಿತ ಈ ಜಾತಿಯ ಅಧ್ಯಾಸ ಆಗ್ಲಕತ್ತದಲ್ಲ, ಅದರಂತೆ ಸಾದೃಶ್ಯವಿಲ್ಲದೆ ಅಹಂಕಾರಾದಿಗಳ ಬಂಧದ ಅಧ್ಯಾಸವಾದರೂ ಆತ್ಮನಲ್ಲಿ ಸಂಭವಿಸುತ್ತಿವೆ. ಸಾದೃಶ್ಯ ದೋಷವು ಅಧ್ಯಾಸಕ್ಕೆ ಕಾರಣವಾಗಿರುವುದಿಲ್ಲ. ಸಾದೃಶ್ಯ ದೋಷ ಅಧ್ಯಾಸಕ್ಕೆ ಕಾರಣ ಇಲ್ಲ, ಅಧ್ಯಾಸಕ್ಕೆ ಕಾರಣ ಇರೋದು ಅಜ್ಞಾನನೇ. ಒಂದು ವೇಳೆ ಸಾದೃಶ್ಯ ದೋಷವು ಅಧ್ಯಾಸಕ್ಕೆ ಕಾರಣವೇ ಆಗಿದ್ದರೆ ಆತ್ಮನಲ್ಲಿ ಜಾತಿಯ ಅಧ್ಯಾಸ ಆಗಬಾರದಾಗಿತ್ತು. ಶಂಖದಲ್ಲಿ ಪೀತ ಬಣ್ಣದ ಅಧ್ಯಾಸವಾಗಬಾರದಾಗಿತ್ತು. ಸಕ್ಕರೆಯಲ್ಲಿ ಕಟುತ್ವ, ಸ್ವೀಟ್ ಕೊಟ್ಟರೆ ಒಗರ ಹತ್ತದ ಕೈ ಹತ್ತ ಇದು ಆಗಬಾರದಾಗಿತ್ತು. ಶಂಖಕ್ಕೂ ಪೀತಕ್ಕೂ ಏನದ ಸಾದೃಶ್ಯ ಅದ ಏನ್ರಿ? ಮತ್ತೆ ಆತ್ಮನಿಗೂ ಜಾತಿಗೂ ಏನಾರ ಸಾದೃಶ್ಯ ಅದ ಏನು? ಇಲ್ಲ. ಸಕ್ಕರೆಗೂ ಮತ್ತು
ಒಗರು ಆರಾಮಿರ್ಲಾರ್ದವನಿಗೆ ಸಕ್ಕರೆ ಕೊಟ್ರ ಒಗರು ಹತ್ತದಲ್ಲ, ಆ ಸಕ್ಕರೆಗೂ ಒಗರತನಕ್ಕೂ ಏನಾರ ಸಾದೃಶ್ಯ ಅದ ಏನು? ಶಂಕಕ್ಕೂ ಪೀತಕ್ಕೂ ಪೀತ ಬಣ್ಣ ಅದು. ಶಂಕ ಮತ್ತು ಪೀತ ಅಂದ್ರೆ ಬೆಳ್ಳಿ, ರಜತಗತ್ಲೆ ಒಳ್ಳೆದಕ್ಕೆ. ಬೆಳ್ಳಿಗೆ ಶಂಕಕ್ಕೂ ಸಾದೃಶ್ಯ ಇಲ್ಲ, ಹಗ್ಗಕ್ಕೂ ಹಾವಿಗೂ ಸಾದೃಶ್ಯ ಇಲ್ಲ, ಸಕ್ಕರೆಗೂ ಮತ್ತು ಈ ಕಟುತ್ವಕ್ಕೂ ಸಾದೃಶ್ಯ ಇಲ್ಲ. ಅಲ್ಲಿ ಅಭ್ಯಾಸ ಆಗ್ಲಕತ್ತದಲ್ಲ. ಅದಕ್ಕೆ ಸಕ್ಕರೆಗೂ ಕೈಗೂ ಸಾದೃಶ್ಯವಿಲ್ಲ. ಜ್ವರ ಬಂದವನಿಗೆ ಇದೇನಾಗ್ಲತ್ತದ? ಅಭ್ಯಾಸ ಆಗ್ಲಕತ್ತದ. ಸಕ್ರಿನೇ ಏನಾಗ್ಲಕತ್ತದ? ಕೈ ಹತ್ಲಕತ್ತದ. ಯಾವನು ಲೋಭಿ ಅದನ ಅವನಿಗೆ ಅಂತ ಲೋಭ ಇರ್ಲಾರ್ದಂತ ಒಬ್ಬ ಸರ್ವಸಂಗ ಪರಿತ್ಯಾಗಿ ಮಂದಿಗೆ ಸಹಿತ ಶುಕ್ತಿ ನೋಡಿದ್ರೆ ಬೆಳ್ಳಿಗತ್ಲೆ ಕಾಣ್ತದ. ಹೀಗಾಗಿ ಅಲ್ಲಿ ರೋಗ ಇರ್ಬೇಕಂತೇನಿಲ್ಲ, ಸಾದೃಶ್ಯ ದೋಷ ಇರ್ಬೇಕಂತೇನಿಲ್ಲ. ಶಂಕದ ಶ್ವೇತತ್ವ ಮತ್ತು ಪೀತತ್ವಗಳಲ್ಲಿ ವಿರೋಧವಿರುತ್ತದೆಯೇ ಹೊರತು ಸಾದೃಶ್ಯವಿಲ್ಲ. ಅಂದರೆ ಹಳದಿ ಬಣ್ಣ ಕಾಣಿಸುತ್ತದೆ, ಆದರೆ ಅದು ಶಂಕದ ಶ್ವೇತದೊಡನೆ ಸಾದೃಶ್ಯವಿಲ್ಲ. ಹಾಗೆಯೇ ಮಧುರತ್ವ ಕಟುತ್ವಗಳಲ್ಲಿ ವಿರೋಧವಿರುತ್ತದೆ, ಸಾದೃಶ್ಯವಿರುವುದಿಲ್ಲ. ಅದರಂತೆ ಅವು ಏನ್ ಕಾರಣಕ್ಕತ್ತವ ಅವು ವಿರುದ್ಧದವ ಹೊರತು ಮಧುರತ್ವ ಕಟುತ್ವಗಳು ಅವುದ್ರೊಳಗೆ ಏನು ಸಾದೃಶ್ಯವಿಲ್ಲ. ಆದ್ದರಿಂದ ಅಧಿಷ್ಠಾನದಲ್ಲಿ ಮಿಥ್ಯಾವಸ್ತುವಿನ ಸಾದೃಶ್ಯ ದೋಷ ಅಭ್ಯಾಸಕ್ಕೆ ಕಾರಣವಾಗಿಲ್ಲ. ಸಾದೃಶ್ಯ ದೋಷ ಇರಲೇಬೇಕು ಅಂತನೂ ಏನು ನಿಯಮವಿಲ್ಲ. ಸಾದೃಶ್ಯ ಇಲ್ಲಂದ್ರೂ ಸಹಿತ ಅಲ್ಲಿ ಅಭ್ಯಾಸ ಆಗ್ಲಕತ್ತದ. ಹಗ್ಗಕ್ಕೂ ಹಾವಿಗೂ ಏನಾರ ಸಂಬಂಧ ಅದ ಏನ್ರಿ? ಹಾವೇ ಬೇರೆ, ಹಗ್ಗನೇ ಬೇರೆ. ಶಂಕ ಮತ್ತು ಆ ಶಂಕದಲ್ಲಿ ಹೊಳೆಯುವ ರಜತಕ್ಕೆ ಏನಾರ ಸಂಬಂಧ ಅದ ಏನು? ಇಲ್ಲ. ಸಕ್ರಿ ಮತ್ತು ಕಹಿ ಏನದಲ್ಲ ಅದಕ್ಕೇನಾರ ಸಾದೃಶ್ಯ ಅದೇನು? ಇಲ್ಲ. ಅದೇ ರೀತಿ ಆತ್ಮನಲ್ಲಿ ಕೂಡ ಜಾತಿ ಅಂತ ಏನು ತೋರಿ ಬರ್ಲಕತ್ತದ. ಅವರ ಆ ಜಾತಿಯವರು ಈ ಜಾತಿಯವರು, ಜಾತಿಗೂ ಮತ್ತು ಆತ್ಮಕ್ಕೂ ಏನಾರ ಸಾದೃಶ್ಯ ದೋಷ ಅದೇನು? ಆತ್ಮನಲ್ಲಿ ಜಾತೀಯತೆ ಇಲ್ಲವೇ ಇಲ್ಲ. ಎಲ್ಲರೊಳಗಿರುವ ಆತ್ಮ ಒಂದೇ. ಹೀಗಾಗಿ ಇವು ಒಂದಕ್ಕೊಂದು ಸಂಬಂಧ ಇಲ್ಲ. ಆದರೂ ಈ ಜಾತಿ ಬುದ್ಧಿಗೆ ಏನಂತಾರ? ಜಾತಿ ಭೇದ ಭಾವ ಮಾಡಿದ್ದಕ್ಕೆ ಏನಂತಾರ? ಏನಾಗ್ಲಕತ್ತದ? ಇದು ಅಭ್ಯಾಸ ಆಗ್ಲಕತ್ತದ. ಒಂದೇ ಆತ್ಮ ಇದ್ರೂ ಸಹಿತ ಅಭ್ಯಾಸ ಆಗ್ಲಕತ್ತದ. ಹೌದಾ ಇಲ್ಲ? ಬೇರೆ ಬೇರೆ ಜಾತಿಯವರಂತ, ಗಂಡು ಬೇರೆ ಹೆಣ್ಣು ಬೇರೆ, ಶ್ರೀಮಂತರು ಬೇರೆ ಬಡವರು ಬೇರೆ ಅಂತೇಳಿ ಏನಾಗ್ಲಕತ್ತದ? ಇದು ಎಲ್ಲರೊಳಗಿರುವ ಆತ್ಮ ಒಂದೇ ಇದ್ರೂ ಸಹಿತ ಅಭ್ಯಾಸ ಆಗ್ಲಕತ್ತದ. ಅಭ್ಯಾಸ ಯಾಕೆ ಆಗ್ಲಕತ್ತದ? ಅಜ್ಞಾನ, ಅವಿದ್ಯೆ. ಅವಿದ್ಯೆ ಯಾಕದ? ಜ್ಞಾನ ಇಲ್ಲದ. ಜ್ಞಾನ ಅಂದ್ರೇನು? ಬ್ರಹ್ಮ. ಬ್ರಹ್ಮ ಹೆಂಗದನ? ಸರ್ವ ವ್ಯಾಪಕ ಅದನ. ಎಲ್ಲಾನು ಅವನೇ ಆಗಿ ನಿಂತಾನ. ಎಲ್ಲಾನು ಅವನೇ ಆಗಿ ನಿಂತಾಗ ಸಹಿತ ತಾನೇ ಬ್ರಹ್ಮ ಸ್ವರೂಪ ಅದನ ಅನ್ನೋದು ಯಾರ್ಯಾರಿಗೆ ವಿಸ್ಮೃತಿ ಆಗ್ಯದ ಅವ್ರಿಗೆಲ್ಲ ಈ ಜಾತಿಯ ಭ್ರಮೆ ಕಾಡ್ಲಿಕ್ಕತ್ತ. ತಿಳಿದ್ರ? ಆತ್ಮನಿಗೂ ಜಾತಿಗೂ ಸಾದೃಶ್ಯವಿಲ್ಲ. ಆಧ್ಯಾತ್ಮಿಕ ತಳಹದಿಯ ಮೇಲೆ ನೈತಿಕ ಪಾಠ ಇದು. ಜಾತಿ ಅನ್ನೋದು ಆತ್ಮದಾಗ ಇಲ್ಲ ಅಂದ್ರೂ ಜಾತಿ ಯಾಕೆ ಕಾಣ್ಲಕತ್ತದ್ರಿ? ದೇಹಭಾವ ಯಾಕೆ ಕಾಣ್ಲಕತ್ತದ? ಅಧ್ಯಾಸ. ಅಧ್ಯಾಸ ಯಾಕೆ ಆಗ್ಲಕತ್ತದ? ಅವಿದ್ಯೆ, ಅಧ್ಯಾಸ, ಮಾಯೆ ಯಾಕೆ ಆಗ್ಲಕತ್ತದ? ಜ್ಞಾನ ಇಲ್ಲದ. ತಪ್ಪು ಹಾವು ಯಾಕೆ ಕಾಣ್ಲಕತ್ತದ? ಬೆಳಕಿಲ್ಲದ. ಬೆಳಕಿತ್ತು ಅಂತಂದ್ರೆ ಹಾವೇ ಕಾಣ್ತದೆ, ಹಗ್ಗನೇ ಕಾಣ್ತಿತ್ತು. ಅದಕ್ಕೆ ಇಲ್ಲಿ ಬ್ರಹ್ಮಜ್ಞಾನ ಇಲ್ಲದಕ್ಕೆ ಅಭ್ಯಾಸ ಆಗ್ಲಕತ್ತದ.
ಹಾವಿದ್ರೆ ಏನಾಯ್ತು, ಹಗ್ಗಿದ್ರೆ ಏನಾಯ್ತು? ಅಲ್ಲಿ ಹಾವನು ಬ್ರಹ್ಮನೇ, ಹಗ್ಗನು ಬ್ರಹ್ಮನೇ, ಹೌದಾ? ಅಲ್ಲ. ಇರ್ಲಿಲ್ಲ, ಹಾವಿದ್ರೆ ಏನಾಯ್ತು? ಅದನ್ನು ಬ್ರಹ್ಮನೇ ಅನ್ನೋ ಭಾವ ಬರ್ಬೇಕ ಬೇಡ? ಹಗ್ಗ ಇದ್ರಿರ್ಲಿ, ಇದ್ರಿರ್ಲಿ, ಎಲ್ಲ ಬ್ರಹ್ಮನೇ. ಪ್ರಾತಿಭಾಷಿಕ ಸತ್ಯಕ್ಕೂ ಬ್ರಹ್ಮನೇ ಅದನ, ವ್ಯವಹಾರಿಕ ಸತ್ಯಕ್ಕೂ ಬ್ರಹ್ಮನೇ ಅದನ, ಪಾರಮಾರ್ಥಿಕ ಸತ್ಯಕ್ಕೂ ಬ್ರಹ್ಮನೇ ಅದನ. ಎಲ್ಲ ಬ್ರಹ್ಮನ ಲೀಲೆಗಳದಾವ. ಶುದ್ರ ಸತ್ಯಕ್ಕೂ ಬ್ರಹ್ಮನೇ ಅಧಿಷ್ಠಾನದ, ಎಲ್ಲದಕ್ಕೂ ಬ್ರಹ್ಮನೇ ಅಧಿಷ್ಠಾನದ. ಹಗ್ಗ ಹಾವು ಅಂತೇಳಿ ಹಂಚ್ಕೊಂಡು ಹೋಗೋದಕ್ಕಿಂತ ಹಾವೇ ಇರ್ಲಿ ಬಿಡಪ್ಪ ಅಂತ ಅನ್ನಷ್ಟು ಅದನ್ನು ಬ್ರಹ್ಮನೇ ಅನ್ನೋಷ್ಟರ ಮಟ್ಟಿಗೆ ದೊಡ್ಡವರಾಗಬೇಕಾ ಬೇಡ? ಹಾವಿಗೆ ಹಂಜಲಾರ್ದಷ್ಟು ದೊಡ್ಡವರಾದೇವಂತಂದ್ರೆ ಅಲ್ಲಿ ಹಾವಿದ್ರೆ ಏನಾಗದ? ಬ್ರಹ್ಮಜ್ಞಾನಿ ಇಲ್ಲದಕ್ಕೆ ಏನಾಗ್ಯದ? ಭ್ರಮೆ ಇದ್ದದಕ್ಕೆ ಏನಾಗ್ತದ? ಹಾವು ಅಂದ್ರೆ ಡೇಂಜರು, ಹಾವು ಕಚ್ಚಿದ್ರೆ ಸಾಯ್ತೀವಿ. ಈ ರೀತಿ ಒಂದು ಅಜ್ಞಾನ ಒಳಗಿಟ್ಕೊಂಡು ನಾವು ಹಾವಿನ ಬಗ್ಗೆ ಭಯ ಇಟ್ಕೊಂಡು ಹಗ್ಗ ಕಂಡು ಕೂಡಲೇ ಕತ್ತಲ್ನಾಗ ಹಾವು ಅಂತ ತಿಳ್ಕೊಂಡು ಪರೇಶಾನ್ ಆಗಕತ್ತೀವಿ. ಹಾವೇ ಇದ್ರೆ ಇರ್ಲಿ ಬಿಡಪ್ಪ ಅನ್ನಷ್ಟರ ಮಟ್ಟಿಗೆ ವಿಶಾಲ ಆಗ್ಬೇಕು, ದೊಡ್ಡವರಾಗಬೇಕು. ಹೌದಾ ಇಲ್ಲ? ಇವತ್ತಿನ ಸಮಾಜ ಅವತ್ತಿನ ಸಮಾಜದೊಳಗೆ ಬಸವಣ್ಣವರು ಹೋರಾಡಿದ, ಬಸವಣ್ಣವರು ಜ್ಞಾನ ಶಕ್ತಿ ತೋರಿತ್ತು, ಇವ್ರಿಗೆ ಪೂರ್ಣ ನಮಗ ಅರ್ಥ ಆಯ್ತಪ್ಪ ಇವತ್ತಿನ ಪಾಠದೊಳಗ. ಅದ ನಿಜ ಆಯ್ತ್ರಿ. ಅದರ ಕಠಿಣ ಮಾಡತ್ತೆ. ಆ ಕಾರಣಕ್ಕಾಗಿ ಅದನ್ನ ಜಾರಿಗೆ ತರಕಾದ್ರೂ ಇದನ್ ಮಾಡ್ಲಿಕ್ಕೆ ಇವತ್ತು ಶೂದ್ರದಾರ ಅಂದ್ರೆ ಅವ್ರ ಮೇಲೆ ಹೋಗ್ಲಿಕ್ಕೆ ಅವರು ಕಾರಣ, ಅವರು ಅದಾರ ಒಂದಷ್ಟೇ, ಅವ್ರು ಇನ್ನೂ ಹಿಂದೆ ಹೋಗ್ತಾರೆ. ಅವತ್ತಿನ ಚಿಕಾಗೋ ಪಟ್ಟಣದಾಗ ಏನ ಸ್ವಾಮಿ ವಿವೇಕಾನಂದರ ಮಾಡಿದಂತ ಭಾಷಣ ಆ ಮಟ್ಟದ್ರಿ, ಆ ರೀತಿ ತಳದಿ ಒಳಗೆ ಇವತ್ತು ಈ ಪಾಠನೂ ಕೂಡ ಇದ್ದಂಗಪ್ಪ. ಅವತ್ತು ಅವ್ರ ಸರ್ವಧರ್ಮ ಸಮ್ಮೇಳನದೊಳಗ ತಮ್ಮ ಈ ಎಲ್ಲ ಧರ್ಮಗಳ ಒಂದು ಇದನ್ನ ಹೇಳಿದಲ್ಲ, ಆ ರೀತಿ ಒಳಗೆ ಇವತ್ತಿನ ಪಾಠಕ್ಕೆ ಬಸವಣ್ಣವರು ಬಹಳ ವಿಚಾರಗಳು ಬಹಳ ಗಂಭೀರದವ್ರಿ. ಮಾತಾಡ್ಲಿಕ್ಕೆ ಬರಂಗಿಲ್ಲ, ಬಸವಣ್ಣನ ಸುದ್ದಿ ಮಾತಾಡೋ ಯೋಗ್ಯತೆನೂ ಇಲ್ಲ ನಮ್ಮಲ್ಲಿ ಯಾರಿಗೆ. ಸುಮ್ನೆ ಬಸವಣ್ಣನ ಫೋಟೋ ಮೂರ್ತಿ ಇಟ್ಕೊಂಡು ಬ್ಯಾನರ್ ಇಟ್ಕೊಂಡು ಮಾಡ್ಲಕತ್ತೀವಿ ಹೊರತು ಅವ್ರ ದಾರಿ ಒಳಗೆ ಒಂದು ಚೂರು ಇಲ್ಲ ಯಾರು. ಇಲ್ರಿ, ಎಲ್ಲ ಸುಳ್ಳು ನಾಟಕ. ನಾಟಕ ಒಂದು ವಚನದ ಅರ್ಥನೂ ಸರಿಯಾಗಿ ಗೊತ್ತಿಲ್ಲ, ಆಧ್ಯಾತ್ಮಿಕವಾಗಿ ಅರ್ಥನೇ ತಿಳ್ಕೊಂಡಿಲ್ಲ. ಸುಮ್ಮನೆ ಸಂಘಟನೆ ಮಾಡಿ ಅವನ ಹೆಸರ ಮೇಲೆ ಊರಣಿಗೆ ಅಷ್ಟೇ, ಮೆರವಣಿಗೆ ಒಬ್ಬರದು, ಊರಣಿಗೆ ಇನ್ನೊಬ್ಬರು. ಒಂದು ಪ್ರಶ್ನೆ ಮಾಡಿದೆಪ್ಪ ಬಸವಣ್ಣವ್ರದ್ದು ಎಲ್ಲಾ ಸಮಾಜದೊಳಗೆ ಮಾಡ್ತಿರ್ತಾರ, ಇಷ್ಟಾಗಿ ಜಗಳ ಆಗ್ತತಿ, ಇಷ್ಟಾಗಿ ಇದಾಗ್ತದ ಅಂತ ಹೇಳಿ ನನ್ನ ಮನಸ್ಸಿನೊಳಗೆ ಬ್ರಹ್ಮ ನಿರಸನ ಆಗ್ತಿರ್ತಾರಪ್ಪ. ದಾರಿ ಒಳಗೆ ಇಲ್ಲದ ಅವ್ರು ಹೇಳೋದು ಹಿಂಗೈತಿ, ಆದ್ರೂ ಕೂಡ ಇವನಾರು ಅನ್ನೋ ಇದ್ರೊಳಗ ಎಲ್ಲಾ ಅತಿ ಅಡಿಗೈತಿ. ಅಡಿಗಿದ್ರೂ ಭೇದ ಭಾವನ ಇವ್ರೇ ಮಾಡ್ತಾರೆ, ಇವ್ರು ಹೇಳಕ್ ಹೋದಾರ ಈ ತರನಾಗೈತ್ರಿ. ಅದೇ ಮತ್ತೆ ಹೇಳುವಾಗ ಬೇರೆ ಇರ್ತೈತಿ, ನಡ್ಕೊಳ್ಳುವಾಗ ಬೇರೆ ಇರ್ತೈತಿ. ಆ ಕಾರಣಕ್ಕಾಗಿ ಇಲ್ಲಿ ಸಮಾಜದೊಳಗ ಅನೇಕ ಕಂಟಕಗಳು ಮತ್ತು ಅನೇಕ ಒಂದು ಘರ್ಷಣೆಗಳಾಗ್ತಾವ. ರಾಜಕೀಯದರು ಅಡ್ಡದಾರಿ, ಕಾವಿದಾರಿಗಳು ಅಡ್ಡದಾರಿ. ಅದಕ್ಕಾಗಿನ ಎಲ್ಲ ಜನರ ಮನಸ್ಸು ರಾಜಕೀಯದವ್ರು ಎಲ್ಲಿದ್ ಬಂದಾರ ಹೇಳ್ರಿ? ರಾಜಕೀಯದವ್ರಿಗೆ ಬೈತಿರಲ್ಲ, ಅವ್ರು ಎಲ್ಲಿದ್ ಬಂದ್ರು? ಅವರು ಈ ನಮ್ಮ ಇದರಿಂದ ಸಮಾಜ, ನಿಮ್ ಸಮಾಜದಿಂದ ನೀವೇ ಓಟ್ ಹಾಕಿ ಅವ್ರಿಗೆ ಆರಿಸಿ ಕಳಿಸಿರ ಇಲ್ಲ? ಒಬ್ಬ ರಾಜಕಾರಣಿ ಅಂದ್ರೆ ಒಂದು ಬಟ್ಟೆ ಇದ್ದಂಗ, ಆ ಬಟ್ಟೆ ಒಳಗೆ ಒಂದೊಂದು ದಾರ ಇದ್ದಂಗ ನೀವು ಅದಿರ ಇಲ್ಲ? ನೀವೆಲ್ಲರೂ ಕೂಡ ಓಟ್ ಹಾಕಿ ಮ್ಯಾಲ್ ಕಳಿಸಿ ಅವನಿಗೆ ನೀವೇ ಬೈಯಲ್ಲ ರಾಜಕೀಯದವ್ರಿಗೆ? ಅವ್ರು ಒಬ್ಬ ರಾಜಕಾರಣಿ ಅಯೋಗ್ಯ ಅದನ ಅಂತಂದ್ರ ಅವನಿಗೆ ಓಟ್ ಹಾಕಿದವನು ಅಯೋಗ್ಯನೇ ಇರ್ತಾನ. ಎಲ್ಲ ಅಯೋಗ್ಯರು ಕೂಡಿ ಒಬ್ಬ ಅಯೋಗ್ಯ ರಾಜಕಾರಣಿ ತಂದಿರ್ತಾರ. ಒಬ್ಬ ರಾಜಕಾರಣಿ ಯೋಗ್ಯ ಅದನ ಅಂತಂದ್ರೆ ಅವನಿಗೆ ಓಟ್ ಹಾಕಿದವರು ಯೋಗ್ಯರೇ ಇರ್ತಾರ.
ರಾಜಕಾರಣಿಗೆ ಬೈಯೋದು ನಾವು ಒಪ್ಪಂಗೆ ಇಲ್ಲ. ನಾವು ಅವ್ರಿಗೆ ಓಟ್ ಹಾಕಿರ ಯಾವ ಅಯೋಗ್ಯ ಅದನ್ನ ರಾಜಕಾರಣಿ ಅಂದ್ರೆ ಅವನಿಗೆ ಓಟ್ ಹಾಕಿದವರು ಅಯೋಗ್ಯರೇ ಇರ್ತಾರೆ. ಒಬ್ಬ ಕಾವಿದಾರಿ ಅಯೋಗ್ಯ ಅದನ ಅಂತಂದ್ರೆ ಅವನಿಗೆ ಮಾಡಿದವ್ರು ಯಾರು? ಅವ ತಾನೇ ಅಂತೂ ಆಗಿಲ್ಲಲ್ಲ. ಎಲ್ಲರೂ ಕೂಡಿ ಮಾಡಿರ್ತಾರ ಇಲ್ಲ ಅವನಿಗೆ ಒಂದು ಪೀಠ ಮಠ ಘಟ ಅಂತ ಹೇಳಿ. ಮತ್ತೆ ಮಾಡಿದವ್ರೆಲ್ಲರೂ ಅಯೋಗ್ಯರು ಕೂಡ ಅವನಿಗೆ ಮಾಡಿರ್ತಾರೆ. ಅರ್ಥವಾಗ ನಾವು ಸರಿಯಾದಂತ ಮಾರ್ಗದೊಳಗೆ ನಡೀತಿರ್ತೀವಿ. ನಾವು ನಡೆದಿಲ್ಲ. ಮತ್ತೆ ಅದಲ್ಲ, ಸಮಾಜನೇ ಸರಿಗಿಲ್ಲ. ಸಮಾಜ ಅಯೋಗ್ಯ ಇದ್ದುದಕ್ಕೆ ಏನಾಗ್ಯದ, ಅಯೋಗ್ಯ ರಾಜಕಾರಣಿಗಳು ಅಯೋಗ್ಯ ಕಾವಿದಾರಿಗಳು ತಯಾರಾಗ್ಯಾರ. ಇಂಥ ಅಯೋಗ್ಯರಿಗೆ ಆಳ್ಬೇಕಾದ್ರೆ ನಾವು ಎಂಥವ್ರು ಇದ್ರು ನಡೀತದ ಅಂತೇಳಿ ಯಾರು ಬೇಕವ್ರು ಏನ್ ಬೇಕಾದ್ರೆ ಮಾಡ್ಲಿಕ್ಕತ್ತ. ಆಯ್ತು, ಟೈಮ್ ಆಗಿಬಿಟ್ಟು ಉಳಿದದ್ದು ನಾಳೆ ನೋಡೋಣ. ನ್ಯಾಯಮತದಲ್ಲಿ ಜಾತಿ ಎಂದರೇನು ಅಂತೇಳಿ ಎಲ್ಲ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಜಾತಿ ಅನ್ನೋದು ಏನು, ಹೆಂಗ ಬಳಸ್ಯಾರ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ನೈತಿಕ ಪಾಠ ಚಾಲು ಮಾಡ್ಯಾರ. ಇದು ಆದ್ಮೇಲೆ ಮತ್ತೆ ಆಧ್ಯಾತ್ಮಿಕಕ್ಕೆ ಒಳಗೆ ಹೋಗ್ತೀವಿ. ಆತ್ಮದ ತಳಹದಿ ಮೇಲೆ ನಾವು ಜಾತಿ ಪದ್ಧತಿ ತಪ್ಪು ಅಂತ ಹೇಳಬೇಕು. ಸಾಮಾಜಿಕದಲ್ಲಿ ಅದು ಇದ್ರೂ ಸಹಿತ ಅದರಿಂದ ಒಬ್ಬರಿಗೆ ಕೆಟ್ಟ ಆಗಬಾರ್ದು, ನಷ್ಟ ಆಗಬಾರ್ದು, ಒಬ್ಬರಿಗೆ ಕೀಳಾಗಿ ಕಾಣಬಾರ್ದು. ಕೆಲವೊಂದು ಪದ್ಧತಿಗಳು ನಾವು ಕೆಟ್ಟ ಅಂತ ತಿಳ್ಕೊಂಡ್ಬಿಡ್ತೀವಿ, ಅದೇ ಸಮಸ್ಯೆ. ಕೆಟ್ಟ ಕೀಳ ಅಂತ ತಿಳ್ಕೊಂಡಿವಲ್ಲ, ಅದನ್ನೇನ್ ಮಾಡ್ಬೇಕು, ಹೃದಯದಲ್ಲಿ ಅವ್ರ ಬಗ್ಗೆ ಗೌರವ ಸಮಾನತೆಯಿಂದ ನೋಡುವಂತ ಒಂದು ಹೃದಯ ಭಾವ ಬೆಳೆಸ್ಕೋಬೇಕು. ಈಗ ಒಬ್ಬ ಚಪ್ಪಲಿ ಒಲೆಯವನಿಗೆ ನಾವು ಕೀಳು ಕಾಣ್ತೀವಿ ಅಂದಲ್ಲ, ಮುಂದೆ ಅವ್ರ ಮಗನಿಗೆ ಮನಸ್ಸು ಬರ್ತದೇನ್ರಿ? ಈ ಚಪ್ಪಲಿ ಒಂದು ಸಮಾಜದಾಗ ನಾವ್ಯಾಕೆ ಕೀಳಾಗಬೇಕು, ಚಪ್ಪಲಿ ಒಲೆದೇ ಬ್ಯಾಡ ಬಿಟ್ಟನಂತಂದ್ರೆ ನಿಮ್ಮದ್ ನೀವು ಹೊಲ್ಕೋತೀರಾ? ಒಂದು ಸಣ್ಣದೊಂದು ಮಳಿ ಹೊಡ್ಕೊಳಕ್ ಬರಂಗಿಲ್ಲ ನಿಮ್ ಚಪ್ಪಲಿಗೆ. ಅದು ಚಪ್ಪಲಿ ನಿಮ್ ಮಾತೆ ಕೇಳಂಗಿಲ್ಲ, ಅಷ್ಟು ಬಿರುಸಿರ್ತದ. ಅಂತ ಚರ್ಮ ಅವನು ಬೆರಳಿನಿಂದ ಅದನ್ನ ಹೆಂಗ ಬಗ್ಗಿಸ್ತಾನ, ಹೆಂಗ ಮಳೆ ಹೊಡಿತಾನ, ಹೆಂಗ ತೂತ ಹಾಕಿ ಹೊಲಿತಾನ, ಅವ ಮಾಡೋ ಕೆಲಸ ನಮ್ಗೆ ಬರ್ತದೆ ಏನ್ ಮಾಡ್ಲಕ್ಕ? ಅವನ ಬಗ್ಗೆ ಗೌರವ ಬೇಡ? ನಿಮ್ಮ ಕಾಲಿಗೆ ರಕ್ಷಣೆ ಮಾಡುವಂತ ಒಂದು ಸಮಾಜದ ವ್ಯಕ್ತಿ ಏನದನ, ಅವನಿಗೆ ನಾವು ಕೀಳಾಗಿ ಕಾಣ್ತೇವಲ್ಲ, ಈ ಕೀಳು ಕಾಣುವ ಭಾವನೆಗಳನ್ನ ಇದು ಕೆಡಿಸ್ಕೋಬೇಕಾಗ್ಯದ. ನಾವು ಸಮಾಜದಾಗ ಯಾರು ಯಾವುದೋ ಒಂದು ಕೆಲಸ ಮಾಡಿ ಬದುಕ್ತಿರ್ತಾರ, ಅದ್ರೊಳಗೆ ಮೇಲು ಕೀಳು ತಾಳೋದಿದೇನು ಜ್ಞಾನದ ಕೆಲಸನೋ ಅಜ್ಞಾನದ ಕೆಲಸನೋ ಇದು? ಇದು ಬರಬೇಕು. ಮೇಲು ಕೀಳು ಭಾವ ತೆಗೆದುಹಾಕ್ಬೇಕು. ಎಲ್ಲರೂ ಸಮಾಜದೊಳಗ ಎಲ್ಲರೂ ಕೂಡಿ ಎಲ್ಲರೂ ತಮ್ಮ ಕೆಲಸ ಮಾಡಿದ್ರೆ ಅದಕ್ಕೆ ಏನಾಗ್ತದ, ಅದು ಒಂದ್ ಕೆಲಸ ಸಕ್ಸಸ್ ಆಗ್ತದ. ಇಲ್ಲ ಅಂತಂದ್ರ ಅವನಿಗೆ ಕೀಳಾಗಿ ಕಂಡ್ರೆ ಈ ಕೆಲಸ ನಾನ್ಯಾಕೆ ಮಾಡ್ಲಕ್ಕ, ಈ ಕೆಲಸ ಮಾಡಿದ್ರೆ ಇಲ್ಲಿ ಸಮಾಜದಾಗ ಕೀಳು ಕಾಣ್ತಾರಂದ್ರೆ ಹೋಲ್ ಬಿಡ, ನಿಮ್ಮ ಅಪ್ಪನಂಗ್ ನಾನು ಗಾಡಿ ತಗೋತೀನಿ, ನಾನು ಮೊಬೈಲ್ ತಗೋತೀನಿ, ನಾನು ಮಜಾ ಮಾಡ್ತೀನಿ ಅಂತ ಅವ ಬೇರೆ ಯಾವ್ದ ಕೆಲಸ ಮಾಡಿ ಮಜಾ ಮಾಡ್ಲಕ್ಕಂತ ಅಂತಂದ್ರೆ ನಿಮ್ಗೆ ನಿಮ್ ಕೆಲಸ ಯಾರು ಮಾಡ್ತಾರೆ? ಓಕೆ, ಎಲ್ಲರಿಗೆ ಮೋದಿಯವರು ಈಗ ಒಬ್ಬ ಚಪ್ಪಲಿ ಒಲೆಯವನ್ನ ಈಗ ಗಣರಾಜ್ಯೋತ್ಸವ ದಿವಸ ಅವನು ಆಹ್ವಾನ ಕೊಟ್ಟ ನೋಡ್ರಿ. ಅವ್ರು ಒಳ್ಳೆ ಒಂದು ಸೇವೆಯನ್ನು ಸಮಾಜದೊಳಗೆ ಚಂದ ಕಾಯಕ ಮಾಡಿದ ಒಂದು ಗುಪ್ತ ಹಿಡಿದ ಕೆಲಸ ಅವರಿಗೆ ಒಳ್ಳೆ ಒಂದು ಆಹ್ವಾನ ಕೊಟ್ಟ. ಶೂದ್ರದ ಪಾದ ಪೂಜೆ ಮಾಡ್ಯಾರಲ್ರಿ, ವಿಡಿಯೋ ಎಲ್ಲ ಕಳಿಸ್ಯಾರಲ್ಲ ಅವರು. ಹೌದ್ರಿ, ಅದನ್ನು ಮಾಡ್ಯಾರ. ಈಗ ಮತ್ತು ಅವನೊಬ್ಬ ಅಂಗಡಿಗಾರನ್ನ ಕರ್ತಾರ್ರಿ. ಅಂದ್ರೆ ಗುರ್ತಾ ಹಿಡಿದ ಅಂದ್ರೆ ಸಮಾಜದೊಳಗೆ ನಡೆಸ್ಬೇಕಂತ ಅವರೇ ಬಸವಣ್ಣವರೇ ಮತ್ತೆ ಈಗ ಪ್ರಧಾನಮಂತ್ರಿಯಾಗಿ ಬಂದಾರ. ಮತ್ತಿನ್ನೇನಿಲ್ಲ, 12ನೇ ಶತಮಾನದ ಪ್ರಧಾನಮಂತ್ರಿನೇ ಈಗ ಮತ್ತೆ 21ನೇ ಶತಮಾನದ ಪ್ರಧಾನಮಂತ್ರಿಯಾಗಿ ಬಸವಣ್ಣವರೇ ಬಂದಾರ. ಈಗ ಬಸವಣ್ಣವರ ತತ್ವದವರಿಗೆ ಮೋದಿನ ಬೈತಾರ ಒಂದಷ್ಟು ಮುಂದಿದೆ. ಅವ್ರು ಏನಕ್ಕೆ ಮಾಡೋದಕ್ಕೆ ಬಿಟ್ಟು ಯಾರ್ಯಾರಿಗೆ ಏನೇನ್ ತಿಳಿಸ್ತಾರೆ ಹಂಗೆ ಮಾಡ್ತಾರೆ. ಈಗಿನ ಮೋದಿನ ಬಸವಣ್ಣನ ಸ್ವರೂಪದಾಗ ನೋಡಿದ್ರ ಸಾರ್ಥಕ.
ಅರ್ಥಪೂರ್ಣ ಆಯ್ತು. ಎಲ್ಲ ಯೋಗ್ಯತೆಗಳವ್ರೆ ಮೋದಿ ಅವರು ಅತಿ ಆಯ್ತು ನಿಂದ ಅಂತಂದ್ರೆ ಒಂದ್ ಸಾರಿ ನನಗೆ ಮೋದಿ ಅವರಿಗೆ ಬಸವಣ್ಣವರ ಸ್ವರೂಪ ಅಂತ ನಾನು ಅಂದ ಕೂಡ್ಲೇನೆ ಅತಿ ಆಯ್ತು ನಿಂದ ಹೊಗಳಿಕೆ ಅಂದ್ಬಿಟ್ರು. ಆಯ್ತು ಯಾರೋ ಒಬ್ಬ ಬೈದ ಸುಮ್ ಕೂತ್ಬಿಟ್ಟೆ. ಯಾರು ಮಾಡುವಂತ ಕೆಲಸ ಮಾಡ್ಯಾನ್ರಿ ಮೋದಿ ಅವರು. ದೇಶದ ಹಿಂದೂಗಳಿಗೆ ಎಲ್ಲ ಮುಂದೆ ಹೋಗಿಲ್ಲ ಹೋಗುದಿಲ್ಲ ಅನಿಸ್ತದ ಆ ಟೈಪ್ ಮಾಡಕತ್ತಂದ್ರೆ ಮಾಡಿ ನಮಗ ಬೆಳ್ಳಿ ಯಾವುದು ಕಪ್ಪೆ ಚಿಪ್ಪು ಯಾವುದು ಗೊತ್ತಾಗ್ತದೆ. ಅಂತ ಒಂದು ಕಪ್ಪೆ ಚಿಪ್ಪುಗಳ ರಾಶಿ ಒಳಗ ನಿಜವಾದ ಬೆಳ್ಳಿ ತುಂಡುನು ಅದ. ಕಪ್ಪೆ ಚಿಪ್ಪುಗಳು ಶಂಖಗಳನ್ನು ಬೆಳ್ಳಿಗತ್ಲೆ ಹೊಳಿಲಕತ್ತವ, ಬೆಳ್ಳಿನೂ ಬೆಳ್ಳಿಗತ್ಲೆ ಹೊಳಿತವ. ಅದ್ರಾಗ ಒರಿಜಿನಲ್ ಬೆಳ್ಳಿ ಯಾವುದು ಅಂತ ನಮ್ಗೆ ಗೊತ್ತಾಯ್ತು. ಗೊತ್ತಾದಾಗ ನಾವು ಎಂದ ಮೋದಿ ಆರಿಸಿ ಬಂದು ಕುರ್ಚಿ ಕೂತಾನ ಅವತ್ತಿನಿಂದ ನಮಗ ಒಂದು ಸುರಕ್ಷತೆಯ ಭಾವ, ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಭಾಷೆಯ ಬಗ್ಗೆ ಆತ್ಮಾಭಿಮಾನ, ಈಶಾಭಿಮಾನ, ದೇಶಾಭಿಮಾನ, ಭಾಷಾಭಿಮಾನ ಎಲ್ಲದಕ್ಕೂ ಒಂದು ಅರ್ಥ ಸಿಕ್ತು ಬಿಡಪ್ಪ ನಮ್ಮ ದೇಶದಾಗ ಅಂತ ನಮ್ಗೆ ಅವತ್ತಿನಿಂದ ಗೊತ್ತಾಗ್ಯದ. ಅವತ್ತಿನಿಂದ ಅವ್ರ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡಿವಿ. ಒಂದಿಲ್ಲ ಒಂದು ದಿವಸ ಹೋಗಿ ಅವರ ಪಾದಕ್ಕೆ ಹಣಿ ಹಚ್ಚಿ ಬರಬೇಕು ಅನ್ನಷ್ಟು ಭಾವ ನಮ್ಮೊಳಗದ. ಅದೇನು ಈಶ್ವರ ಕೃಪೆಯಿಂದ ಸಾಧ್ಯ ಆದೋ ಸಾಧ್ಯ ಇಲ್ಲೋ ಗೊತ್ತಿಲ್ಲ. ಅಂತ ಒಂದು ಪ್ರಯತ್ನದೊಳಗೆ ನಾವು ಅದೀವಿ. ಅದನ್ನ ಅರ್ಥ ಮಾಡ್ಕೋತಾರ. ಮಾಡ್ಕೊಳ್ಳಾರ್ದವ್ರಿಗೆ ಅದೇನೋ ಶುಗರ್ ಆದವನಿಗೆ ಸಕ್ಕರೆ ಕೊಟ್ರ ಅವನಿಗೆ ವಿಷ ಕೊಟ್ಟಂಗೆ ಆಗ್ತಿರ್ತದಂತ. ಗೂಡ್ಸೆ ಮರ್ನೆ ವಾಲೋಕೋ ಜಹರ್ ದೇನೆ ಕಾ ಜರೂರತ್ ನಹೀ ಅಂತ. ಬೆಲ್ಲ ಕೊಟ್ರೆ ಸಾಯವನಿಗೆ ವಿಷ ಹಾಕ ಅವಶ್ಯಕತೆನೇ ಇಲ್ಲ ಅಂತ. ಅಂತ ಜೀವಿಗಳು ನಮ್ಮ ದೇಶದೊಳಗೆ ಅರ್ಧಕ್ಕರ್ಧ ಜನ ಅದಾರ. ಬೆಲ್ಲ ಕೊಟ್ರೆ ಸಾಯ ಅಂತವ್ರು. ಅವ್ರಿಗೆ ವಿಷ ಹಾಕದೆ ಬೇಕಾಗಿಲ್ಲ, ಬೆಲ್ಲ ತಿಂದೆ ಸಾಯ್ಬೇಕು ಅವ್ರು. ಅಂತ ಒಂದು ಒಳ್ಳೆ ವಾತಾವರಣ ಮಾಡಿದ್ರೆ ಒಳ್ಳೆತನಕ್ಕೆ ಅವ್ರು ಉಸಿರುಗಟ್ಟಿ ಸಾಯ್ತಾರ. ಅಂತ ಜನ ಅದಾರ ನಮ್ಮ ದೇಶದಾಗ. ಅರ್ಧಕ್ಕರ್ಧ ಅಂತ ಕಳಪೆ ಮಟ್ಟದ ಪ್ರಜೆಗಳು ಇದ್ದದ್ದಕ್ಕೆ ದೇಶ ಡೋಲಾಯಮಾನ ಪರಿಸ್ಥಿತಿ ಬಹಳ ಗಂಭೀರದ. ಪ್ರಧಾನಮಂತ್ರಿ ಭೇಟಿ ಆಗೋದು ಅಷ್ಟು ಸರಳ ಇಲ್ಲ, ಅಷ್ಟು ಸರಳ ಇಲ್ಲ. ಬಹಳ ಸೆಕ್ಯೂರಿಟಿ ಇದೆ. ಅದೇ ಅಷ್ಟು ಭೇಟಿ ಆಗೋದು ಬಹಳ ಕಠಿಣ. ಏನಿಲ್ಲ, ನಮ್ದು ಬೇಡಿಕೆ ಸಲ್ಲಿಸಿದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ, ಭೇಟಿ ಆಗ್ತಾರೆ. ಹಂಗೇನಿಲ್ಲ. ಅವರು ಪ್ರಧಾನಮಂತ್ರಿ ವಿಷಯನ ಚೆನ್ನಾಗಿ ಹೇಳ್ತಿಲ್ಲ ಹೋಗೋದ್ರಪ್ಪ. ಒಟ್ಟು ಸಂಕಲ್ಪ ಇರ್ಬೇಕ್ರಿ ಬಲ್ಲಿ. ಅವ್ರು ಇಳಿತಾರೋ ಏರ್ತಾರೋ ಅವ್ರ ಆ ಹುದ್ದೆಗೆ ಸಂಬಂಧ ಇಲ್ಲ. ಅವರು ಮಾಡ್ಲಕತ್ತಾರ ಅಷ್ಟೇ. ವಹಿಸೋದ್ರಿ ಸಂಕಲ್ಪ ಮಾಡ್ಬೇಕು. ಈಶ್ವರ ನಮ್ಮ ಸಂಕಲ್ಪಕ್ಕೆ ಏನ್ ಪ್ರಚೋದನೆ ಕೊಡ್ತಾನೆ, ಹೆಂಗ್ ಕೊಡ್ತಾನೆ ಅವನಿಗೆ ಬಿಟ್ಟಿರ್ತಾನೆ. ಸಂಕಲ್ಪ ಸಿದ್ಧಿರಸ್ತು ಅಂತ. ಯಾಕಂದ್ರೆ ಸಂಕಲ್ಪ ಮಾಡಿ ಆ ಹಾದಿ ಒಳಗೆ ನಡೆದಾದ್ರ ನಾವಂತೂ ಸಂಕಲ್ಪ ಮಾಡೀವಿ. ಅದು ಅಧಿಕಾರದ ಮೋದಿಗೆ ಸಂಬಂಧನೇ ಇಲ್ಲ. ಅವರ ಅಧಿಕಾರ ಆದಷ್ಟು ಮಾಡ್ಲಕತ್ತಾರ. ಅಧಿಕಾರ ಇಲ್ಲ ಅಂತಂದ್ರೆ ಮೋದಿನೇ. ಅಧಿಕಾರ ಇದ್ರು ಮೋದಿನೇ. ಅವ್ರಿಗೆ ಪ್ರಧಾನಮಂತ್ರಿ ಅಂತ ಗೌರವಿಸಿಲ್ಲ ನಾವು. ಒಬ್ಬ ಅತ್ಯಂತ ಶ್ರೇಷ್ಠ ಸಂತ ಮಹಾತ್ಮ ಸಮಾಜ ಸುಧಾರಕ ಅಂತ ನಾವು ಗೌರವಿಸ್ತೀವಿ. ಒಂದು ಸಮಾಜದ ಪರ ಸಮಾಜದ ಸೇವೆಯಾಗಿ ನಮ್ಮ ರಾಮ ಜಪ ಯಜ್ಞದ ಒಂದು ಕಾರ್ಯವನ್ನು ನಿರ್ವಹಿಸಿದಾಗ ಎಲ್ಲ ಪತ್ರಿಕೆಗಳನ್ನು ಕೊಟ್ಟು ಶಾಸನ ಎಲ್ಲ ಒಂದು ಇದನ್ನು ಮಾಡಿರ್ತಾರೆ. ಅಂದ್ರೆ ನಾಮ ಜಪ ಯಜ್ಞ ಕೋಟಿ ಆಗಬೇಕು, ಸಂಕಲ್ಪ ಆಗಬೇಕು, ರಾಮ ಮಂದಿರ ನಿರ್ಮಾಣ ಎಲ್ಲ ಕಾರ್ಯಕ್ರಮದ ಎಲ್ಲ ಹೋಗಿ ಸಹಿ ಮಾಡ್ಕೊಂಡ್ಬಂದು ಕೆಲಸ ಒಂದು ಹೋಗ್ತಾರಪ್ಪ. ಸಂಗ್ರಹ ರಾಮ ಮಂದಿರ ನಿರ್ಮಾಣ ಆಗ್ಬೇಕನ್ನೋ ಸಂಕಲ್ಪ ಎಲ್ಲರಿಗೂ ಇರ್ತದೆ. ಈ ದೇಶದ ಜನರ ಪ್ರತಿಯೊಬ್ಬನ ನರನಾಗ್ನವ. ಅದೇ ರೀತಿಯ ಉತ್ತರ ಪ್ರದೇಶ ಸಿಎಂ ಹಂಗಾರೆ ಯೋಗಿ ಆಗಿಲ್ಲ. ಅದಾರ ಅವರಂಗೆ ಇನ್ನ ಬಹಳ ಮಂದಿ ಅದ. ಅಧಿಕಾರ ಎಂತ ಅಧಿಕಾರ ರೀ ಅಪ್ಪ. ಒಂದು ಅಷ್ಟ ನಿಷ್ಠಾವಂತಾಗಿ ಉತ್ತರ ಪ್ರದೇಶದ ಅಧಿಕಾರಕ್ಕೆ ಒಂದ ನಿರ್ವಹಣೆ ಮಾಡ್ತಾನಂದ್ರೆ ಒಬ್ಬಕ್ಕಿನ ಒಬ್ಬರು ತಯಾರಾಗ್ಯಾರ. ಒಂದು ಡಜನ್ ಮಂದಿ ರೆಡಿ ಆಗ್ಯಾರ ಈಗ. ಓಕೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ.